ಸರ್ ರೆಕಾರ್ಡಿಂಗ್ ಹಾಕಿದೆ ನೋಡ್ರಿ. ಓಕೆ ಸರ್, ಓಕೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಕ್ಕನರಿವು ಬಸವಾದಿ ಶರಣ ಚಿಂತನ ವೇದಿಕೆ ಮುಂತಾದ ಒಕ್ಕೂಟಗಳ ಮೂಲಕ 294ನೇ ವಿಶೇಷ ಉಪನ್ಯಾಸ, ಅದರಲ್ಲೂ ವಿಶೇಷವಾಗಿ ಇವತ್ತಿನ ದತ್ತಿದಾಸೋಹಿ ಡಾಕ್ಟರ್ ವೀಣಾ ಅಶೋಕ್ ಎಲಿಗಾರ್ ಇವರು ತಮ್ಮ ಮಾವನವರಾದಂಥ ಚನ್ನಬಸಪ್ಪ ನಿಂಗಪ್ಪ ಎಲಿಗಾರ್ ಮತ್ತು ಅವರ ಅತ್ತೆಯವರ ಹೆಸರಿನಲ್ಲಿ ದಾಸೋಹವನ್ನು ಇಟ್ಟಿದ್ದಾರೆ. ಅವರಿಗೆ, ಅವರ ಕುಟುಂಬದ ಸದಸ್ಯರಿಗೆ ಸ್ವಾಗತವನ್ನು ಕೋರ್ತಾ, ನಮ್ಮ ಈ ವಚನ ಅಧ್ಯಯನ ವೇದಿಕೆ ಕಳೆದ 5 ವರ್ಷಗಳಿಂದ ಸುಮಾರು 294 ಉಪನ್ಯಾಸಕ್ಕೂ ಹೆಚ್ಚಿಗೆ ಉಪನ್ಯಾಸಗಳನ್ನು ಹಮ್ಮಿಕೊಂಡು ವಚನ ಸಾಹಿತ್ಯ, ವಚನ ಚಳುವಳಿಯ ಸೈದ್ಧಾಂತಿಕ ಸ್ಪಷ್ಟತೆ ಮತ್ತು ಶರಣರ ಆಶಯಗಳು, ಸಾವಿಲ್ಲದ ಶರಣರು, ಮಾಡು ಮಿಡಿದವರು, ರಾಷ್ಟ್ರ ನಿರ್ಮಾಣಕ್ಕಾಗಿ ಶರಣರ ಕೊಡುಗೆ, ಲಿಂಗಾಯತ ಧರ್ಮೀಯರ ಕೊಡುಗೆ ಅಂತಕ್ಕಂಥ ಅನೇಕ ವಿಷಯಗಳನ್ನು ಇಟ್ಕೊಂಡು ಬೇರೆ ಬೇರೆ ಶರಣರ, ಅವಿರಳ ಶರಣರ, ಅಜ್ಞಾತ ವಚನಕಾರರ ಬಗ್ಗೆ ನಿರಂತರವಾಗಿ ಉಪನ್ಯಾಸವನ್ನು ನೀಡ್ತಾ 5 ವರ್ಷಗಳನ್ನು ಪೂರೈಸಿ 6ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ. ಸುಮಾರು 53 ದತ್ತಿದಾಸೋಹಿಗಳು, ಸುಮಾರು 224 ಅಜೀವ ಸದಸ್ಯರನ್ನ, 4 ಜನ ವಿಶ್ವಸ್ತರನ್ನ ಹೊಂದಿದಂಥ ಬಹಳ ದೊಡ್ಡ ಸಂಸ್ಥೆಯಾಗಿ, ಒಂದು ಶೈಕ್ಷಣಿಕ ಗುಣಮಟ್ಟದ ಜೊತೆಗೆ ಸಾಹಿತ್ಯಿಕ ಚಿಂತನೆ ಮಾಡ್ತಕ್ಕಂಥ ಬಹಳ ದೊಡ್ಡ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ಈ ವೇದಿಕೆ ಮೂಲ ಹಲವಾರು ಸಂಘಟನೆಗಳನ್ನ, ಹಲವಾರು ಹೋರಾಟಗಳನ್ನ, ಸಂಘರ್ಷಗಳನ್ನ ನಾವು ಮಾಡಿದ್ದು ತಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇವೆ. ವಚನ ದರ್ಶನ ಅಂತಕ್ಕಂಥ ಅತ್ಯಂತ ವಿವಾದಾಸ್ಪದ ಕೃತಿ ಬಂದಾಗ ಅದರ ವಿರುದ್ಧ ಬಂಡೆದ್ದು, ಅದನ್ನ ಬಿಜಾಪುರ ಮತ್ತು ಧಾರವಾಡದಲ್ಲಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದಂಥ ಮೊಟ್ಟ ಮೊದಲ ಸಂಸ್ಥೆ. ಶರಣರ ಶಕ್ತಿ ಅಂತಕ್ಕಂಥ ಅತ್ಯಂತ ವಿವಾದಾಸ್ಪದ ಚಲನಚಿತ್ರ ಬಂದಾಗ ನಮ್ಮ ವ್ಯವಸ್ಥೆಯ ಹಿರಿಯ ಧಾರ್ಮಿಕ ಮುಖಂಡರಿಂದಲೇ ಅವರಿಗೆ ಬೆಂಬಲ ಸಿಕ್ಕಾಗ ಅವರ ವಿರುದ್ಧ ಪ್ರತಿಭಟನೆ ಮಾಡಿ ಬಿಜಾಪುರದೊಳಗ ನಾವು ಹೋರಾಟ ಮಾಡಿದ್ವಿ. ಇತ್ತೀಚೆಗೆ ತಮಗೆಲ್ಲರಿಗೂ ಗೊತ್ತಿದೆ, ಕಳೆದ ತಿಂಗಳು ಜುಲೈ 23 ಬಿಜಾಪುರದಲ್ಲಿ ದೊಡ್ಡ ಪ್ರಮಾಣದೊಳಗ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯದೊಳಗ ಇರ್ತಕ್ಕಂಥ ಅಕ್ಕಮಹಾದೇವಿಯ ಮೂರ್ತಿಯನ್ನ ತೆರವುಗೊಳಿಸಬೇಕು, ಅಲ್ಲಿ ಶ್ವೇತ ಬಟ್ಟಿ ಒಂದು ಮೂರ್ತಿಯನ್ನ ಸ್ಥಾಪಿಸಬೇಕು, ವಿಶ್ವವಿದ್ಯಾಲಯ ಬಸವ ಅಧ್ಯಯನ ಪೀಠವನ್ನ ಇಡಬೇಕು ಮತ್ತು ಬಿಜಾಪುರ ಜಿಲ್ಲೆಗೆ ಬಸವೇಶ್ವರ ಜಿಲ್ಲೆ ಇಡಬೇಕು, ಹಾಗೂ ಇಲ್ಲಿ ಒಂದು ವಿಮಾನ ನಿಲ್ದಾಣಕ್ಕೆ ಬಸವೇಶ್ವರ ವಿಮಾನ ನಿಲ್ದಾಣ ಅಂತಕ್ಕಂಥದ್ದು ಬರಬೇಕು ಅಂತ ನಾವು ಹೋರಾಟ ಮಾಡಿದ್ವಿ. ಸಾಂದರ್ಭಿಕವಾಗಿ ಎಂ ಬಿ ಪಾಟೀಲ್ ಸಾಹೇಬರು ಮಾತಾಡಿ ಬಸವೇಶ್ವರ ವಿಮಾನ ನಿಲ್ದಾಣಕ್ಕೆ ತಾತ್ವಿಕ ಒಪ್ಪಿಗೆಯನ್ನು ನೀಡಿದ್ದಾರೆ. ಜೊತೆಗೆ ವಿಶ್ವವಿದ್ಯಾಲಯ ಬಸವ ಅಧ್ಯಯನ ಪೀಠವನ್ನು ಸ್ಥಾಪಿಸ್ತೀವಿ ಅಂತಕೊಂಡು ಹೇಳಿದ್ದಾರೆ. ಹೀಗಾಗಿ ನಮ್ಮ ಹೋರಾಟಕ್ಕೆ ಆರಂಭದ ಮುನ್ನಡೆ ಅಂತ ನಾನು ಹೇಳ್ತಾ, ಇದಕ್ಕೆಲ್ಲದಕ್ಕೂ ತಮ್ಮೆಲ್ಲರ ಸಹಾಯ, ಸಹಕಾರ, ಬೆಂಬಲ ಮುಖ್ಯ. ಇವತ್ತಿನ ವಿಶೇಷ ಉಪನ್ಯಾಸಕ್ಕೆ ಬಹಳ ಜನ ಬಂದಿದ್ದಾರೆ. ಹಲವಾರು ವಿದ್ವಾಂಸರು, ಪಂಡಿತರು ಇದರೊಳಗೆ ನಿರಂತರವಾಗಿ ಪಾಲ್ಗೊಳ್ತಾ ಇದ್ದಾರೆ. ನಾನು ಎಲ್ಲರನ್ನ ಈ ಸಂದರ್ಭದಲ್ಲಿ ಸ್ವಾಗತ ಕೋರ್ತಾ, ಮೃತ್ಯುಂಜಯ ಶೆಟ್ಟರ್ ಬರಬೇಕಾಗಿತ್ತು, ಅವ್ರು ಬಂದಿಲ್ಲ. ಮಾಂತಮ್ಮ ಅವರು ಒಂದು ವಚನ ಪ್ರಾರ್ಥನೆ ಮಾಡಲಿ ಅಂತ ಅವ್ರು ಕೇಳ್ಕೊಂತೀವಿ. ಮಾಂತಮ್ಮ, ಶರಣೆ ಮಾಂತಮ್ಮ ಅವರು. ಮೇಡಮ್, ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ, ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಒಡೆಯ ಮಹಾದಾನಿ ಕೂಡ
ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಶರಗೊಡ್ಡಿ ಬೇಡುವೆ, ದೇವರಿಗೆ ಶರಗೊಡ್ಡಿ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡುವೆ ಬೇಡುವೆ, ಹಾಡುವೆ ಬೇಡುವೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿ. ಅತ್ಯಂತ ಭಕ್ತಿಪೂರ್ವಕವಾಗಿ ವಚನ ಪ್ರಾರ್ಥನೆ ಮಾಡಿದಂತ ಶರಣೆ ಮಾಂತಮ್ಮ ಅವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇವತ್ತಿನ 294ನೇ ಉಪನ್ಯಾಸ ಲಿಂಗೈಕ್ಯ ನೀಲಗಂಗಾದೇವಿ ಹಾಗೂ ಚನ್ನಬಸಪ್ಪ ನಿಂಗಪ್ಪ ಎಲೆಗಾರಿವರ ಸ್ಮರಣಾರ್ಥ ಅವರ ಸೊಸೆಯಾದಂಥ ಡಾಕ್ಟರ್ ವೀಣಾ ಎಲೆಗಾರ್ ಇವರು ಇಟ್ಟಂತ ದತ್ತಿ ದಾಸೋಹಕ್ಕೆ ಮತ್ತೊಮ್ಮೆ ಎಲ್ಲರನ್ನ ಸ್ವಾಗತ ಕೋರ್ತಿದ್ದೇನೆ. ಇವತ್ತಿನ ವಿಷಯ ಶರಣೆ ಅಕ್ಕಮ್ಮ ಅಂತಕ್ಕಂಥದ್ದು. ಅಕ್ಕಮಹಾದೇವಿಯ ನಂತರ ಹೆಚ್ಚಿನ ವಚನಗಳನ್ನು ಸಂಖ್ಯಾತ್ಮಕ ಗುಣಾತ್ಮಕವಾಗಿ ಬರೆದವರಂದ್ರೆ ಅಕ್ಕಮ್ಮ. ಅದರ ಪ್ರಚಲಿತ ದಿನಗಳಲ್ಲಿ ಅಕ್ಕಮ್ಮನ ವಚನ ಸಾಹಿತ್ಯ ಚಿಂತನೆ ಬಗ್ಗೆ ಗಮನ ಹರಿಸಿದ ಬಹಳ ನೋವಿನ ಸಂಗತಿ. ಈ ದಿಶೆಯೊಳಗೆ ನಾನು ಮೊದಲಿಗೆ ದತ್ತಿ ದಾಸೋಹಿಗಳ ಪರಿಚಯ ಮಾಡ್ತೀನಿ. ಡಾಕ್ಟರ್ ವೀಣಾ ಎಲೆಗಾರ್ ಮೇಡಮ್ ಅವರು ಇವರು ತಮ್ಮ ತಂದೆ ತಾಯಿಗಳ ಜೊತೆಗೆ ತಮ್ಮ ಅತ್ತೆ ಮಾವರ ದತ್ತಿ ದಾಸೋಹ, ತಮ್ಮ ಮಾರ್ಗದರ್ಶಕರಾದಂಥ ಚೆನ್ನಕ್ಕ ಎಲೆಗಾರ್ ಚೆನ್ನಕ್ಕ ಪೌಟಿ ಅವರ ಹೆಸರಿನಲ್ಲಿ 3 ಉಪನ್ಯಾಸಗಳನ್ನು ಇಟ್ಟಿದ್ದಾರೆ. MA ಕನ್ನಡದಲ್ಲಿ ಪ್ರಥಮ ದರ್ಜೆಯೊಂದಿಗೆ ಪಾಸಾಗಿ KLE ಸಂಸ್ಥೆಯ ಕಲಾ ವಿಭಾಗದ ಮುಖ್ಯಸ್ಥರಾಗಿ ಮೃತ್ಯುಂಜಯ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆಯ ವಾಗ್ಮಿ ಪಟು, ಸುಮಾರು ಒಂದು 5 ಕೃತಿಗಳನ್ನು ಬರೆದಿದ್ದಾರೆ. ಇವರು ಅಟ್ಟಾರುದ್ರಗೌಡರ ಬಗ್ಗೆ ಸುದೀರ್ಘವಾದಂಥ PhD ಯನ್ನು ಡಾಕ್ಟರ್ ಚೆನ್ನಕ್ಕ ಎಲೆಗಾರ್ ಅವರ ಕೈಯಲ್ಲಿ ಮಾಡಿದ್ದಾರೆ. ಒಬ್ಬ ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ತೀವ್ರ ಸ್ಪಂದನೆ ಮತ್ತು ಸಂವೇದನೆಯನ್ನು ಹೊಂದತಕ್ಕಂಥ ಸಹಜ ಜೀವಿ, ಸರಳ ಜೀವಿ, ಸ್ನೇಹಪರವಾದಂಥ ಜೀವಿ. ನಮ್ಮ ಅಕ್ಕನ ಅರಿವಿನ ಸದಸ್ಯರೊಳಗೆ ಹಿರಿಯ ಅಗ್ರಮಾನ್ಯರು ಅಂತಕ್ಕಂಥದ್ದು ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಅವರನ್ನು, ಅವರ ಸರ್ವ ಸದಸ್ಯರನ್ನು, ಅವರ ಕುಟುಂಬದ ಸದಸ್ಯರನ್ನು ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇನ್ನು ಸುಮಂಗಲ ಮೇಟಿ ಅಂತಂದ್ರೆ ನನಗೆ ಅತ್ಯಂತ ಅಕ್ಕರೆ. ಸಣ್ಣ ವಯಸ್ಸಿನೊಳಗೆ ಬಹಳ ದೊಡ್ಡ ಸಾಧನೆಯನ್ನು ಮಾಡ್ತಕ್ಕಂಥ ಒಬ್ಬ ದಿಟ್ಟ ಅಧ್ಯಯನಶೀಲ ಹೊಂದಿದಂಥ ಸೃಜನಶೀಲ ಮನಸ್ಸಿನ ಅಧ್ಯಾಪಕಿ, ಸಹ ಅಧ್ಯಾಪಕಿ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಹಲವಾರು ಕರ್ನಾಟಕ ರಾಣಿಗಳ ಬಗ್ಗೆ ತಮ್ಮ PhD ಥೀಸಿಸ್ ಮಾಡಿದ್ದಾರೆ. ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಸದ್ಯ ಅವರು ಬಾಗಲಕೋಟೆಯ ನವನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಯಜಮಾನರು ಕೂಡ ಒಂದು ಅಂತಾರಾಷ್ಟ್ರೀಯ ಮಟ್ಟದ ವಸ್ತು ಸಂಗ್ರಹಾಲಯ ಕೂಡಲ ಸಂಗಮದಲ್ಲಿ ಮಾಡಿ, ಮ್ಯೂಸಿಯಂ ಮಾಡಿ, ಅವರಿಬ್ಬರಿಗೆ ಒಂದು ಪ್ರಶಸ್ತಿ ಬಂದಿದೆ. ಶ್ರೀಲಂಕಾ ಸರ್ಕಾರ ಅದನ್ನು ಅವರಿಗೆ ಪ್ರಶಸ್ತಿ ನೀಡಿ, ಅವರ ಯಜಮಾನರಿಗೆ ಪ್ರಶಸ್ತಿ ನೀಡಿ ಗೌರವಿಸಿದೆ. ಸುಮಂಗಲ ಮೇಟಿ ಅವರ ಒಂದು ವಿಶೇಷತೆ ಅಂತಂದ್ರೆ ಅವರಿಗೆ ಲೇಖನ ಕೊಡಲಿ, ಬರಹ ಕೊಡಲಿ, ಭಾಷಣ ಕೊಡಲಿ, ಅಚ್ಚುಕಟ್ಟಾಗಿ ತಯಾರಿ ಮಾಡಿ ಅವರು ನಿರಂತರವಾಗಿ ನಮ್ಮ ಅಕ್ಕನ ಅರಿವಿನ ಒಂದು ಚೈತನ್ಯದ ಸ್ಫೂರ್ತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಲವಾರು ಪ್ರಶಸ್ತಿಗಳು ಬಂದವು ಅವರಿಗೆ. ಹಲವಾರು ಸುಮಾರು 48ಕ್ಕೂ ಅಧಿಕ ಲೇಖನಗಳನ್ನು ಬರೆದಾರೆ. 3-4 ಪುಸ್ತಕಗಳನ್ನು ರಚಿಸಿದ್ದಾರೆ. ನನಗನ್ಸಿ ಮಟ್ಟಿಗೆ ಭರವಸೆಯ ಒಬ್ಬ ಬರಹಗಾರ್ತಿಯಾಗಿ ಮುಂಬರುವ ದಿನದೊಳಗೆ ರೂಪುಗೊಳ್ಳಲಿದ್ದಾರೆ. ಅವರನ್ನು ತುಂಬ ಹೃದಯದಿಂದ ಸ್ವಾಗತಿಸಿ ಈಗ ಅವರಿಗೆ 1 ಗಂಟೆಯ ಸಮಯ ಶರಣೆ ಅಕ್ಕಮ್ಮದ ಬಗ್ಗೆ ಅವರು ತಮ್ಮ ಉಪನ್ಯಾಸವನ್ನು ಆರಂಭಿಸಿದಂತೆ ಅವರಲ್ಲಿ ಕೇಳಿಕೊಂಡು ಮತ್ತೊಮ್ಮೆ ಎಲ್ಲರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶರಣು ಶರಣಾರ್ಥಿ. ಡಾಕ್ಟರ್ ಸುಮಂಗಲ ಮೇಟಿ. ಎಲ್ರಿಗೂ ಶರಣು ಶರಣಾರ್ಥಿಗಳು. ಕೇಳಿಸ್ತಾ ಇದೆ ಅಲ್ರಿ ಸರ್? ಹಾ ಮೇಡಮ್, ಕೇಳ್ತದೆ. ವಚನ ಅಧ್ಯಯನ ವೇದಿಕೆಯ ಗೂಗಲ್ ಮೀಟ್ ಶರಣ ಚಿಂತನ ಮಾಲಿಕೆ 294. ಈ ಒಂದು ಮಾಲಿಕೆಯಲ್ಲಿ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ, ಪುಣೆಯ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರುವಂತಹ ಡಾಕ್ಟರ್ ವೀಣಾ ಎಲೆಗಾರ್ ಅವರ ಅತ್ತೆ ಲಿಂಗೈಕ್ಯ ಶರಣೆ
ಶ್ರೀಮತಿ ನೀಲ್ಗಂಗಾದೇವಿ ಹಾಗೂ ಮಾವನವರಾದ ಲಿಂಗೈಕ್ಯ ಶರಣ ಶ್ರೀ ಚನ್ನಬಸಪ್ಪ ನಿಂಗಪ್ಪ ಎಲೆಗಾರ್ ಇವರ ಸ್ಮರಣಾರ್ಥ ದಾಸೋಹಿಗಳಾದಂತಹ ಡಾಕ್ಟರ್ ವೀಣಾ ಎಲೆಗಾರ್ ಅವರಿಗೆ ಶರಣಾರ್ಥಿಗಳನ್ನ ಸಮರ್ಪಿಸ್ತಾ ಇದ್ದೀನಿ. ಬಹಳ ಕ್ರಿಯಾಶೀಲವಾಗಿ ತಮ್ಮನ್ನ ತಾವು ಸಾಹಿತ್ಯಿಕ ವಲಯದಲ್ಲಿ ತೊಡಗಿಸಿಕೊಂಡಿರುವಂತಹ ಡಾಕ್ಟರ್ ವೀಣಾ ಎಲೆಗಾರ್ ಅವರ ಈ ಒಂದು ಸೇವೆ ಸಾಹಿತ್ಯಿಕ ಅಮೋಘವಾದುದು ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಹಾಗೆ ಸತತ 294 ಮಾಲಿಕೆಗಳಲ್ಲಿ ನಿರಂತರವಾಗಿ ನಡೀತಾ ಬಂದಿರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಸಂಯೋಜನೆಯರಾಗಿ ಅವರು ಮಾತಾಡುವಾಗ್ಲೂ ಕೂಡ ಒಂದು ಮೌಲಿಕವಾಗಿರುವಂತಹ ಮಾತುಗಳನ್ನ, ಮೌಲಿಕವಾಗಿರುವಂತಹ ಅರ್ಥಗರ್ಭಿತವಾಗಿರುವಂತಹ ವಿಷಯ ವಸ್ತುಗಳನ್ನ ಇಟ್ಕೊಂಡು ಅವರು ಚರ್ಚಿಸ್ತಾ ಇರ್ತಾರೆ ಅನ್ನೋದನ್ನ ನಾನು ಅವಾಗವಾಗ ಕೇಳ್ತಾ ಇರ್ತೀನಿ. ಆದ್ರೆ ನಿರಂತರವಾಗಿ ನಡೀತಾ ಇರುವಂತಹ ಈ ಒಂದು ಕಾರ್ಯಕ್ರಮದ ಸಂಯೋಜಕರಾಗಿರುವಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ, ಹಾಗೆ ಶರಣ ರುದ್ರಮೂರ್ತಿ ಪ್ರಭು ಅವರಿಗೆ ಹಾಗೂ ಶರಣ ಕುಮಾರ ರಾಜಣ್ಣ ಅವರಿಗೆ ಎಲ್ರಿಗೂ ಕೂಡ ಶರಣಗಳನ್ನ ಸಮರ್ಪಿಸ್ತಾ ಲಿಂಗ ಹಾಗೂ ವಚನ ಪ್ರಾರ್ಥನೆಯನ್ನ ಮಾಡಿದಂತಹ ಶರಣೆ ಮಹಾಂತಮ್ಮ ಅವರಿಗೆ ಶರಣಾರ್ಥಿಗಳನ್ನ ಸಮರ್ಪಿಸ್ತಾ ಇದ್ದೀನಿ. ನನ್ನ ಒಂದು ಅಧ್ಯಯನದ ತೆಕ್ಕೆಗೆ ದಕ್ಕಿರುವಷ್ಟನ್ನ ಶಿವಶರಣೆ ಅಕ್ಕಮ್ಮನವರ ಬಗೆಗೆ ಕೆಲವೊಂದಿಷ್ಟು ವಿಚಾರಗಳನ್ನ ತಮ್ಮೊಂದಿಗೆ ಚರ್ಚಿಸಲು ಬಯಸ್ತಾ ಇದ್ದೀನಿ. 12ನೇ ಶತಮಾನದಲ್ಲಿ ಶಿವಶರಣರಿಂದಾಗಿ ಜನವರ್ಗವು ಪಡೆದಂತಹ ಸಾಂಸ್ಕೃತಿಕ ಸಂಪತ್ತಾಗಿರುವಂತಹ ವಚನ ಸಾಹಿತ್ಯವನ್ನ, ವಚನ ಅಂದ್ರೆ ಏನು ಅನ್ನುವಂತಹ ಒಂದು ಹಿನ್ನೆಲೆಯೊಳಗ ಬಹಳಷ್ಟು ಅರ್ಥಗಳಲ್ಲಿ ನಾವು ವಚನ ಅನ್ನೋದನ್ನ ಅರ್ಥೈಸಿಕೊಳ್ತಾ ಇದೀವಿ. ವಚನ ಅಂದ್ರೆ ಪ್ರತಿಜ್ಞೆ, ಆತ್ಮಸಾಕ್ಷಿಯ ಮಾತು ಎಂದರ್ಥ. ಶಿವಶರಣರು ತಮ್ಮ ಚಿಂತನೆಯನ್ನ ಹೃದಯದಿಂದ ಹೃದಯಕ್ಕೆ ಮುಟ್ಟುವಂತೆ ಬಹಳ ಹೇಳ್ತಾರೆ. ಇಂತಹ ಒಂದು ವಚನ ನಿಧಿ ಜನರಿಗೆ ಜೊತೆಗೆ ಮಾಡಿದ್ರು. ಆತ್ಮನಿಷ್ಠೆಯಷ್ಟೇ ವಿಪುಲವಾಗಿ ಸಮಾಜ ನಿಷ್ಠೆಯನ್ನು ಕೂಡ ನಾವು ಕಾಣ್ತೀವಿ. ಹಾಗೆ ವರ್ಣಭೇದ, ವರ್ಗಭೇದ, ಲಿಂಗಭೇದ ಸಮಾಜ ನಿರ್ಮಿಸುವಂತಹ ಒಂದು ಕನಸನ್ನ ಅವರು ನನಸಾಗಿಸಿದ್ರು. ಇಲ್ಲಿ ಪುರುಷರಷ್ಟೇ ಪ್ರಾಧಾನ್ಯತೆ ಮಹಿಳೆಯರಿಗೂ ಕೂಡ ಇದೆ, ಕುಲಜರಷ್ಟೇ ಪ್ರಾಧಾನ್ಯತೆ ಅಂತ್ಯಜರಿಗೂ ಕೂಡ ಇದೆ, ಪ್ರಭುಗಳಷ್ಟೇ ಪ್ರಾಧಾನ್ಯತೆ ನಿರ್ಬಂಧಗಳ ಚೌಕಟ್ಟಿನಲ್ಲಿ ಹೆಣ್ಣಿನ ಆಧ್ಯಾತ್ಮಿಕ, ಸಾಮಾಜಿಕ, ಆರ್ಥಿಕ, ನೈತಿಕ ಮತ್ತು ಸಾಂಸ್ಕೃತಿಕ ಅವಕಾಶಗಳು ಇಲ್ಲದೆ ಅಗೌರವ, ಅವಹೇಳನಕ್ಕೆ ಗುರಿಯಾಗಿ ಜೀವ ಇದ್ದು ಉಸಿರುಗಟ್ಟುವಂತಹ ವಾತಾವರಣದಲ್ಲಿ ಜೀವಿಸ್ತಾ ಇದ್ದಂತಹ ಒಂದು ಶವವಾಗಿ ಬದುಕ್ತಾ ಇದ್ದಂತಹ ಸ್ತ್ರೀಯರ ಬದುಕನ್ನ ಬದಲಿಸಿದಂತವರು ಶಿವಶರಣರು. ಹಾಗಾಗಿ ಶಿವಶರಣರು ಅಕ್ಕ ಮಹಾದೇವಿ, ಗಂಗಾಂಬಿಕೆ, ನೀಲಾಂಬಿಕೆ, ಮುಕ್ತಾಯಕ್ಕ, ಸುಳೆ ಸಂಕವ್ವೆ, ಅಕ್ಕ ನಾಗಮ್ಮ, ಸತ್ಯಕ್ಕ, ಅಮುಗೆ ರಾಯಮ್ಮ, ಹಡಪದ ಲಿಂಗಮ್ಮ ಇತ್ಯಾದಿ ಶಿವಶರಣೆಯರು ವಚನ ರಚನೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡ್ರು. ಅಂತಹ ವಚನಕಾರ್ತಿಯರಲ್ಲಿ ಮಹತ್ವದ ವಚನಕಾರ್ತಿಯಾಗಿ ಕಾಣಿಸಿಕೊಳ್ಳುವಂತವರು ಶರಣೆ ಅಕ್ಕಮ್ಮ. ಅಕ್ಕಮ್ಮನ ಕೌಟುಂಬಿಕ ಬದುಕಿನ ಬಗ್ಗೆ ಯಾವುದೇ ಮಾಹಿತಿ ಸಂಪುಟ ಪ್ರಧಾನ ಸಂಪಾದಕರಾಗಿರುವಂತಹ ಡಾಕ್ಟರ್ ಎಂ.ಎಂ. ಕಲಬುರ್ಗಿ ಅವರು ಸಂಪಾದಿಸಿರುವಂತಹ ಆ ಒಂದು ಕೃತಿಯನ್ನ ಹಾಗೂ ಶಿವಶರಣೆಯರ ವಚನ ಸಂಪುಟ 5 ಸಂಪಾದಕರು ಡಾಕ್ಟರ್ ವೀರಣ್ಣ ರಾಜೂರವರು. ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕರ್ನಾಟಕ ಸರ್ಕಾರದ
ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರಿನಿಂದ ಅದು ಪ್ರಕಟ ಆಗಿರೋದನ್ನ ನಾವು ಗುರುತಿಸ್ಕೊಳ್ತಾ ಇದೀವಿ. ಈ ಒಂದು ಆಕರ ಗ್ರಂಥಗಳನ್ನ ನಾವು ಅವಲೋಕನ ಮಾಡಿದಾಗ ನಮ್ಗೆ ದಕ್ಕುವಂತಹ ಮಾಹಿತಿ ಏನು ಅಂತಂದ್ರೆ, ಮೇಡಮ್ ಅಲ್ಲಿ ಕಟ್ ಆಗ್ತಾ ಇದೆ ವಯಸ್ಸು ಮೇಡಮ್. ಒಂದು ರೇಂಜ್ ಆಕೆಯ ವಾಯ್ಸ್ ಕಾಲವನ್ನ 1160 ಅಂತ ಹೇಳಿ ಗುರುತಿಸ್ತಾ ಇದ್ದೀವಿ. ಹಾಗೆ ಈಕೆಯ ಮೊದಲಿನ ಹೆಸರು ರೇಮವೆ ಆಗಿತ್ತು ಎಂದು ಕೂಡ ನಾವು ಗುರುತಿಸ್ಕೊಳ್ತಾ ಇದ್ದೀವಿ. ಈಕೆ ಯಾದಗಿರಿ ಜಿಲ್ಲೆಯ ಏಲೇರಿ ಅನ್ನುವಂತಹ ಗ್ರಾಮದಲ್ಲಿ ಜನಿಸಿರಬಹುದಾಗಿದೆ. ಇದೇ ಊರಿನಲ್ಲಿ ಇದ್ದಂತಹ ಏಲೇರಿ ಕೇತಯ್ಯನವರ ಪ್ರಭಾವ ಈಕೆಯ ಮೇಲೆ ಆಗಿರಬಹುದು ಅನ್ನುವಂತಹ ಏಲೇಶ್ವರ ಲಿಂಗ ಅನ್ನುವಂತಹ ಅಂಕಿತದಲ್ಲಿ 23 ವಚನಗಳು ಪ್ರಕಟ ಆಗಿದ್ದಾವೆ. ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗ ಅನ್ನುವಂತಹ ಅಂಕಿತದ ವಚನಗಳು ಏಲೇಶ್ವರ ಕೇತಯ್ಯನ ಹೆಸರಿನಲ್ಲಿ ಸೇರಿಕೊಂಡಿರಲು ಕಾರಣ ಏನಿರಬಹುದು ಅನ್ನೋದು ಇನ್ನು ನಮಗೆ ಸಂಶೋಧನೆಯಾಗಿಲ್ಲ ಅನ್ನೋದನ್ನ ನಾವಿಲ್ಲಿ ಗುರುತಿಸ್ಕೊಳ್ಬೇಕು. ಇವುಗಳನ್ನೆಲ್ಲ ಪ್ರತ್ಯೇಕಿಸಿ ಡಾಕ್ಟರ್ R.C. ಹಿರೇಮಠ ಅವರು ಅಕ್ಕಮ್ಮನ ವಚನಗಳು ಅನ್ನುವಂತಹ ಈಗಾಗಲೇ ನಡೆದಂತಹ ಸಂಶೋಧನೆಗಳ ಸ್ಪಷ್ಟ ಆಗಿದೆ. ಈಕೆಯ ಒಂದು ವಚನದಲ್ಲಿ ಏಲೇಶ್ವರದ ಗೊತ್ತು ಕೆಟ್ಟಿತ್ತು ಅನ್ನುವಂತಹ ಮಾತು ಬರ್ತೈತಿ. ಅಕ್ಕಮ್ಮನ 155 ವಚನಗಳು ಪ್ರಕಟ ಆಗಿದ್ದಾವೆ. ಅಕ್ಕಮ್ಮ ವೃತಕ್ಕೆ ಮಹತ್ವದ ಸ್ಥಾನವನ್ನ ಕೊಟ್ಟಿದ್ದಾಳೆ. 64 ವೃತಗಳನ್ನ, 56 ಶೀಲಗಳನ್ನ, 32 ನೇಮಗಳನ್ನ ಕುರಿತು ಆಕೆ ಚರ್ಚಿಸಿದ್ದಾಳೆ. ಶರಣೆ ಅಕ್ಕಮ್ಮನ ಅಂಕಿತ ನಾಮ ಮೇಡಮ್ ಸೌಂಡ್ ಕಟ್ ಆಗೈತೆ. ಅದು ಸುಮಂಗಲ ಮೇಡಮ್ ವಾಯ್ಸ್ ಕಟ್ ಆಗ್ತಾ ಇದೆ ಮೇಡಮ್. ಒಂದ್ ಸ್ವಲ್ಪ ರೇಂಜ್ ಇದ್ದಲ್ಲಿ ಬಂದ್ ಮಾತಾಡ್ರಿ. ಸರಿ ಸರ್. ಓಕೆ. ಹಲೋ ಸರ್, ಇವಾಗ ಕೇಳಿಸ್ತಾ ಇದೆ ಸರ್? ಹಾ ಕೇಳ್ತಾ ಇದೆ. ಅಂದ್ರೆ ಆ ರೇಂಜ್ ಅಲ್ಲಿ ಮಾತಾಡಿದ್ರೆ ಸರಿ ಕೇಳ್ತಾ ಇಲ್ಲ, ಕಟ್ ಆಗ್ತದೆ. ಮಾತಾಡಿ. ಸರ್ ಇವಾಗ ಕೇಳಿಸ್ತಾ ಇದೆ ಅಲ್ರಿ ಸರ್? ಅಂದ್ರೆ ಕಟ್ ಆಗುತ್ತೆ ಮೇಡಮ್, ವಾಯ್ಸ್ ಕಟ್ ಆಗ್ತಾ ಇದೆ. ಸ್ವಲ್ಪ ರೇಂಜ್ ಇದ್ದು ಏರಿಯಾದಾಗ ಬರ್ರಿ ಮೇಡಮ್. ಹಾ ಸರ್, ಒಂದೇ ನಿಮಿಷ. ದಯವಿಟ್ಟು ಕ್ಷಮಿಸ್ಬೇಕು ಸರ್. ಈಗ ಮಾತಾಡ್ಲಿರಿ ಸರ್? ಹಾ, ಈಗ ಅಗದಿ ಕ್ಲಿಯರ್ ಇದೆ, ಮಾತಾಡಿ ಮೇಡಮ್. ಹಾ ಸರ್. ರಾಮೇಶ್ವರ ಕಂಟಿನ್ಯೂ ಮಾಡಿ ಮೇಡಮ್. ಈ ಅಂಕಿತ ಅವಳ ವ್ಯಕ್ತಿತ್ವದ ಅಸ್ಮಿತೆ. ಅದು ವಿಚಾರ ಪ್ರಾಣವಲ್ಲ, ಆಚಾರ ಪ್ರಾಣ. ಶರಣ ಶರಣೀಯರು ಭೌತಿಕದ ಮೂಲಕ ಆಧ್ಯಾತ್ಮಿಕ ಅನುಸಂಧಾನವನ್ನ ನಡೆಸಿದ್ದಾರೆ. ಅಕ್ಕಮ್ಮ ಬಸವಾದಿ ಶರಣರ ಕಾಲದಲ್ಲಿ ಇದ್ದು ಸನ್ನಡತೆಯ ಜೀವನವನ್ನ ನಡೆಸಿ ಜೀವನಾನುಭವದಿಂದ ಕಂಡುಂಡಂತಹ ವಸ್ತು ವೈವಿಧ್ಯತೆಗಳ ಕುರಿತು ಚರ್ಚಿಸಿದ್ದಾಳೆ. ಅಂತರಂಗದಲ್ಲಿ ವೃತ, ನೇಮ, ಆಚಾರ, ಶೀಲ ಇವು ಅಕ್ಕಮ್ಮನ ವಚನಗಳ ಮೂಲದ್ರವ್ಯ. ಅವುಗಳಿಗೆ ಪೂರಕವಾಗಿ ಧಾನ್ಯ, ಪಶು, ಪಕ್ಷಿ, ಜನಪದ ನಂಬಿಕೆ, ರೂಢಿ, ವೃತ್ತಿ ಪರಿಭಾಷೆಗಳು, ಗುರು, ಲಿಂಗ, ಜಂಗಮ, ಕಾಯಕ, ಆಚರಣೆ, ದಾಸೋಹ, ಪಂಚಾಚಾರ ಇತ್ಯಾದಿ ವಿಷಯಗಳನ್ನ ಕುರಿತು ಆಕೆ ವಿವರಿಸಿದ್ದಾಳೆ. ಶರಣೆ ಅಕ್ಕಮ್ಮನ ವಚನಗಳನ್ನ ನಾವು ಗಮನಿಸ್ಕೊಂಡು ಮೇಡಮ್ ಮತ್ತೆ ಕಟ್ ಆಗ್ತಾ ಇದೆ. ಕಟ್ ಆಗ್ತದೆ ಮೇಡಮ್, ಪ್ಲೀಸ್.
ಹಲೋ, ಸುಮಂಗಲ ಮೇಡಮ್. ಹಲೋ, ಸರ್ ಇವಾಗ ಕೇಳಿಸ್ತಾ ಇದ್ರಿ ಸರ್? ಹಾ ಕೇಳ್ತದೆ, ನಡುಗಡೆ ಕಟ್ ಆಗ್ತದೆ ಮೇಡಮ್. ಅಂದ್ರೆ ಅದು ಯಾಕೆ ಕಟ್ ಆಗತ್ತಿದೆ ಸರ್? ಓಕೆ, ಸ್ಟಾರ್ಟ್ ಮೇಡಮ್. ಹೌದು ಸರ್. ಶಿವಶರಣೆ ಅಕ್ಕಮ್ಮನ ವಚನಗಳನ್ನ ಗಮನಿಸ್ಕೊಂಡಾಗ ಬಹಳ ಪ್ರೌಢವಾಗಿರುವಂತಹ ವಚನಗಳನ್ನ ನಾವು ನೋಡ್ತಾ ಇದ್ದೀವಿ. ಎನ್ನ ಸಮಗ್ರಾಹಕ ಶೀಲ ಸಂಪಾದಕನಲ್ಲದೆ ಎನ್ನ ಕಣ್ಣಿನಲ್ಲಿ ನೋಡೆ ಜಿವೆಯಲ್ಲಿ ನೆನೆಯೇ ಮಿಕ್ಕಾದ ತಟ್ಟುವ ಮುಟ್ಟುವ ತಾಗುವ ಸೋಂಕುವ ನಾನಾ ಗುಣಗಳಲ್ಲಿ ಶೋಧಿಸಿ ಎಲ್ಲದೆ ಬೆರೆಯೇ ಕೊಂಬಲ್ಲಿ ಕೊಡುವಲ್ಲಿ ಎನ್ನ ವೃತಾಚಾರವ ಅಂಗೀಕರಿಸಿದವರಿಗೆ ಅಲಿಗಲ್ಲದೆ ಹೋಗೆ ಅನ್ನುವಂತಹ ಒಂದು ವಚನವನ್ನ ಗಮನಿಸ್ಕೊಂಡಾಗ ಕಾಯಕ ಪ್ರಜ್ಞೆ ಇರುವಂತಹ ಅಕ್ಕಮ್ಮ ಒಂದು ವೃತ್ತಿಯ ಬಗ್ಗೆ ಸಾಮಾಜಿಕವಾಗಿ ಇರುವಂತಹ ಕೀಳ ಆಗಿರುವಂತಹ ಧೋರಣೆಗಳನ್ನ, ಅಪಮಾನಗಳನ್ನ ದಾಟೋದಕ್ಕೆ, ಶೋಷಣೆ ಕ್ರೌರ್ಯಗಳನ್ನ ಎದುರಿಸುವುದಕ್ಕೆ ಅವಳು ಕೈಗೊಂಡಿದ್ದಂತಹ ಕಟ್ಟಳೆಯ ನಿಷ್ಠುರವಾಗಿರುವಂತಹ ವೃತಾಚರಣೆ ಅನ್ನುವಂಥದ್ದೇನಿದೆಯಲ್ಲ, ಅಂತಹ ವೃತ ಅನ್ನುವಂಥದ್ದನ್ನ ಬಹಳ ನೀಟಾಗಿ ವಿವರಿಸ್ತಾ ಹೋಗ್ತಾ ಇದ್ದಾಳೆ. ಆ ವೃತ ಎನ್ನುವ ಆಯುಧವನ್ನ ಅವಳಿಗೆ ಒದಗಿಸಿಕೊಟ್ಟಿದ್ದು ವಚನ ಚಳುವಳಿ. ಆ ವೃತವನ್ನ ಅಕ್ಕಮ್ಮ ಧಾರ್ಮಿಕ ಆಚಾರವಾಗಿ ಸ್ವೀಕಾರ ಮಾಡ್ಕೊಂಡಿದ್ಲು. ವೃತಕ್ಕೆ ಅವಳು ವಿಶೇಷವಾಗಿರುವ ಕಟ್ಟುಪಾಡುಗಳನ್ನ ಹಾಕ್ತಾಳೆ. ತಾನು ಮಾಡುವ ಕಾಯಕಕ್ಕೆ ಸಂಬಂಧಿಸಿದಂತೆ ಕೈಗೊಂಡಿರುವಂತಹ ಈ ವೃತ ತನಗೊಬ್ಬಳಿಗೆ ಅನ್ವಯವಾಗುವುದಲ್ಲ, ತನ್ನನ್ನ ಒಪ್ಪುವಂತಹ, ತಾನು ಒಪ್ಪುವ ಪುರುಷನಿಗೂ ಅನ್ವಯವಾಗತಕ್ಕದ್ದು ಅನ್ನುವಂತಹ ಮಾತನ್ನ ಆಕೆ ಹೇಳ್ತಾಳೆ. ಹಾಗಾಗಿಯೇ ತಾನು ಕೈಗೊಂಡಂತಹ ವೃತಕ್ಕೆ ಸಂಬಂಧಿಸಿದಂತೆ ಕೆಲವು ಹೊಸದಾಗಿರುವ ಪರಿಭಾಷೆಗಳನ್ನ ಆಕೆ ಬಳಸ್ತಾಳೆ. ಸಮಗ್ರಾಹಕ, ಸಮಶೀಲಕ, ಸರ್ವಭರಿತಾರ್ಪಣ, ಶೀಲ ಸಂಪಾದಕ, ಸಹಭೋಜನ, ನಿರಂಗವೃತ, ನಿಹಿತಲಿಂಗ, ಚೇತನ ಭಾವ, ಅಂಗದ ಢಾವರ, ತಟ್ಟುವ ಮುಟ್ಟುವ ತಾಗುವ ಸೋಂಕುವ, ಜಿಹ್ವಾಲಂಪಟ, ಸರಿಹುದುಗಿನ ಸೂಳೆ, ಹೀಗೆ ಬಹಳಷ್ಟು ಪಾರಿಭಾಷಿಕ ಪದಗಳನ್ನ ಆಕೆಯ ವಚನಗಳಲ್ಲಿ ನಾವು ಗುರುತಿಸ್ತಾ ಇದ್ದೀವಿ. ಅಕ್ಕಮ್ಮ ಬಳಸ್ತಾ ಇರುವಂತಹ ಶೀಲ ಸಂಪಾದಕ, ಸಮಶೀಲಕ ಅನ್ನುವಂತಹ ಪದಗಳನ್ನ ರೂಢಿಗತ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಕೀಳುತನವನ್ನ ತಿರಸ್ಕರಿಸಿ ಪರಸ್ಪರ ಅರಿವಿನ ಸ್ನೇಹಶೀಲತೆಯ ಗುಣವನ್ನ, ಗೌರವವನ್ನ ತಂದುಕೊಡುವಂತಹ ರೀತಿಯಲ್ಲಿ ಆಕೆ ಬಳಸ್ಕೊಡ್ತಾ ಇದ್ದಾಳೆ. ಗಂಡು ಹೆಣ್ಣಿನ ಸಮಾನತೆಯನ್ನ ಎತ್ತಿ ಹಿಡಿಯೋದಷ್ಟೇ ಅಲ್ಲದೆ ವೃತ್ತಿಯನ್ನ ಶೀಲ ಸಂಪನ್ನಗೊಳಿಸಿದಂತಹ ಹಿರಿಮೆ ಈ ಪದಗಳಿಗೆ ಇದೆ. ಹೀಗಾಗಿ ಪದ ಪರಿಭಾಷೆಗಳಿಗಷ್ಟೇ ಅಲ್ಲ, ವೃತ್ತಿಗೂ ಕೂಡ ಹೊಸತನವನ್ನ ತಂದುಕೊಟ್ಟು ಹೊಸ ಮೌಲ್ಯವನ್ನ, ನೈತಿಕ ಕೆಚ್ಚನ್ನ ತಂದುಕೊಟ್ಟಂತಹ ಕೀರ್ತಿ ಅಕ್ಕಮ್ಮನಿಗೆ ಸಲ್ತದ. ಬದುಕಿನಲ್ಲಿ ನೈತಿಕತೆ ಅನ್ನುವಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದನ್ನ ಅಕ್ಕಮ್ಮ ಈ ವಚನದೊಳಗ ಹೇಳ್ತಾ ಇದ್ದಾಳೆ. ಹಾಗೆ ವೃತದ ಬಗೆಗೆ ಬಹಳಷ್ಟು ವಚನಗಳನ್ನ ಗಮನಿಸ್ಕೊಂಡಾಗ ವೃತ ಅನ್ನುವಂಥದ್ರ ಮೇಲೇನೆ ಬಹಳಷ್ಟು ವಚನಗಳನ್ನ ಆಕೆ ಬರೆದಿರೋದನ್ನ ನಾವು ನೋಡ್ತಾ ಇದೀವಿ. ವಚನ ಚಳುವಳಿಯಲ್ಲಿನ ಭಾಷಾ ಪ್ರಯೋಗಗಳನ್ನ ನಾವು ನೋಡಿದ್ರೆ ಆ ಹೋರಾಟದಲ್ಲಿ ನೈತಿಕತೆ ಮತ್ತು ನಿಷ್ಠುರಗತಿಯ ಆಚಾರ ವಿಚಾರಗಳು, ಸಂಲಗ್ನತೆ, ಇಂತಹ ವಿಚಾರಗಳನ್ನ ನಾವು ಗುರುತಿಸ್ತಾ ಇದ್ದೀವಿ. ಹಾಗೆ ಬದುಕಿನ ಉನ್ನತೀಕರಣಕ್ಕಾಗಿ ಅರ್ಥ ಗೌರವವನ್ನ ಹೆಚ್ಚಿಸಿಕೊಂಡು ಆತ್ಮ ಸಾಕ್ಷಾತ್ಕಾರವನ್ನ ಕೈಗೊಳ್ಳಿಕ್ಕೆ
ಆಚಾರ ವೃತ ಅನ್ನುವಂಥದ್ದು ಬಹಳ ಮುಖ್ಯ ಅನ್ನೋದನ್ನ ಅಕ್ಕಮ್ಮ ಹೇಳ್ತಾ ಹೋಗ್ತಾ ಇದ್ದಾಳೆ. ವೃತವೆಂಬುದೇನು ಮನ ವಿಕಾರಿಸುವುದಕ್ಕೆ ಕಟ್ಟಿದ ಗೊತ್ತು, ಜಗದ ಕಾಮಿಯಂತೆ ಕಾಮಿಸದೆ, ಜಗದ ಕ್ರೋಧಿಯಂತೆ ಕ್ರೋಧಿಸದೆ, ಜಗದ ಲೋಭಿಯಂತೆ ಲೋಭಿಸದೆ, ಮಾಯಾ ಮೋಹಗಳು ವರ್ಜಿತವಾಗಿ ಮನ ಬಂದಂತೆ ಆಡದೆ, ತನು ಬಂದಂತೆ ಕೂಡದೆ, ವೃತದಂಗಕ್ಕೆ ಸಂಗವಾಗಿ ನಿಂದ ಸದ್ಭಕ್ತನ ಅಂಗವೇ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗ ಎನ್ನುವ ಅಕ್ಕ ವೃತ ಅನ್ನೋದರ ಬಗ್ಗೆ ಬಹಳ ಚೆನ್ನಾಗಿ ವಿವರಣೆಯನ್ನ ಕೊಡ್ತಾ ಹೋಗ್ತಾಳೆ. ವೃತವೆಂಬುದು ವ್ಯಕ್ತಿಯು ತನ್ನ ಮೈ ಮನವನ್ನ ಹತೋಟಿಯಲ್ಲಿ ಇಟ್ಕೊಂಡು ತನ್ನ ಮತ್ತು ಸಹಮಾನವರ ಒಳಿತಿಗಾಗಿ ಒಳ್ಳೆಯ ನಡೆನುಡಿಯನ್ನ ಸದಾಕಾಲ ಹೊಂದಿರಬೇಕು. ಹಾಗೂ ಅಂತಹ ಒಂದು ಮಾನಸಿಕ ತರಬೇತಿಯನ್ನ ಪಡಿಬೇಕು ಅನ್ನುವಂಥದ್ದನ್ನ ಆಕೆ ಹೇಳ್ತಾಳೆ. ದೇವರನ್ನ ಪೂಜಿಸುವಾಗ ಮಾಡುವಂತಹ ಬಹುಬಗೆಯ ಆಚರಣೆಗಳೇನಿದಾವ ಅಂತಹ ಆಚರಣೆಗಳಿಂದ ಮಾನಸಿಕವಾಗಿರುವಂತಹ ಒಂದು ತರಬೇತಿ ಇದೆಯಲ್ಲ ಅದು ಬಹಳ ಮುಖ್ಯ ಅಂತ ಆಕೆ ಹೇಳ್ತಾ ಇದ್ದಾಳೆ. ವೃತ ಅನ್ನೋದು ಒಬ್ಬ ವ್ಯಕ್ತಿ ಅನ್ನುವಂಥವನು ಸ್ನಾನ ಮಾಡಿ ಮಡಿಯನ್ನ ಉಟ್ಕೊಂಡು ಉಪವಾಸ ಇದ್ದು ದೇವರಿಗೆ ಎಡೆಯನ್ನ ಕೊಟ್ಟು ಅಥವಾ ಹೂವು ಹಣ್ಣು ಕಾಯಿ ಧೂಪ ದೀಪಗಳಿಂದ ಅಲಂಕಾರ ಮಾಡಿಕೊಳ್ಳುವಂತಹ ಆ ಕೃತಕ ಭಕ್ತಿ ಏನಿದೆಯಲ್ಲ ಅಂತಹ ಭಕ್ತಿಯನ್ನ ಆಕೆ ತಿರಸ್ಕಾರ ಮಾಡ್ತಾ ಇದ್ದಾಳೆ. ಹಾಗಾಗಿ ದೇವರನ್ನ ಒಲಿಸಿಕೊಳ್ಳಲು ಮಾಡುವಂತಹ ನಿಯಮಿತವಾದ ಆಚರಣೆಗಳೇನಿದಾವಲ್ಲ ಅವು ವೃತ ಅಲ್ಲ ಅನ್ನುವಂಥದ್ದನ್ನ ಆಕೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾಳೆ. ಮನಸ್ಸನ್ನ ಹತೋಟಿ ತಪ್ಪದಂತೆ ಕಟ್ಟಿ ಹಾಕಿರುವಂತಹ ಒಂದು ನೆಲೆ ಏನಿದೆಯಲ್ಲ ಅದು ವೃಥ ಅನ್ನುವಂಥದ್ದನ್ನ ಆಕೆ ವಿವರಣೆಯನ್ನ ಕೊಡ್ತಾಳೆ. ಹಾಗೆ ಜೀವನದ ಉದ್ದಕ್ಕೂ ಮೈ ಮತ್ತು ಮನದ ಬಯಕೆಗಳೇನಿದಾವಲ್ಲ ಅಂತಹ ಬಯಕೆಗಳಲ್ಲಿಯೇ ತೊಳಲಾಡ್ತಾ ಇರುವಂತಹ ಮನುಷ್ಯ ಏನಿದಾನಲ್ಲ ಅವನು ಯಾವತ್ತೂ ನೆಮ್ಮದಿಯನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಆಕೆ ಸ್ಪಷ್ಟವಾಗಿ ವಿವರಿಸ್ತಾ ಹೋಗ್ತಾ ಇದ್ದಾರೆ. ಹಾಗೆ ಒಂದಲ್ಲ ಒಂದು ಕಾರಣಕ್ಕಾಗಿ ಇತರರ ಬಗ್ಗೆ ಸದಾಕಾಲ ಸಿಟ್ಟು ಮಾಡಿಕೊಂಡು ಸಿಡಿಮಿಡಿಗೊಳ್ತಾ ಇರುವಂತಹ ಮನುಷ್ಯ ಏನಿದಾನಲ್ಲ ಅವನನ್ನ ಜಗದ ಒಂದು ಕ್ರೋಧಿ ಅಂತ ಹೇಳಿ ಆಕೆ ಹೇಳ್ತಾ ಇದ್ದಾಳೆ. ಅಂದ್ರೆ ಜೀವನದಲ್ಲಿ ಇನ್ನೊಬ್ಬರನ್ನ ನೋಡಿ ಕೋಪಿಸಿಕೊಳ್ಳದೆ ಸಿಡಿಮಿಡಿಗೊಳ್ಳದೆ ನಾವ್ ಯಾವಾಗ್ಲೂ ಕೂಡ ಸಮಾಧಾನಿ ಆಗಿರ್ಬೇಕು ಅನ್ನುವಂತಹ ಒಂದು ವಿಚಾರವನ್ನ ಹೇಳ್ತಾ ಜಗದ ಲೋಭಿ ಅನ್ನುವಂತಹ ಪದವನ್ನ ಆಕೆ ಈ ವಚನದಲ್ಲಿ ಬಳಸ್ತಾ ಇದ್ದಾಳೆ. ಜೀವನದ ಅಗತ್ಯಗಳಿಗಾಗಿ ಹಣವನ್ನ ವೆಚ್ಚ ಮಾಡದೆ ಸಂಪತ್ತನ್ನ ಕೂಡಿಟ್ಟುಕೊಳ್ಳುವಂತಹ ವ್ಯಕ್ತಿಯನ್ನ ಲೋಭಿ ಅಥವಾ ಆಸೆ ಬುರುಕರು ಅಂತ ಹೇಳಿ ಆಕೆ ಗುರ್ತಿಸ್ಕೊಳ್ತಾ ಇದ್ದಾಳೆ. ಹಾಗಾಗಿಯೇ ನಮ್ಮ ಇಡೀ ಶರಣ ಸಾಹಿತ್ಯದಲ್ಲಿ ಶಿವಶರಣರೆಲ್ಲರೂ ಕಂಡುಕೊಂಡಿರುವಂತದ್ದು ಆ ಒಂದು ದಾಸೋಹದ ಒಂದು ಪದ್ಧತಿಯನ್ನ. ಯಾರೂ ಕೂಡ ಸಂಗ್ರಹಿಸಿಕೊಳ್ಳಬಾರದು, ಹಣವಾಗ್ಲಿ ಸಂಪತ್ತಾಗ್ಲಿ ಆಹಾರವಾಗಲಿ ಯಾವುದನ್ನೂ ಕೂಡ ಕೂಡಿಟ್ಟುಕೊಳ್ಳಬಾರದು ಅನ್ನುವಂತಹ ಒಂದು ವಿಚಾರ ಏನಿದೆಯಲ್ಲ ಅಂತಹ ಒಂದು ವಿಚಾರಕ್ಕೆ ಅಕ್ಕಮ್ಮನು ಕೂಡ ಒತ್ತು ಕೊಡ್ತಾ ಇದ್ದಾಳೆ. ವ್ಯಕ್ತಿಯ ಒಳ್ಳೆಯ ನಡೆ ನುಡಿಗಳಲ್ಲಿಯೇ ಶಿವನ ಉಸಿರು ನೆಲೆಸಿದೆ ಅನ್ನುವಂತಹ ಒಂದು ನಿಲುವನ್ನ ನಾವು ಇಲ್ಲಿ ಗುರುತಿಸ್ತಾ ಇದ್ದೀವಿ. ಜನರು ಮಾಡ್ತಾ ಇರುವಂತಹ ದೇವರ ಹೆಸರಿನ ವೃತಗಳಿರ್ಬೋದು, ಉಪವಾಸ ಇರ್ಬೋದು, ಜಪ ತಪ ಆಚರಣೆಗಳಿರ್ಬೋದು, ಅಂತಹ ಕಟ್ಟುಪಾಡುಗಳೇನಿದಾವಲ್ಲ ಅಂತಹ ಕಟ್ಟುಪಾಡುಗಳಿಗೆ ವ್ಯಕ್ತಿಯ ಮೈ ಮತ್ತು ಮನಸ್ಸು ಒಳಪಡಬೇಕಾಗಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾನೆ. ಇಲ್ಲಿ ಮೈ ಮತ್ತು ಮನಸ್ಸುಗಳಿಗಿಂತ ಅವುಗಳನ್ನ ನಾವು ಈ ತರದ ಡಾಂಬಿಕವಾಗಿರುವಂತಹ ಆಚರಣೆಗಳಿಗೆ ಒಳಗು ಮಾಡದೆ ಒಂದು ಆಂತರಿಕವಾಗಿರುವಂತಹ ಗಟ್ಟಿತನಕ್ಕೆ ನಮ್ಮನ್ನ ನಾವು ಒಗ್ಗಿಸಿಕೊಳ್ಳಬೇಕು ಅನ್ನುವಂತಹ ಒಂದು ವಿಚಾರವನ್ನ ಈ ಒಂದು ವಚನದೊಳಗ ಅಕ್ಕಮ್ಮ ಹೇಳ್ತಾ ಹೋಗ್ತಾ ಇದ್ದಾಳೆ. ಹಾಗೆ ನಡೆ ನುಡಿ ಅನ್ನುವಂಥದ್ದೇನಿದೆಯಲ್ಲ ಆ ನಡೆ ನುಡಿ ಅನ್ನುವಂಥದ್ದಕ್ಕೆ ಒಂದು ನಂಟು ಇದೆ. ನಡೆದಂತೆ ನುಡಿದವರು ನುಡಿದಂತೆ ನಡೆದವರು ಅನ್ನುವಂತಹ ಒಂದು ವಿಚಾರವನ್ನ ನಾವಿಲ್ಲಿ ಗುರುತಿಸ್ಕೊಳ್ತಾ ಇದ್ದೀವಿ. ನಡೆ ನುಡಿ ಒಂದಾಗಿ ಬದುಕಿದಂತವರು ಶಿವಶರಣರು. ಹಾಗಾಗಿ ಅವರ ಒಂದೊಂದು ವಚನಗಳಲ್ಲೂ ಕೂಡ ಜೀವನದ ಮೌಲಿಕವಾಗಿರುವ ಸಂಗತಿಗಳನ್ನ ನಾವು ಗುರುತಿಸ್ಕೊಳ್ತಾ ಇದ್ದೀವಿ. ವ್ಯಕ್ತಿಯು ಒಳ್ಳೆಯ ನಡೆ ನುಡಿಗಳನ್ನ ರೂಪಿಸಿಕೊಂಡು ಬಾಳ್ಬೇಕು. ತನ್ನ ದೇಹ ಮತ್ತು ಮನಸ್ಸಿಗೆ ನೀಡುವಂತಹ ಮಾನಸಿಕ ತರಬೇತಿ ಏನಿದೆಯಲ್ಲ ಆ ತರಬೇತಿಯನ್ನ ನಾವು ವಚನಗಳ ಮೂಲಕವಾಗಿ ಕೊಡಬೇಕಾಗಿದೆ ಅನ್ನೋದನ್ನ ಅಕ್ಕಮ್ಮನ ವಚನಗಳಿಂದ ನಾವು ಗುರುತಿಸ್ತಾ ಇದ್ದೀವಿ. ಹಾಗೆ ಗುರು ಲಿಂಗ ಜಂಗಮ ಶರಣ ಸಿದ್ಧಾಂತದ ಮೂಲ ತತ್ವಗಳೇನಿದಾವೋ ಅಂತಹ ತತ್ವಗಳನ್ನ ಕುರಿತಾಗಿಯೂ ಕೂಡ ಅಕ್ಕಮ್ಮ ಮಾತಾಡ್ತಾ ಇದ್ದಾಳೆ.
ಇಲ್ಲಿ ವ್ಯಕ್ತಿಯೇ ಗುರು ಆಗ್ಬೇಕು, ಅಂದ್ರೆ ಜ್ಞಾನಿ ಆಗ್ಬೇಕು. ಲಿಂಗ ಆಗ್ಬೇಕು ಅಂದ್ರೆ ಜ್ಞಾನವನ್ನ ಕ್ರಿಯೆಯಲ್ಲಿ ಅಳವಡಿಸಿಕೊಳ್ಳುವಂತಹ ಒಂದು ಶಕ್ತಿ ಆಗ್ಬೇಕು, ಜಂಗಮ ಆಗ್ಬೇಕು. ಜ್ಞಾನ ಕ್ರಿಯಾ ಸಮನ್ವಯ ವ್ಯಕ್ತಿತ್ವ ಏನಿದೆಯಲ್ಲ, ಅಂತಹ ವ್ಯಕ್ತಿತ್ವವನ್ನ ಸಾಮಾಜೀಕರಣಗೊಳಿಸಿದಂಥವಳು ಅಕ್ಕಮ್ಮ. ಹಾಗಾಗಿ ವ್ಯಕ್ತಿಯೊಳಗೆ ಇರುವಂತಹ ಭಕ್ತಿ ಏನಿದೆ, ಶ್ರದ್ಧೆ, ನಿಷ್ಠೆ, ಅವಧಾನ, ಅನುಭಾವ, ಆನಂದ, ಸಮರಸ, ಇಂಥವುಗಳು ವಿಕಾಸ ಆಗ್ಬೇಕು ಅನ್ನುವಂಥದ್ದನ್ನ ಆಕೆ ಹೇಳ್ತಾ ಹೇಳ್ತಾ ಹೋಗ್ತಾ ಇದ್ದಾಳೆ. ಹಾಗಾಗಿಯೇ ಗುರುವಿಗೆ ತನು ದಾಸೋಹ, ಲಿಂಗಕ್ಕೆ ಮನದಾಸೋಹಗಳಂತೆ ಜಂಗಮಕ್ಕೆ ಧನದಾಸೋಹ ನೆರವೇರಿಸಬೇಕೆಂಬುದು ಶರಣರ ಸಿದ್ಧಾಂತವಾಗಿದೆ. ಹಾಗಾಗಿ ಅಕ್ಕಮ್ಮನು ಸಹ ಗುರು, ಲಿಂಗ, ಜಂಗಮದ ಮಹತ್ವವನ್ನ ಹೇಳ್ತಾ ಹೇಳ್ತಾ ಆಚಾರದ ಬಗೆಗೆ ಬಹಳ ಮಹತ್ವದ ವಿಚಾರಗಳನ್ನ ಆಕೆ ಹೇಳ್ತಾ ಇದ್ದಾಳೆ. ಗುರುವಾದಡು ಆಚಾರ ಭ್ರಷ್ಟನಾದಡೆ ಅನುಸರಿಸಲಾಗದು, ಲಿಂಗವಾದಡು ಆಚಾರ ದೋಹಳವಾದಲ್ಲಿ ಪೂಜಿಸಲಾಗದು, ಜಂಗಮವಾದಡು ಆಚಾರ ಅನುಸರಣೆಯಲ್ಲಿ ಕೂಡಲಾಗದು. ಆಚಾರವೇ ವಸ್ತು, ವೃತವೇ ಪ್ರಾಣ, ಕ್ರಿಯೆಯೇ ಜ್ಞಾನ, ಜ್ಞಾನವೇ ಆಚಾರ, ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗವು ತಾಣೆ ಅನ್ನುವಂತಹ ವಿಚಾರವನ್ನ ಆಕೆ ಹೇಳ್ತಾ ಹೋಗ್ತಾ ಇದ್ದಾರೆ. ಆಚಾರವೇ ಪ್ರಾಣ, ಆಚಾರವೇ ಜ್ಞಾನ, ಆಚಾರವೇ ವಸ್ತು, ಆಚಾರವೇ ಕ್ರಿಯೆ, ಜ್ಞಾನ ಎಲ್ಲವೂ ಆಗಿದೆ ಅನ್ನುವಂತಹ ಆಚಾರದ ಮಹತ್ವವನ್ನ ಅಕ್ಕಮ್ಮ ಇಲ್ಲಿ ಸಾರ್ತಾ ಇದ್ದಾಳೆ. ಆಚಾರ ತಪ್ಪಿದಲ್ಲಿ ಪ್ರಾಯಶ್ಚಿತ ಉಂಟು ಅನ್ನುವಂತಹ ವಿಚಾರವನ್ನ ಹೇಳ್ತಾ ಅನಾಚಾರಿಗಳ ಮುಖವನ್ನ ನೋಡಲು ಆಗದು ಅನ್ನುವಂತಹ ಮಾತನ್ನು ಕೂಡ ಇಲ್ಲಿ ಅಕ್ಕಮ್ಮ ಹೇಳ್ತಾ ಇದ್ದಾಳೆ. ಅಂದ್ರೆ ಆಚಾರ ಅನ್ನುವಂಥದ್ದು ಏನಿದೆಯಲ್ಲ, ಅದಕ್ಕೆ ಬಹಳ ಪ್ರಮುಖವಾಗಿರುವಂತಹ ಒಂದು ಮಹತ್ವವನ್ನ ಆಕೆ ಕೊಡ್ತಾಳೆ. ಹಾಗೆಯೇ ಆಚಾರವೆಂಬುದು ಸಂತೆಯ ವ್ಯವಹಾರವೇ, ಜೂಜಿನ ಮಾತೆ ಅಂದು ಆಕೆ ಪ್ರಶ್ನಿಸ್ತಾ ಇದ್ದಾಳೆ. ಅರಿವು ಅಂದ್ರೆ ಜ್ಞಾನವನ್ನ ಪಡೆಯುವುದು, ಅದು ಎಷ್ಟು ಮುಖ್ಯವಾಗಿದೆಯೋ ಅದನ್ನ ಆಚರಣೆಗೆ ತರೋದು ಕೂಡ ಅಷ್ಟೇ ಮುಖ್ಯವಾಗಿದೆ ಅನ್ನೋದು ಅಕ್ಕಮ್ಮನ ನಿಲುವಾಗಿದೆ. ಹಾಗಾಗಿಯೇ ಆಚಾರ ತಪ್ಪಿದಲ್ಲಿ ಶ್ರೇಷ್ಠನು ನಾನೆಂದು ಆಚಾರವನ್ನು ಅನುಸರಣೀಯ ಮಾಡಬಹುದೇ, ಆಚಾರಕ್ಕೂ ಪಕ್ಷಪಾತ ಉಂಟೆ, ಕಿತ್ತ ಕಣ್ಣಿ ಗಂಟ ನಿಕ್ಕಿದ ಮತ್ತೆ ಅಳತ ಕುಂಟೆ ಅನ್ನುವಂತಹ ಪ್ರಶ್ನೆಗಳನ್ನ ಹಾಕ್ತಾ ಹಾಕ್ತಾ ಸತ್ಯ ತಪ್ಪಿ ನಡೆದ ಮತ್ತೆ ಭಕ್ತಿಯುಂಟೆ, ಕೆಟ್ಟು ನಡೆದ ಅಂಗಣಿಯಲ್ಲಿ ದೃಷ್ಟವ ಕಂಡು ಮತ್ತೆ ದಿಷ್ಟ ದಿವ್ಯ ಉಂಟೆ, ಅದು ಬಾಯ ಬಗದಳದಂತೆ ಇನ್ನಾರಿಗೆ ಪೇಳುವೆ, ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗವಲ್ಲದೆ ನೇಮ ಅನ್ನುವಂತಹ ಆ ಒಂದು ವಿಚಾರಗಳನ್ನ ನಾವು ಗುರುತಿಸ್ಕೊಳ್ಳುವಾಗ ಆಚಾರ ಅಥವಾ ಆಚರಣೆ ಅನ್ನುವಂಥದ್ದೇನಿದೆಯಲ್ಲ, ಆ ಆಚರಣೆ ಅಥವಾ ಆಚಾರ ಅನ್ನುವಂತಹ ಪದಕ್ಕೆ ಬಹಳ ಮಹತ್ವವನ್ನ ಕೊಡುವಂತಹ ಅಕ್ಕಮ್ಮ ಒಬ್ಬ ವ್ಯಕ್ತಿ ಆಚಾರವನ್ನ ತಪ್ಪಿದ್ರೆ ಅಥವಾ ತಪ್ಪಿದಂತಹ ಆ ವ್ಯಕ್ತಿ ತಾನು ಶ್ರೇಷ್ಠ ಅಂತ ಹೇಳಿ ಆಚಾರವನ್ನ ಅನುಸರಿಸ್ಲಿಕ್ಕೆ ಆತ ಹೋದ್ರೆ ಅದು ಸಾಧ್ಯ ಆಗೋದಿಲ್ಲ. ಆಚಾರ ಮತ್ತು ನಿಯಮಗಳನ್ನ ಪಾಲಿಸಿದವನು ಶ್ರೇಷ್ಠ ಅಲ್ಲ ಅನ್ನುವಂತಹ ವಿಚಾರವನ್ನ ಸ್ಪಷ್ಟವಾಗಿ ಅಕ್ಕಮ್ಮ ಹೇಳ್ತಾ ಹೋಗ್ತಾ ಇದ್ದಾಳೆ. ಆಚಾರ ಅನ್ನುವಂಥದ್ದು ಏನಿದೆಯಲ್ಲ, ಇದು ಪಕ್ಷಪಾತದಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಸತ್ಯವನ್ನ ತಪ್ಪಿ ನಡೆದವನಿಗೆ ಭಕ್ತಿ ಇರಲು ಸಾಧ್ಯವೇ ಎಂದು ಆಕೆ ಪ್ರಶ್ನಿಸ್ತಾಳೆ. ತಪ್ಪು ರೀತಿಯಲ್ಲಿ ವರ್ತಿಸುವಂತಹ ಮತ್ತು ಹೆಣ್ಣಿನಲ್ಲಿ ದೇವರ ದೃಷ್ಟಿಯನ್ನ ಕಂಡ್ರೆ ಅದು ದಿವ್ಯ ಅನಿಸುವುದೇ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಆಕೆ ಹಾಕ್ತಾ ಆಚಾರದ ತಪ್ಪಿನ ಗಂಭೀರತೆಯನ್ನ ಸೂಚಿಸುವ ಪ್ರಯತ್ನವನ್ನ ಈ ವಚನದೊಳಗ ಆಕೆ ಮಾಡ್ತಾಳೆ. ಆಚಾರದ ನಿಯಮಗಳನ್ನ ಬಿಟ್ಟು ನಡೆದ್ರೆ ಆ ವ್ಯಕ್ತಿಗೆ ಹೇಳಲು ಬೇರೆ ಮಾರ್ಗ ಇರೋದಿಲ್ಲ. ಯಾಕೆ ಅಂತಂದ್ರೆ ರಾಮೇಶ್ವರ ಲಿಂಗಕ್ಕೆ ಆಚಾರವೇ ಪ್ರಾಣ, ಅದನ್ನ ಬಿಟ್ರೆ ಉಳಿದ ನಿಯಮಗಳು ವ್ಯರ್ಥ ಆಗ್ತವೆ ಅನ್ನುವಂತಹ ಸಂಗತಿಯನ್ನ ಅಕ್ಕಮ್ಮ ಹೇಳ್ತಾ ಹೇಳ್ತಾ ಇದು ಈ ಒಂದು ವಚನ ಶ್ರೇಷ್ಠ ಅಂತ ಕರೆಸ್ಕೊಳ್ಳುವಂತಹ ಆಚಾರ ಮತ್ತು ನೈತಿಕತೆಯ ಕಟ್ಟುನಿಟ್ಟಿನ ಪಾಲನೆ ಅಗತ್ಯ ಅನ್ನುವಂತಹ ಒಂದನ್ನ ಬಲವಾಗಿ ಪ್ರತಿಪಾದಿಸ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಗುರುತಿಸ್ಕೊಳ್ತಾ ಇದೀವಿ. ಹಾಗಾಗಿ ಆಚಾರವನ್ನ ಮಾಡುವಂಥದ್ದು ಮತ್ತು ಆಚಾರವನ್ನ ಶ್ರೇಷ್ಠ ಅನ್ಕೊಳ್ಳುವಂತಹ ಆ ಒಂದು ಡಾಂಬಿಕರನ್ನ ಇಲ್ಲಿ ಅಕ್ಕಮ್ಮ ಅವರನ್ನ ವಿಡಂಬಿಸ್ತಾ ಇದ್ದಾಳೆ. ಹಾಗೆ ಕಾಯಕ
12ನೇ ಶತಮಾನದ ಮಹತ್ವದ ಮೌಲ್ಯಗಳಲ್ಲಿ ಒಂದಾಗಿರೋದು ಕಾಯಕ. ಯಾವುದೇ ಕೆಲಸವನ್ನ ಮಾಡಿದ್ರು ಕೂಡ, ಯಾವುದೇ ಕೆಲಸ ಅಥವಾ ಯಾವುದೇ ಕಾಯಕವನ್ನ ಮಾಡಿದ್ರು ಕೂಡ ಅದು ಸತ್ಯ ಶುದ್ಧವಾಗಿರ್ಬೇಕು, ಅಂತಹ ಒಂದು ಸತ್ಯ ಶುದ್ಧವಾಗಿರುವ ಕಾಯಕವನ್ನ ಮಾಡಬೇಕು ಅನ್ನುವಂತಹ ಶಿವಶರಣರ ನಿಲುವು ಏನಿದೆಯಲ್ಲ, ಅಂತಹ ಒಂದು ನಿಲುವನ್ನ ಕುರಿತು ಅಕ್ಕಮ್ಮ ಒಂದು ವಚನವನ್ನ ಬರಿತಾ ಇದ್ದಾಳೆ. ಹಸಿ ಮಸಿ ಕೃಷಿ ವಾಣಿಜ್ಯ ಮುಂತಾದ ಕಾಯಕವ ಮಾಡಿ ಭಕ್ತರ ಪಡುಗ ಪಾದತ್ರಾಣ ಪಹರಿ ಬಾಗಿಲು ಬೊಕ್ಕಸ ಬಿಯಗ ಮುಂತಾದ ಕಾಯಕವ ಮಾಡಿಕೊಂಡು ವೃತಕ್ಕೆ ಊಣೆಯವಿಲ್ಲದೆ ಮಾಡುವ ಕೃತ್ಯಕ್ಕೆ ಕಡೆಯಾಗದೆ. ಈ ಭಕ್ತನ ಅಂಗಳ ಅವಿಮುಕ್ತಿ ಕ್ಷೇತ್ರ, ಆತನ ಮನೆಯೇ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗದ ಆಶ್ರಯ ಅನ್ನುವಂತಹ ಒಂದು ವಚನವನ್ನ ನಾವು ಗಮನಿಸ್ಕೊಂಡಾಗ ಕಾಯಕ ಅನ್ನುವಂಥದ್ದು ಎಷ್ಟು ಮುಖ್ಯವಾಗಿದೆ ಅನ್ನೋದನ್ನ ಅಕ್ಕಮ್ಮನ ವಚನದಲ್ಲಿ ಗುರುತಿಸ್ತಾ ಇದ್ದೀವಿ. ಹಸಿ ಅಂದ್ರೆ ಶಸ್ತ್ರಾಸ್ತ್ರಗಳು, ಇಲ್ಲಿ ಮಸಿ ಅನ್ನುವಂಥದ್ದು ಲೆಕ್ಕಪತ್ರಗಳ ಒಂದು ಕಾಯಕ. ಅಂದ್ರೆ ಯಾವುದೇ ಕಾಯಕವನ್ನ ಮಾಡಿದ್ರೂ ಕೂಡ ಆ ಕಾಯಕ ಅನ್ನುವಂಥದ್ದು ಸತ್ಯ ಶುದ್ಧ ಆಗಿರ್ಬೇಕು ಅನ್ನುವಂಥದ್ದನ್ನ ಅಕ್ಕಮ್ಮ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾಳೆ. ಹಾಗಾಗಿ ಕೃಷಿಯನ್ನ ಮಾಡೋದಾಗಿರ್ಬೋದು, ವ್ಯವಸಾಯವನ್ನ ಮಾಡೋದಾಗಿರ್ಬೋದು, ಅಥವಾ ವಾಣಿಜ್ಯವನ್ನ ಮಾಡೋದಾಗಿರ್ಬೋದು, ವಿವಿಧ ವೃತ್ತಿಗಳೇನಿದಾವೆ ಅಂತಹ ವೃತ್ತಿಗಳನ್ನ ಬಹಳ ಶ್ರದ್ಧೆಯಿಂದ ಮಾಡುವ ಮೂಲಕವಾಗಿ ಶಿವನನ್ನ ನಾವು ಕಾಣಬಹುದು ಅನ್ನೋದನ್ನ, ಕಾಯಕ ವೃತ್ತಿಯ ಮಹತ್ವವನ್ನ ಈ ವಚನದೊಳಗ ಅಕ್ಕ ಮಹಾದೇವಿ ನಮಗ ವಿವರಿಸ್ತಾ ಇದ್ದಾನೆ. ಹೊಟ್ಟೆ ಹೊರೆಯುವಂತಹ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡೋದಾಗಿರ್ಬಹುದು, ಅಥವಾ ಬೇಸಾಯ, ವಾಣಿಜ್ಯ, ಭಕ್ತರ ಪೀಕದಾನಿಯನ್ನ ಹಿಡಿಯೋದಾಗಿರ್ಬೋದು, ಪಾದರಕ್ಷೆಯನ್ನ ಮಾಡೋದಾಗಿರ್ಬೋದು, ಬಾಗಿಲು ಕಾಯೋದಾಗಿರ್ಬೋದು, ಬೀಗ ಮಾಡೋದಾಗಿರ್ಬೋದು, ಖಜಾನೆ ಕಾಯೋದಾಗಿರ್ಬೋದು, ಹೀಗೆ ವೃತ್ತಿ ಯಾವುದೇ ಇದ್ರೂ ಕೂಡ, ಯಾವುದೇ ಕಾಯಕ ಆದ್ರೂ ಕೂಡ ಮಾಡುವಂತಹ ಬಡ ಭಕ್ತರನ್ನ ಕುರಿತು ಅಕ್ಕಮ್ಮ ಚಿಂತಿಸ್ತಾ ಇದ್ದಾಳೆ. ಧರ್ಮನಿಷ್ಠವಾಗಿ ವೃತನಿಷ್ಠೆಯಿಂದ ಕಾಯಕವನ್ನ ಮಾಡಬೇಕು ಅಂತ ಹೇಳ್ತಾ, ಅಂತಹ ಒಂದು ರೀತಿಯಲ್ಲಿ ಯಾರು ಬದುಕನ್ನ ನಡೆಸ್ತಾ ಇದ್ದಾರೋ ಅಂತಹ ಭಕ್ತರ ಅಂಗಳವೇ ಪುಣ್ಯಕ್ಷೇತ್ರ ಅನ್ನೋದನ್ನ ಆಕೆ ಹೇಳ್ತಾಳೆ. ಇಂತಹ ಅರಿವಿನಿಂದಾಗಿ ಅವರ ಮನೆಗಳೇ ಶಿವಾಲಯವಾಗಿದ್ದಾವೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ, ಕಾಯಕ ಜೀವಿಗಳ ಘನತೆಯನ್ನ ಆಕೆ ಎತ್ತಿ ಹಿಡಿಯುವಂತಹ ಪ್ರಯತ್ನವನ್ನ ಮಾಡ್ತಾಳೆ. ಬಡವರ ಆತ್ಮಗೌರವವನ್ನ ಎತ್ತಿ ಹಿಡಿಯುವಂತಹ ವಚನ ಇದಾಗಿದೆ. ಯಾವುದೇ ಕಾಯಕ ಆದ್ರೂ ಮನಮುಟ್ಟಿ ಮನಸ್ಸಿನಿಂದ ಮಾಡಿದಾಗ ಸಿಗುವಂತಹ ಆನಂದ ಏನಿದೆಯಲ್ಲ, ಅದು ಸ್ವರ್ಗ ಸುಖಕ್ಕೆ ಸಮಾನ ಆಗಿರ್ತೈತಿ. ಹಾಗಾಗಿ ಸತ್ಯ ಶುದ್ಧವಾಗಿ ಕಾಯಕವನ್ನ ಮಾಡಬೇಕು. ಹಾಗೆ ಮಾಡಿದಾಗ ನಮ್ಮೊಳಗೊಂದು ಆತ್ಮವಿಶ್ವಾಸ, ವೈಚಾರಿಕತೆ, ಸಮಾನತೆಯ ಪ್ರಜ್ಞೆ ಜಾಗೃತ ಆಗ್ತೈತಿ ಅನ್ನುವಂಥದ್ದನ್ನ ಈ ಒಂದು ವಚನದಲ್ಲಿ ಬಹಳ ಸೊಗಸಾಗಿ ಅಕ್ಕಮ್ಮ ಹೇಳ್ತಾ ಹೋಗ್ತಾ ಇದ್ದಾಳೆ. ಹಾಗೆ ಮುಂದುವರೆದಂತಹ ಅಕ್ಕಮ್ಮ, ನಾವು ಯಾವ ಒಂದು ಭಾವಕ್ಕೆ, ಯಾವ ಒಂದು ಆಚಾರಕ್ಕೆ ಹೇಗೆಲ್ಲ ನಾವು ಭ್ರಮೆಗಳಿಗೆ ಒಳಗಾಗ್ತಾ ಇದ್ದೀವಿ ಅನ್ನೋದನ್ನು ಕೂಡ ಒಂದು ವಚನದ ಮೂಲಕವಾಗಿ ವಿವರಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾಳೆ. ಆರಾರ ಭಾವಕ್ಕೆ ಒಳಗಾದ ವಸ್ತು, ಆರಾರ ಭ್ರಮೆಗೆ ಹೊರಗಾದ ವಸ್ತು, ಆರಾರ ಆಚಾರಕ್ಕೆ ಒಳಗಾದ ವಸ್ತು, ಆರಾರ ಅನಾಚಾರಕ್ಕೆ ಹೊರಗಾದ ವಸ್ತು. ಆಚಾರ ಶ್ರದ್ಧೆ ಇದ್ದಲ್ಲಿ ನೀನೆಂಬೆ, ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗ, ಆ ಗುಣ ಇಲ್ಲದಿರ್ದಡೆ ನೀನು ಎನ್ನವನಲ್ಲ ಎಂಬೆ ಅನ್ನುವಂತಹ ವಚನ ಎಷ್ಟು ಸರಳವಾಗಿರುವಂತಹ ವಚನವನ್ನ ಕಟ್ಟರು ಕೂಡ ಅದರೊಳಗೊಂದು ನಿಗೂಢವಾಗಿರುವಂತಹ ಅರ್ಥ, ನಿಗೂಢವಾಗಿರುವಂತಹ ಮಹತ್ವ ಅನ್ನುವಂಥದ್ದು ಇದೆ ಅನ್ನೋದನ್ನ ನಾವಿಲ್ಲಿ ಗುರುತಿಸ್ಕೊಳ್ತಾ ಇದೀವಿ. ಆರಾರ ಭಾವಕ್ಕೆ ಒಳಗಾದ ವಸ್ತು ಹಾಗೂ ಆರಾರ ಆಚಾರಕ್ಕೆ ಒಳಗಾದ ವಸ್ತು ಅನ್ನುವಂತಹ ಒಂದು ವಿಚಾರಗಳನ್ನ ಹೇಳುವಾಗ, ಯಾರ ಪ್ರಭಾವಕ್ಕೆ ಒಳಗಾಗಬೇಕು, ಯಾರ ಪ್ರಭಾವದಿಂದ ಹೊರಗಿರ್ಬೇಕು ಅನ್ನುವಂತಹ ಒಂದು ಸಂಗತಿಯನ್ನ ಬಹಳ ಚೆನ್ನಾಗಿ ಅಕ್ಕಮ್ಮ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾಳೆ. ಒಬ್ಬ ವ್ಯಕ್ತಿ ಇರ್ಬೋದು, ಅಥವಾ ಒಂದು ನಿರ್ದಿಷ್ಟವಾಗಿರುವಂತಹ ಸಮೂಹದ ಆಲೋಚನೆಗಳಿರ್ಬೋದು, ನಂಬಿಕೆಗಳಿರ್ಬೋದು, ದೃಷ್ಟಿಕೋನಗಳಿರ್ಬೋದು, ಅವುಗಳಿಗೆ ಸಂಬಂಧಪಟ್ಟಿರುವಂತಹ ವಸ್ತು, ವಿಷಯ ಅಥವಾ ಯಾವುದೋ ಒಂದು ಸನ್ನಿವೇಶಗಳಿಗೆ ನಾವು ಆ ಪ್ರಭಾವಕ್ಕೆ ಒಳಗಾಗುವಂತಹ ಮತ್ತು ಆಚಾರಗಳಿಗೆ ಒಳಗಾಗುವಂತಹ ಸನ್ನಿವೇಶವನ್ನ ಒಂದು ಕಡೆಗೆ ಕಟ್ಟಿಕೊಡುವಂತಹ ಅಕ್ಕಮ್ಮ, ಇನ್ನೊಬ್ಬ ವ್ಯಕ್ತಿಗಳ ಅಥವಾ ಒಂದು ನಿರ್ದಿಷ್ಟವಾಗಿರುವ ಸಮುದಾಯದ ಭ್ರಮೆಗೆ ಹೊರಗಾಗುವಂತಹ, ಅಂದ್ರೆ ಭ್ರಮೆಯನ್ನ ಹೊರತುಪಡಿಸಿ ಹಾಗೂ ಅನಾಚಾರ ಅನ್ನುವಂಥದ್ದೇನಿದೆಯಲ್ಲ, ಅನಾಚಾರಕ್ಕೆ ಹೊರಗಾಗುವಂತಹ ಸನ್ನಿವೇಶವನ್ನ ಕುರಿತು ಬಹಳ ಚೆನ್ನಾಗಿ ಆಕೆ ವಿವರಿಸ್ತಾ ಹೋಗ್ತಾ ಇದ್ದಾಳೆ. ಅಕ್ಕಮ್ಮ ಆಚಾರ
ಶ್ರದ್ಧೆ ಅನ್ನೋದು ಬಹಳ ಮುಖ್ಯವಾದುದು ಅನ್ನೋದನ್ನ ಹೇಳ್ತಾ ಎಲ್ಲಿ ಆಚಾರ ಇದೆಯೋ, ಎಲ್ಲಿ ಶ್ರದ್ಧೆ ಇದೆಯೋ, ಆ ಆಚಾರ ಶ್ರದ್ಧೆ ಇದ್ದಲ್ಲಿ ಮಾತ್ರ ನೀನಿದೆಯ. ಆಚಾರವೇ ಪ್ರಾಣವಾದಂತಹ ರಾಮೇಶ್ವರ ಲಿಂಗದಲ್ಲಿ ಆ ಗುಣ ಇಲ್ಲದಿದ್ದರೆ ನೀನು ಎನ್ನವನಲ್ಲ ಅನ್ನುವಂತಹ ಅಕ್ಕಮ್ಮನ ಮಾತುಗಳನ್ನ ನಾವು ಗಮನಿಸ್ಕೊಂಡಾಗ ಒಬ್ಬ ಮನುಷ್ಯ ಇನ್ನೊಬ್ಬರ ಭಾವಕ್ಕೆ ಒಳಗಾಗುವಂತಹ ಸ್ಥಿತಿಗತಿಗಳು ಯಾವಾಗಿರ್ಬೇಕು, ಯಾವ ಒಂದು ಪ್ರಭಾವಕ್ಕೆ ನಾವು ಇನ್ನೊಬ್ಬರ ಪ್ರಭಾವಕ್ಕೆ ಒಳಗಾಗಬಾರ್ದು ಅನ್ನುವಂಥದ್ದನ್ನ ಇಲ್ಲಿ ಅಕ್ಕಮ್ಮ ಹೇಳ್ತಾ ಹೋಗ್ತಾ ಇದ್ದಾಳೆ. ಭಾವ ಮತ್ತು ಆಚಾರ ಅನ್ನುವಂಥದ್ದಕ್ಕೆ ನಾವು ಪ್ರಭಾವಕ್ಕೆ ಒಳಗಾದ್ರೆ ನಡೀತೈತಿ. ಆದ್ರ ಭ್ರಮೆ ಮತ್ತು ಅನಾಚಾರ ಅನ್ನುವಂಥದ್ದು ಏನಿದಾವಲ್ಲ, ಅಂತಹುಗಳಿಗೆ ನಾವ್ ಯಾವಾಗ್ಲೂ ಕೂಡ ಒಳಗಾಗಬಾರ್ದು, ಅದರಿಂದ ಹೊರಗಿರ್ಬೇಕು ಅನ್ನುವಂತಹ ಒಂದು ಬಹಳ ವಿಶಿಷ್ಟವಾಗಿರುವಂತಹ ಸಂದೇಶವೊಂದನ್ನ ನಮಗೆ ಈ ಒಂದು ವಚನದ ಮೂಲಕವಾಗಿ ಅಕ್ಕಮ್ಮ ಕೊಡ್ತಾ ಹೋಗ್ತಾ ಇದ್ದಾಳೆ. ಹಾಗೆ ಅಕ್ಕಮ್ಮನ ವಚನಗಳನ್ನ ನಾವು ಗುರುತಿಸ್ಕೊಳ್ತಾ ಹೋಗುವಾಗ ಬಹಳಷ್ಟು ವಿಷಯಗಳನ್ನ, ವಸ್ತುಗಳನ್ನ ಹೇಳ್ತಾ ಹೋಗುವಾಗ ಹಿರಿಯ ಶಿವಶರಣರು ಮತ್ತು ಸಮಕಾಲೀನ ಶಿವಶರಣರನ್ನ ಬಹಳಷ್ಟು ಜನರನ್ನ ಆಕೆ ಹೇಳ್ತಾ ಹೋಗ್ತಾ ಇದ್ದಾಳೆ. ಅವರನ್ನ ಕುರಿತಾಗಿಯೂ ಕೂಡ ವಚನವನ್ನ ಆಕೆ ಬರಿತಾ ಹೋಗ್ತಾ ಇದ್ದಾಳೆ. ಬಸವಣ್ಣ, ಚನ್ನಬಸವಣ್ಣ ಪ್ರಭು, ವೀರ ಮಡಿವಳ, ನಿಜಗುಣ ಯೋಗಿ ಸಿದ್ದರಾಮ, ಮೋಳಿಗೆಯಯ್ಯ, ಆಯ್ದಕ್ಕಿಯ ಏಕಾಂತ ರಾಮಯ್ಯ, ಅಜಗಣ್ಣ, ಶಕ್ತಿ, ಮುಕ್ತಿ, ಮಹಾದೇವಿಯಕ್ಕ ಮುಂತಾದ 770 ಅಮರಗಣಗಳು ಕೊಟ್ಟ ವೃತ ಪ್ರಸಾದ. ಆ ಪ್ರಸಾದ ಎನಗೆ ಪ್ರಸನ್ನ, ನಿಮಗೆ ಮರ್ತ್ಯದ ಮಣಿಹ ಹಿಂಗುವನಕ್ಕ, ಎನ್ನ ವೃತದಲ್ಲಿ, ಎನ್ನ ಆಚಾರದಲ್ಲಿ, ನಾ ಹಿಡಿದ ನೇಮದಲ್ಲಿ, ಭಾಷೆಯಲ್ಲಿ ನಾ ತಪ್ಪಿದಡೆ, ತಪ್ಪ ಹೊತ್ತಲ್ಲಿ ನಿಮ್ಮ ಕೇಳಿದಡೆ, ನಾ ಸತ್ತಿಹೆನೆಂದು ಕೂಡಿದಡೆ, ಮತ್ತೆ ಶಸ್ತ್ರ, ಸಮಾಧಿ, ನೀರು, ನೇಣು, ವಿಷ, ಔಷಧಿಯಿಂದ ಘಟವ ಬಿಟ್ಟಡೆ, ನಿಮ್ಮಾಣೆ ನಿಮ್ಮ ಪ್ರಮತರಾಣೆ, ಕ್ರೀ ಭಿನ್ನ ಚಿನ್ನದೋರದಲ್ಲಿಯೇ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗ, ನಿನ್ನಲ್ಲಿಯೇ ಲೀಯ ಅನ್ನುವಂತಹ ಒಂದು ವಚನವನ್ನ ಅಕ್ಕ ಮಹಾದೇವಿ ಹೇಳ್ತಾ ಹೋಗುವಾಗ ಬಸವಣ್ಣನವರನ್ನ, ಚನ್ನಬಸವಣ್ಣನವರನ್ನ, ಪ್ರಭುದೇವರನ್ನ, ವೀರ ಮಡಿವಾಳ ಮಾಚಿದೇವರನ್ನ, ನಿಜಗುಣ ಶಿವಯೋಗಿಗಳನ್ನ, ಸಿದ್ದರಾಮನನ್ನ, ಮೋಳಿಗೆಯ ಮಹಾದೇವನನ್ನ, ಆಯ್ದಕ್ಕಿ ಮಾರಯ್ಯನನ್ನ, ಏಕಾಂತ ರಾಮಯ್ಯನನ್ನ, ಅಜಗಣ್ಣರನ್ನ, ಹೀಗೆ ಶಿವಶರಣರನ್ನೆಲ್ಲರನ್ನೂ ಕೂಡ ನೆನಪಿಸ್ಕೊಳ್ತಾ ಹೋಗ್ತಾ ಇದ್ದಾಳೆ. ಹಾಗೆ ಸ್ಮರಿಸ್ತಾ ಹೋಗುವಾಗ ಮಹಾದೇವಿ ಅಕ್ಕನನ್ನು ಕೂಡ ಆಕೆ ಸ್ಮರಿಸ್ತಾ 770 ಅಮರಗಣಗಳು, ಏನು 770 ಅಮರಗಣಗಳು ಇದಾರಲ್ಲ, ಆ ಅಮರಗಣಗಳು ಕೊಟ್ಟಂತಹ ವೃತ ಏನಿದೆಯಲ್ಲ, ನೇಮ ಏನಿದೆಯಲ್ಲ, ಪ್ರಸಾದ ಏನಿದೆಯಲ್ಲ, ಆ ಪ್ರಸಾದ, ಆ ವೃತ, ಅವರು ಹಾಕಿಕೊಟ್ಟಿರುವಂತಹ ತಾತ್ವಿಕ ಸಿದ್ಧಾಂತಗಳು, ಅವುಗಳು ನನಗೆ ಮಹಾಪ್ರಸಾದ ಅನ್ನುವಂತಹ ಮಾತನ್ನ ಆಕೆ ಹೇಳ್ತಾ, ಆ ಪ್ರಸಾದವೇ ನನಗೆ ಪ್ರಸನ್ನ, ನನಗೆ ಅದು ಸಂತೋಷವನ್ನ ಕೊಡುತ್ತೆ ಅನ್ನೋದನ್ನ ಆಕೆ ಹೇಳ್ತಾ ಹೋಗುವಾಗ ಇಲ್ಲಿ ನಿಮಗೆ ಮರ್ತ್ಯದ ಮಣಿಯ ಹಿಂಗುವನಕ್ಕ ಅಂತ ಹೇಳುವಾಗ ಇಲ್ಲಿ ಮರ್ತ್ಯದ ಒಂದು ಏನು ಮರ್ತ್ಯ ಅನ್ನುವಂಥದ್ದು ಅಥವಾ ಭೂಲೋಕ ಅನ್ನುವಂಥದ್ದು ಏನಿದೆಯಾ, ಇಲ್ಲಿಯ ಋಣವನ್ನ ನಾವು ಹಿಂಗಿಸ್ಕೊಳ್ಬೇಕು ಅಂತಂದ್ರೆ ಈ ತಾತ್ವಿಕ ಸಿದ್ಧಾಂತಗಳೇನಿದಾವೆ ಅಂತಹ ತಾತ್ವಿಕ ಸಿದ್ಧಾಂತಗಳನ್ನ ನಾವು ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು ಅನ್ನುವಂತಹ ವಿಚಾರವನ್ನ ಹೇಳ್ತಾ, ವೃತ ಮತ್ತು ಆಚಾರ ಮತ್ತು ನೇಮ ಏನಿದೆಯಲ್ಲ, ಅಂತಹ ವೃತ, ಆಚಾರ, ನೇಮಗಳನ್ನ ನಾನು ಯಾವತ್ತೂ ಕೂಡ ತಪ್ಪಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ, ಆ ಭಾಷೆ ಕೂಡ ನಾನು ಆ ಭಾಷೆಯಲ್ಲೂ ಕೂಡ ತಪ್ಪಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ, ಅಂತಹ ಒಂದು ತಪ್ಪಿನಲ್ಲಿ ಅಥವಾ ಅಂತಹ ಒಂದು ತಪ್ಪನ್ನ ನಾನು ಹೊತ್ತಿದ್ದೆ ಆದ್ರೆ ನಾನು ಸತ್ತಿಹೆನೆಂದು ಕೂಡಿದಡೆ ಅನ್ನುವಂತಹ ಒಂದು ವಿಚಾರಗಳನ್ನ ಹೇಳ್ತಾ ಹೋಗುವಾಗ ಈ ಶರೀರ ಏನಿದೆಯಲ್ಲ, ಈ ಶರೀರ ಅನ್ನುವಂಥದ್ದು ಔಷಧಿಗಳಿಗೆ ಸ್ಪಂದಿಸದೇ ಹೋದಾಗ ಅಥವಾ ದೇಹ ಅನ್ನುವಂಥದ್ದು ಸತ್ತು ಹೋದಂತಹ ಸಂದರ್ಭದಲ್ಲಿ ಆ ಸಮಯದಲ್ಲೂ ಕೂಡ ಏನ್ ಮಾಡ್ತಾ ಇದ್ದಾಳೆ ಅಂತಂದ್ರೆ ಭಕ್ತಿ ಅನ್ನುವಂಥದ್ದು ಶ್ರೇಷ್ಠ ಅನ್ನುವಂಥದ್ದನ್ನ ಆಕೆ ಹೇಳ್ತಾ ಹೋಗ್ತಾ ಇದ್ದಾಳೆ. ತನ್ನ ಭಕ್ತಿಯನ್ನ ದೃಢೀಕರಿಸುವ ಸಲುವಾಗಿ ಭಗವಂತನ ಮೇಲೇನೆ
ಆಣೆ ಮಾಡಿ ಹೇಳ್ತಾ ಇದ್ದಾಳೆ, ನಿಮ್ಮ ಆಣೆ, ನಿಮ್ಮ ಪ್ರಮಥರ ಆಣೆ ಅನ್ನುವಂತಹ ಒಂದು ಆಣೆಯನ್ನ ಮಾಡ್ತಾ ಹೇಳ್ತಾ ಇದ್ದಾಳೆ. ನನ್ನ ಭಕ್ತಿ ಎಷ್ಟು ಗಟ್ಟಿಮುಟ್ಟಾಗಿದೆ ಅನ್ನುವಂಥದ್ದನ್ನ ಆಕೆ ಹೇಳ್ತಾ ಹೋಗುವಾಗ, ಆಚಾರ್ಯವೇ ಪ್ರಾಣವಾದ ರಾಮೇಶ್ವರ ಲಿಂಗ ಅನ್ನುವಂಥದ್ದೇನಿದೆಯಲ್ಲ, ಆಕೆ ಆರಾಧಿಸ್ತಾ ಇರುವಂತಹ ಆ ಒಂದು ರಾಮೇಶ್ವರ ಲಿಂಗದಲ್ಲಿಯೇ ನಾನು ಲೀನ ಆಗ್ತಾ ಇದ್ದೀನಿ ಅನ್ನುವಂತಹ ಒಂದು ವಿಚಾರವನ್ನ ಆಕೆ ಹೇಳ್ತಾ ಹೋಗ್ತಾ ಇದ್ದಾಳೆ. ಹಾಗಾಗಿ ಆ 770 ಅಮರಗಣಗಳು ನೀಡಿದಂತಹ ಒಂದು ತಾತ್ವಿಕತೆ, ಒಂದು ಸಿದ್ಧಾಂತ, ಮೌಲ್ಯಗಳು ಏನಿದಾವಲ್ಲ, ಅಂತಹ ಮೌಲ್ಯಗಳನ್ನ ನಾವು ನೀವುಗಳು ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂತಹ ಒಂದು ಅಗತ್ಯ ಇದೆ ಅನ್ನುವಂಥದ್ದನ್ನ ಆಕೆ ಈ ಒಂದು ವಚನದ ಮೂಲಕವಾಗಿ ನಮಗ ತಿಳಿಸ್ತಾ ಇದ್ದಾಳೆ. ಹಾಗೆ ಮತ್ತೊಂದು ವಚನವನ್ನ ನಾವು ಗಮನಿಸ್ಕೊಳ್ಳೋದಾದ್ರೆ, ಯಾರು ಹಿರಿಯರು, ದೊಡ್ಡವರು ಅನ್ನುವಂತಹ ಗರ್ವ, ಅಹಂಕಾರ ಅನ್ನುವಂಥದ್ದು ನಮ್ಮೊಳಗೆ ಇದೆಯಲ್ಲ, ಅಂತಹ ಅಹಂಕಾರಿಗಳು ಯಾರಿದಾರೋ ಅವರನ್ನ ಕುರಿತು ಕೂಡ ಅಕ್ಕಮ್ಮ ಒಂದು ವಚನವನ್ನ ಬರಿತಾ ಇದ್ದಾಳೆ. ಹೋತಿನ ಗಡ್ಡದಂತೆ ಗಡ್ಡದ ಹಿರಿಯರ ನೋಡ, ಬಿಡಾರವೆಂದು ಹಿರಿತನಕ್ಕೆ ಅಹಂಕರಿಸಿ, ಆಚಾರವಂ ಬಿಟ್ಟು ಅನಾಚಾರವಂ ಸಂಗ್ರಹಿಸಿ, ಭಕ್ತರೊಳು ಕ್ರೋಧ, ಭ್ರಷ್ಟರೊಳು ಮೇಳ, ಇವರು ನರಕಕ್ಕೆ ಯೋಗ್ಯರು. ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗದಲ್ಲಿ ಅನ್ನುವಂತಹ ಒಂದು ವಚನವನ್ನ ಹೇಳುವಂತಹ ಅಕ್ಕಮ್ಮ ಇಲ್ಲಿ ಹೋತಿನ ಗಡ್ಡ ಅನ್ನುವಂತಹ ಒಂದು ರೂಪಕವನ್ನ ನಮಗೆ ಕೊಡ್ತಾ ಇದ್ದಾರೆ. ಹೋತು ಅನ್ನುವಂಥದ್ದೇನಿದೆಯಲ್ಲ, ಅದು ದೊಡ್ಡ ದೊಡ್ಡ ಗಡ್ಡವನ್ನ ಹೊತ್ಕೊಂಡ್ರೂ ಕೂಡ ಅದು ದೊಡ್ಡದಾಗ್ಲಿಕ್ಕೆ ಅಥವಾ ಹಿರಿಯದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಪ್ರಾಣಿಯನ್ನ ಇಟ್ಕೊಂಡು ಯಾರು ಗಡ್ಡವನ್ನ ಬಿಟ್ಕೊಂಡು, ಗಡ್ಡದ ಹಿರಿಯರು ಯಾರಿದಾರೋ, ಯಾರು ನಾನು ದೊಡ್ಡವನು ಅನ್ನುವಂತಹ ಅಹಂಕಾರದಲ್ಲಿ, ದುರಹಂಕಾರದೊಳಗಿದಾರೋ, ಅಂತಹ ಮೆರೆಯುತ್ತಿರುವವರನ್ನ ಆಕೆ ಪ್ರಶ್ನಿಸ್ತಾ ಇದ್ದಾಳೆ. ನಿಮ್ಮನ್ನ ಹಿರಿಯರು ಅನ್ಲಿಕ್ಕೆ ಸಾಧ್ಯ ಇದೆಯೇ ಅನ್ನುವಂತಹ ಪ್ರಶ್ನೆಯನ್ನ ಆಕೆ ಹಾಕ್ತಾ ಇದ್ದಾಳೆ. ಯಾರು ತಮ್ಮನ್ನು ತಾವು ಹಿರಿಯರು, ದೊಡ್ಡವರು ಅನ್ನುವಂತಹ ಗರ್ವದೊಳಗಿದಾರೋ, ದುರಹಂಕಾರದೊಳಗದಾರೋ, ಅಂತವರನ್ನ ಆಕೆ ಪ್ರಶ್ನಿಸ್ತಾ ಇದ್ದಾಳೆ. ಅಹಂಕಾರ ಇರುವಂತವರನ್ನ ಆಕೆ ಪ್ರಶ್ನಿಸ್ತಾ ಇದ್ದಾಳೆ. ಆಚಾರವನ್ನ ಬಿಟ್ಟು ಅನಾಚಾರಿಗಳು ಆಗಿರುವಂತವ್ರು ಯಾರಿದಾರಲ್ಲ, ಅಂತವರನ್ನ ಭಕ್ತರ ಮಧ್ಯದೊಳಗ ಅವರು ಕೋಪವನ್ನ ತಂದಿಡ್ತಾರ, ದ್ವೇಷವನ್ನ ತಂದಿಡ್ತಾರ ಅನ್ನುವಂತಹ ಒಂದು ವಿಚಾರವನ್ನ ಆಕೆ ಹೇಳ್ತಾ ಇದ್ದಾಳೆ. ಆಚಾರವನ್ನ ಬಿಟ್ಟು ಅನಾಚಾರಿಗಳು ಯಾರಿದಾರೋ ಅಂತಹ ಅನಾಚಾರಿಗಳು ಭಕ್ತರ ಮಧ್ಯದೊಳಗ ಅವರು ದ್ವೇಷ, ಅಸೂಯೆ, ಕೋಪ ಅನ್ನುವಂತಹ ಕೆಟ್ಟ ಗುಣಗಳನ್ನ ಅವರು ತಂದಿಡ್ತಾ ಇದ್ದಾರೆ. ಹಾಗಾಗಿ ಅಂತಹವರ ಒಂದು ಸಂಘವನ್ನ ಮಾಡೋದು ಒಳ್ಳೇದಲ್ಲ ಅನ್ನುವಂಥದ್ದನ್ನ ಆಕೆ ಹೇಳ್ತಾ ಹೋಗುವಾಗ, ಹೀಗೆ ಯಾರು ತಾವು ಹಿರಿಯರು ಅನ್ನುವಂತಹ ಅಹಂಕಾರದಲ್ಲಿ ಮೆರಿತಾ ಇದ್ದಾರೋ ಅವರು ನರಕಕ್ಕೆ ಯೋಗ್ಯರು ಅನ್ನುವಂತಹ ಮಾತನ್ನ ಆಕೆ ಹೇಳ್ತಾ ಇದ್ದಾಳೆ. ಅಂದ್ರೆ ದೊಡ್ಡತನ ಇಲ್ಲದೆ ಇರುವಂತಹ ದಡ್ರು ಈ ಜಗತ್ತಿನೊಳಗ ಯಾರಿದಾರೋ ಅಂತವರನ್ನೆಲ್ಲ ಆಕೆ ಪ್ರಶ್ನಿಸ್ತಾ ಇದ್ದಾಳೆ. ಯಾಕೆ ಅಂತಂದ್ರೆ, ದೊಡ್ಡತನ ಅನ್ನುವಂಥದ್ದು ಅವರು ಗಡ್ಡವನ್ನ ಬಿಟ್ಟು ಹಿರಿಯರಾದಂತವ್ರು, ದುರಹಂಕಾರಿಗಳಾಗಿ ಗರ್ವದೊಳಗಿರುವಂತವ್ರು ಹಿರಿಯರಾಗ್ಲಿಕ್ಕೆ ಯಾವತ್ತೂ ಕೂಡ ಸಾಧ್ಯ ಇಲ್ಲ. ಅವರೊಳಗ ಸಣ್ಣತನ ಅನ್ನುವಂಥದ್ದು ಇರತ್ತೆ. ಹಾಗಾಗಿ ಯಾರಲ್ಲಿ ದೊಡ್ಡ ಗುಣ ಇದೆಯೋ, ಯಾರು ಎಲ್ಲರನ್ನೂ ಒಂದು ಅನ್ನುವಂತಹ ಭಾವದಿಂದ ನೋಡ್ತಾ ಇದ್ದಾರೋ ಅಂತವ್ರು ಮಾತ್ರ ಇಲ್ಲಿ ಹಿರಿಯರಾಗ್ತಾರೆ ಹೊರತಾಗಿ ಆಚಾರವನ್ನ ಬಿಟ್ಟು ಅನಾಚಾರಿಗಳು ಅಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಆಕೆ ಹೇಳ್ತಾ ಹೋಗ್ತಾ ಇದ್ದಾಳೆ. ಅವರು ನರಕಕ್ಕೆ ಯೋಗ್ಯರು. ಅವರು ನರಕ ಅನ್ನುವಂತಹ ಒಂದು ಕಲ್ಪನೆ ಏನಿದೆಯಲ್ಲ ನಮ್ಮೊಳಗೆ, ಅಂತಹ ಒಂದು ನರಕಕ್ಕೆ ಯೋಗ್ಯ ಯಾರಾಗ್ತಾ ಇದ್ದಾರೆ ಅಂದ್ರೆ ಅವರು ಕೆಟ್ಟದ್ದಕ್ಕೆ ಯೋಗ್ಯ ಯಾರಾಗ್ತಾ ಇದ್ದಾರೆ ಅನ್ನುವಂತಹ ಮಾತನ್ನ ಆಕೆ ಸ್ಪಷ್ಟಪಡಿಸ್ತಾ ಹೋಗ್ತಾ ಇದ್ದಾಳೆ. ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗದಲ್ಲಿ ಅನ್ನುವಂತಹ ಮಾತನ್ನ ಆಕೆ ಹೇಳುವಾಗ, ಇಲ್ಲಿ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗ ಅನ್ನುವಂಥದ್ದು ಅಕ್ಕಮ್ಮನ ಅಸ್ಮಿತೆಯ ಒಂದು ಸಂಕೇತವಾಗಿ ನಾವು ಅದನ್ನ ಗುರುತಿಸ್ಕೊಳ್ತಾ ಇದೀವಿ. ಹಾಗಾಗಿ ಆಕೆ ಆರಾಧಿಸ್ತಾ ಇರುವಂತಹ ರಾಮೇಶ್ವರ ಲಿಂಗದಲ್ಲಿ ನಿವೇದಿಸಿಕೊಳ್ತಾ ಇದ್ದಾಳೆ. ಏನು ಅಂತಂದ್ರೆ, ಯಾರು ದೊಡ್ಡವರು ಈ ಜಗತ್ತಿನೊಳಗ, ಯಾರು ದೊಡ್ಡವರು, ಯಾರು ಸಣ್ಣವರು ಅಂತ ಹೇಳಿ ಯಾವ ಒಂದು ಮಾನದಂಡದಲ್ಲಿ ನಾವು ಅವರನ್ನ ಗುರುತಿಸ್ಬೇಕು ಅನ್ನೋದಕ್ಕೆ ಆಕೆಯೇ ಹೇಳ್ತಾ ಇದ್ದಾಳೆ. ಆಚಾರ ಇರುವಂತವ್ರು ಯಾರಿದಾರೋ ಅವ್ರು ಮಾತ್ರ ದೊಡ್ಡವರು ಅನ್ನುವಂತಹ ಮಾತನ್ನ ಆಕೆ ಹೇಳ್ತಾ ಇದ್ದಾಳೆ. ಯಾರು ಅನಾಚಾರಿಗಳಾಗಿದ್ದಾರೋ, ಯಾರು ಇಡೀ ಸಮಾಜದೊಳಗಡೆ ಅವರು ಕೆಟ್ಟ ಗುಣಗಳನ್ನ, ಕ್ರೋಧವನ್ನ, ಭ್ರಷ್ಟರಾಗಿದ್ದಾರೋ ಅಂತವರನ್ನೆಲ್ಲರನ್ನು ಕೂಡ ಆಕೆ ದೊಡ್ಡವರು ಅಂತ ಹೇಳ್ತಾ ಇಲ್ಲ. ಹಾಗಾಗಿ ಸ್ಪಷ್ಟವಾಗಿ ಆಕೆ ಹಿರಿಯರು ಯಾರು ಅನ್ನುವಂತಹದ್ದನ್ನ ಇಲ್ಲಿ ಕೊಡ್ತಾ ಹೋಗ್ತಾ ಇದ್ದಾಳೆ. ಹಾಗೆ ಮುಂದುವರೆದಂತಹ ಅಕ್ಕಮ್ಮನ ವಚನಗಳನ್ನ ನಾವು ಗಮನಿಸ್ಕೊಳ್ಳೋದಾದ್ರೆ, ಭಕ್ತ ಅಂದ್ರೆ ಯಾರು? ಬಹುಶಃ ಭಕ್ತ ಅನ್ನೋದಕ್ಕೆ ಬಹಳ ವಿಶಿಷ್ಟವಾಗಿರುವಂತಹ ಅರ್ಥಗಳನ್ನ ನಾವು ಗುರುತಿಸ್ಕೊಡ್ತಾ ಇದೀವಿ.
ಭಕ್ತಂಗೆ ಬಯಕೆ ಉಂಟೆ, ನಿತ್ಯಂಗೆ ಸಾವುಂಟೆ, ಸದ್ಭಕ್ತಂಗೆ ಮಿಥ್ಯ ತಥ್ಯ ಉಂಟೆ, ಕರ್ತೃ ಭೃಷ್ಟನಾದ ಠಾವಿನಲ್ಲಿ ಪ್ರತ್ಯುತ್ತರಂಗೈದಡೆ, ಸತ್ಯ ಸದಾಚಾರಕ್ಕೆ ಹೊರಗು, ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗದ ಆಣತಿ. ಇಲ್ಲಿ ಅಕ್ಕಮ್ಮನ ಈ ವಚನವನ್ನ ನಾವು ಗಮನಿಸ್ಕೊಳ್ತಾ ಹೋಗುವಾಗ ಯಾರು ಭಕ್ತರು, ಆ ಭಕ್ತ ಅನ್ನುವಂಥದ್ದೇನಿದೆಯಲ್ಲ ಆ ಒಂದು ಪರಿಕಲ್ಪನೆಯನ್ನ ಬಹಳ ನೀಟಾಗಿ ಹೇಳ್ತಾ ಹೋಗ್ತಾ ಇದ್ದಾರೆ. ಭಕ್ತಂಗೆ ಬಯಕೆ ಉಂಟೆ, ಬಯಕೆ ಅಂತಂದ್ರೆ ಆಸೆ, ಅಂತಹ ಆಸೆಗಳು ಭಕ್ತನಿಗೆ ಇರಬಾರ್ದು ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾ ಇದ್ದಾರೆ. ನಿತ್ಯಂಗೆ ಸಾವು ಉಂಟೆ, ಯಾರು ನಿಜವಾದ ಭಕ್ತರಿದಾರೋ ಅವರಿಗೆ ಸಾವು ಅನ್ನೋದು ಇಲ್ವೇ ಇಲ್ಲ. ಹಾಗಾಗಿ ಸದ್ಭಕ್ತರು ಯಾರಿದಾರೋ ಆದ್ರೆ ಯಾರು ನಿಜವಾಗ್ಲೂ ಭಕ್ತರಿದ್ದಾರೆ ಅವರಿಗೆ ಮಿಥ್ಯ ಮತ್ತು ತಥ್ಯ, ಸತ್ಯ ಮತ್ತು ಸುಳ್ಳು ಅನ್ನುವಂತಹವುಗಳೇನಿದಾವಲ್ಲ ಅವು ಯಾವು ಅವರಿಗೆ ಇರೋದಿಲ್ಲ ಅನ್ನೋದನ್ನ ಆಕೆ ಪ್ರಶ್ನಿಸ್ತಾ ಇದ್ದಾಳೆ. ಹಾಗೆ ನಾವು ಬದುಕನ್ನ ನಡೆಸ್ತಾ ಇರುವಾಗ ಯಾವ ರೀತಿಯಾಗಿ ಬದುಕಬೇಕು, ಸದ್ಭಕ್ತರಾಗಿ ಬದುಕಬೇಕು, ಸತ್ಯ ಮತ್ತು ತಥ್ಯಗಳೇನಿದಾವೆ ಅಂತವುಗಳನ್ನ ಹೊರತುಪಡಿಸಿ ಅವು ಯಾವೂ ಕೂಡ ನಮ್ಮ ಬದುಕಿನೊಳಗ ಬರ್ಲಾರ್ದೆ ಇರುವ ರೀತಿಯೊಳಗ ಒಂದು ಸತ್ಯ ಶುದ್ಧವಾಗಿರುವಂತಹ ರೀತಿಯೊಳಗ ನಾವು ಭಕ್ತರಾಗಿ ಇರ್ಬೇಕು. ಅದಕ್ಕೆ ಸತ್ಯ ಸದಾಚಾರಕ್ಕೆ ಹೊರಗು ಅನ್ನುವಂತಹ ಮಾತನ್ನ ಆಕೆ ಹೇಳ್ತಾ ಹೋಗ್ತಾ ಇದ್ದಾಳೆ. ಅಂದ್ರೆ ಅವರು ಯಾವಾಗ್ಲೂ ಒಳ್ಳೆಯದನ್ನೇ ಮಾಡ್ತಾ ಹೋಗುವಾಗ ಸದಾಕಾಲ ಸದಾಚಾರಕ್ಕೆ ಒಳಗಾಗ್ತಾ ಇರೋದ್ರಿಂದ, ಸತ್ಯ ನುಡಿಯನ್ನ ಅವರು ನುಡಿತಾ ಇರೋದ್ರಿಂದ ಅವರಿಗೆ ಈ ತರದ ಪ್ರಶ್ನೆಗಳನ್ನ ಹಾಕೋದು ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಆಕೆ ಹೇಳ್ತಾ ಹೋಗ್ತಾ ಇದ್ದಾಳೆ. ಸದ್ಭಕ್ತಂಗೆ ಮಿಥ್ಯ ತಥ್ಯ ಉಂಟೆ ಅನ್ನುವಂತಹ ಒಂದು ಪ್ರಶ್ನೆಯನ್ನ ನಾವು ಗಮನಿಸ್ಕೊಂಡಾಗ ಇಲ್ಲಿ ಅವರ ಬದುಕೆ ಏನಿದೆ ಅಂತಂದ್ರೆ ಸದಾಚಾರ ಇದೆ, ಸತ್ಯ ಇದೆ. ಹಾಗಾಗಿ ಸತ್ಯ ಸದಾಚಾರದಿಂದ ಇರುವಂತಹ ಸದ್ಭಕ್ತ ಅಥವಾ ನಿಜಭಕ್ತ ಯಾರಿದಾರೋ ಅವರು ಅವರನ್ನ ಇಲ್ಲಿ ಆಕೆ ಹೇಳ್ತಾ ಹೋಗುವಾಗ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗದ ಆಣತಿ ಅನ್ನುವಂತಹ ಮಾತನ್ನ ಆಕೆ ಇಲ್ಲಿ ಹೇಳ್ತಾ ಇದ್ದಾಳೆ. ಹಾಗಾಗಿ ಭಕ್ತನಂದ್ರೆ ಬಯಕೆ ಇಲ್ಲದೆ ಇರುವಂತವನು, ಸಾವು ನೋವು ತಥ್ಯ ಮಿಥ್ಯ ಇವಾವೂ ಇಲ್ಲದವರು ನಿಜವಾದ ಭಕ್ತರು ಅನ್ನುವಂತಹ ಮಾತನ್ನ ಈ ಒಂದು ವಚನದ ಮೂಲಕವಾಗಿ ನಮಗೆ ಅಕ್ಕಮ್ಮ ಹೇಳುವ ಪ್ರಯತ್ನವನ್ನ ಮಾಡ್ತಾ ಇದ್ದಾಳೆ. ಪಂಚಾಚಾರದ ಬಗೆಗೂ ಕೂಡ ಅಕ್ಕಮ್ಮ ಬಹಳ ಚೆನ್ನಾಗಿ ಮಾತಾಡ್ತಾ ಹೋಗ್ತಾ ಇದ್ದಾಳೆ. ಹಾಗೆ ನಾನಾ ವೃತ ನೇಮ ಭೇದಗಳಲ್ಲಿ 64 ವೃತ, 56 ಶೀಲ, 32 ನೇಮ, ನಿತ್ಯ ಕೃತ್ಯ ಲೆಕ್ಕಕ್ಕೆ ಅವಧಿ ಇಲ್ಲ, ಅಗೋಚರ ಆಚಾರ ಯಾರಿಗೂ ಅಪ್ರಮಾಣ, ನೀತಿಯ ಮಾತಿಂಗೆ ಆಚಾರ ಶಿವಾಚಾರವೇ ಸರ್ವಮಯ ಲಿಂಗ, ಪಂಚಾಚಾರ ಶುದ್ಧ ಭರಿತ ರಾಮೇಶ್ವರ ಲಿಂಗಕ್ಕೆ ಪ್ರಾಣವಾಗಿರಬೇಕು ಅನ್ನುವಂತಹ ಒಂದು ವಚನವನ್ನ ನಾವು ಗಮನಿಸ್ಕೊಂಡಾಗ ನಾನಾ ವೃತ, ಯಾವುದೇ ವೃತಗಳನ್ನ ಮಾಡ್ರಿ, ಯಾವುದೇ ನೇಮಗಳನ್ನ ಮಾಡ್ರಿ, ಆ ಭೇದಗಳೇನಿದಾವಲ್ಲ ಆ ಭೇದಗಳನ್ನೆಲ್ಲ ಆಕೆ ಗುರುತಿಸ್ತಾ ಹೋಗ್ತಾ ಇದ್ದಾಳೆ. 64 ವೃತಗಳ ಬಗೆಗೆ ಆಕೆ ಮಾತಾಡ್ತಾ ಇದ್ದಾಳೆ. ಆ 64 ವೃತಗಳು ಹಾಗೂ 56 ಶೀಲೆಗಳ ಬಗೆಗೆ ಆಕೆ ಮಾತಾಡ್ತಾಳೆ. ಹಾಗೆ 32 ನೇಮಗಳ ಬಗ್ಗೆ, ನಿತ್ಯ ಕೃತ್ಯ ಅಂದ್ರೆ ದಿನನಿತ್ಯವೂ ಮಾಡಬೇಕಾಗಿರುವಂತಹ ಒಂದು ಕಾಯಕದ ಬಗೆಗೆ ಅವರು ಹೇಳ್ತಾ ಹೋಗುವಾಗ ಲೆಕ್ಕಕ್ಕೆ ಅವಧಿ ಇಲ್ಲ, ಅಂದ್ರೆ ಇವುಗಳನ್ನ ಲೆಕ್ಕ ಮಾಡ್ಲಿಕ್ಕೆ ನಮಗ ಅವಧಿ ಸಾಲೋದಿಲ್ಲ. ಯಾಕೆ ಅಂತಂದ್ರೆ ಆ ವೃತ ಇರ್ಬೋದು, ನೇಮ ಇರ್ಬೋದು, ಶೀಲ ಇರ್ಬೋದು, ಅವೆಲ್ಲ ಲೆಕ್ಕಕ್ಕೆ ಸಿಗದೆ ಇರುವಷ್ಟು ಅವು ಇದಾವೆ ಅನ್ನೋದನ್ನ ಹೇಳ್ತಾ ಅಗೋಚರ ಕಣ್ಣಿಗೆ ಕಾಣದೇ ಇರುವಂತಹ ಈ ಒಂದು ಪರಿಕಲ್ಪನೆಗಳೇನಿದಾವಲ್ಲ ಅಂತಹ ಆಚಾರ ಯಾರಿಗೂ ಅಪ್ರಮಾಣ ಅನ್ನುವಂಥದ್ದನ್ನ ಇಲ್ಲಿ ಆಕೆ ಹೇಳ್ತಾ ಹೋಗ್ತಾ ಇದ್ದಾಳೆ. ಅಂದ್ರೆ ಆಚಾರ ಅನ್ನೋದಕ್ಕೆ ಬಹಳ ಮಹತ್ವವನ್ನ ಕೊಡ್ತಾ ಇರುವಂತಹ ಅಕ್ಕಮ್ಮ ಪ್ರತಿಯೊಂದು ವಚನದಲ್ಲೂ ಆಚಾರ ಅನ್ನುವಂಥದ್ದು ಅಥವಾ ನಾವು ಯಾವ ರೀತಿಯಾಗಿ ಆಚಾರಗಳನ್ನ ನಿರ್ವಹಿಸ್ಬೇಕು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಆಕೆ ಹೇಳ್ತಾ ಹೋಗ್ತಾ ಇದ್ದಾಳೆ. ವೃತವನ್ನ ಮಾಡ್ಬೇಕಾದಾಗ ದುಷ್ಟರಿಗೆ ಅಂಜಬಾರದು ಅನ್ನುವಂತಹ ವಿಚಾರವನ್ನ ಕೂಡ ಆಕೆ ಹೇಳ್ತಾ ಹೋಗ್ತಾ ಇದ್ದಾಳೆ. ದುಷ್ಟರಿಗೆ ಅಂಜಿ ಕಟ್ಟಿಕೊಳ್ಳಬಹುದೇ ಕಡ್ಡಾಯದ ವೃತವ ಅಂತ ಆಕೆ ಪ್ರಶ್ನಿಸ್ತಾ ಇದ್ದಾಳೆ. ಅಂದ್ರೆ ದುಷ್ಟರಿಗೆ ಅಂಜುವ ಅವಶ್ಯಕತೆನೇ ಇಲ್ಲ, ದುಷ್ಟರಿಗೆ ಅಂಜಲಾರ್ದೇನೆ ನಾವು ವೃತವನ್ನ ಮಾಡಬಹುದು ಅನ್ನುವಂಥದ್ದನ್ನ ಆಕೆ ಹೇಳುವಾಗ ಇಲ್ಲಿ ಯಾರಿಗೋ ಅಂಜಿ ನಾವು ವೃತವನ್ನ ಮಾಡ್ತೀವಿ ಅಂತಂದ್ರೆ ಆ ವೃತಕ್ಕ ಮೌಲ್ಯ ಇರೋದಿಲ್ಲ ಅನ್ನುವಂಥದ್ದನ್ನ ಆಕೆ ಹೇಳ್ತಾ ಹೋಗುವಾಗ ಅಲಗಿನ ತುಪ್ಪದ ಸವಿಗೆ ಲಲ್ಲೆಯಿಂದ ನೆಕ್ಕಿದಡೆ ಅಲಗಿನ ಧಾರೆ ನಾಲಿಗೆಯ ತಾಗಿ,
ಆ ಜೀವ ಹಲುಬುವ ತೆರದಂತೆ ಅನ್ನುವಂತಹ ಮಾತನ್ನ ಆಕೆ ಹೇಳ್ತಾ ಇದ್ದಾಳೆ. ಅಂದ್ರೆ ದುಷ್ಟರಿಗೆ ಅಂಜುವಂತಹ ಒಂದು ವಿಚಾರವನ್ನ ಹೇಳ್ತಾ ಹೋಗುವಾಗ ಆ ದುಷ್ಟರಿಗೆ ಅಂಜಿ ನಾವು ಕಡ್ಡಾಯವಾಗಿ ಹೀಗೆ ವೃತ್ತಗಳನ್ನ ಮಾಡಬೇಕು, ಹೀಗೆ ನೇಮಗಳನ್ನ ಮಾಡಬೇಕು ಅನ್ನುವಂತಹ ಒಂದು ಚೌಕಟ್ಟನ್ನ ನಾವು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದ್ ವೇಳೆ ಆ ತರದ ಒಂದು ಚೌಕಟ್ಟನ್ನ ನಾವು ಹಾಕೊಂಡ್ವಿ ಅಂತಂದ್ರ ಅದು ಹೇಗಿರತ್ತೆ ಅನ್ನೋದಕ್ಕ ಆಕೆ ಮುಂದುವರೆದು ಹೇಳ್ತಾ ಇದ್ದಾಳೆ. ಅಲಗಿನ ತುಪ್ಪದ ಸವಿಗೆ, ಅಲ್ಲಿ ಅಲಗು ಅಂತಂದ್ರೆ ಖಡ್ಗ, ಆ ಖಡ್ಗಕ್ಕೆ ತುಪ್ಪವನ್ನ ಸವರಿ ಇಟ್ಟಾಗ ಆ ತುಪ್ಪವನ್ನ ಸವಿಯುವ ಸಲುವಾಗಿ ಬಹಳ ಖುಷಿಯಿಂದ ಲಲ್ಲೆಯಿಂದ ಅದನ್ನ ನೆಕ್ಕಿದ್ರೆ ಆಗುವಂತ ಅನಾಹುತ ಏನು ಅಂತಂದ್ರೆ ಆ ಅಲಗಿನ ಧಾರೆ, ಆ ಖಡ್ಗದ ತುದಿ ಏನಿದೆಯಲ್ಲ ಆ ತುದಿ ನಮ್ಮ ನಾಲಿಗೆಗೆ ತಾಗಿ ನಮ್ಮ ನಾಲಿಗೆ ಹರಿದು ಆ ಜೀವ ಏನಾಗತ್ತ ಅಂತಂದ್ರ ಹಲುಪ್ತತಿ, ಅದು ಕಷ್ಟ ಪಡ್ತೈತಿ. ಆ ಹೆಂಗ ಒಂದು ಅಲಗಿಗೆ ಅಥವಾ ಒಂದು ಖಡ್ಗಕ್ಕೆ ತುಪ್ಪವನ್ನ ಸವರಿ ಅದನ್ನ ನಾವು ನೆಕ್ಕಿದಾಗ ನಾಲಿಗೆ ಯಾವ ರೀತಿ ತ್ರಾಸನ್ನ ಪಡತ್ತಲ್ಲ, ಯಾವ ರೀತಿ ಸಂಕಟವನ್ನ ಪಡತ್ತಲ್ಲ, ಹಾಗೆಯೇ ದುಷ್ಟರಿಗೆ ಅಂಜಿ ಕಟ್ಟಿಕೊಳ್ಳುವಂತಹ ಕಡ್ಡಾಯದ ವೃತವೂ ಕೂಡ ಹಾಗೆ ಆಗಿರ್ತೈತಿ ಅನ್ನುವಂಥದ್ದನ್ನ ಆಕೆ ಹೇಳ್ತಾ ಹೋಗ್ತಾ ಇದ್ದಾಳೆ. ಹಾಗೆ ಕೊಲೆ ಹೊಲೆ ಸೂತಕಕ್ಕೆ ಒಡಲಾಯಿತು ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗಕ್ಕೆ ಹೊರಗಾದ ನೇಮ ಅನ್ನುವಂತಹ ವಿಚಾರವನ್ನ ಆಕೆ ಹೇಳ್ತಾ ಹೋಗುವಾಗ ಕೊಲೆ ಮತ್ತು ಹೊಲೆ ಮತ್ತು ಸೂತಕ ಅನ್ನುವಂತಹವುಗಳೇನಿದಾವಲ್ಲ ಇವೆಲ್ಲವುಗಳನ್ನ ಹೊರತುಪಡಿಸಿ ಒಂದು ಬದುಕಿದೆಯಲ್ಲ, ಅಂತಹ ಒಂದು ಸಮೃದ್ಧವಾಗಿರುವಂತಹ ಬದುಕಿಗೆ ನಮ್ಮನ್ನ ನಾವು ತೆರೆದುಕೊಳ್ಬೇಕಾಗಿದೆ ಅನ್ನುವಂಥದ್ದನ್ನ ಇಲ್ಲಿ ಅಕ್ಕಮ್ಮ ಹೇಳ್ತಾ ಹೋಗ್ತಾ ಇದ್ದಾಳೆ. ದುಷ್ಟರಿಗೆ ಅಂಜುವಂತಹ ಅಗತ್ಯತೆ ಇಲ್ಲ. ನಾವು ನಮ್ಮದೇ ಆಗಿರುವಂತಹ ವೃತ ನೇಮ ಶೀಲಗಳೇನಿದಾವೆ ನಾವು ಯಾವ ರೀತಿಯಾಗಿ ಒಂದು ಸರಳವಾಗಿ ಸಹಜವಾಗಿ ಆಚರಣೆಗಳನ್ನ ಮಾಡ್ತಾ ಇದೀವೋ ಅಂತಹ ಆಚಾರಗಳನ್ನ ನಾವು ಮಾಡ್ಬೇಕೇ ಹೊರತಾಗಿ ಇನ್ನೊಬ್ಬರಿಗೆ ಅಂಜಿ ಅಥವಾ ಇನ್ನೊಬ್ಬರಿಗೆ ಅಳುಕಿ ನಾವು ಮಾಡ್ಕೋಬೇಕ ಆಗಿಲ್ಲ ಅನ್ನುವಂಥದ್ದನ್ನ ಆಕೆ ಸ್ಪಷ್ಟಪಡಿಸ್ತಾ ಇದ್ದಾಳೆ. ಅದಕ್ಕೆ ಕೆಲವು ಹೋಲಿಕೆಗಳನ್ನ ಕೂಡ ಆಕೆ ಕೊಡ್ತಾ ಹೋಗ್ತಾ ಇದ್ದಾಳೆ ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದು. ಆಕೆಯ ವಚನಗಳ ಎಲ್ಲವನ್ನೂ ಕೂಡ ನಾವು ಗಮನಿಸ್ಕೊಳ್ಳುವಾಗ ಎಂತಹ ವಚನಗಳಿದಾವೆ ಅಂತಂದ್ರೆ ವೃತ ನೇಮ ಶೀಲ ಆಚರಣೆ ಈ ತರದ ಒಂದು ಮಾಹಿತಿಗಳನ್ನ ಕೊಡ್ತಾ ಗುರು ಲಿಂಗ ಜಂಗಮದ ಪರಿಕಲ್ಪನೆಗಳನ್ನ ಕೊಡ್ತಾ ಹೋಗುವಾಗ ಅದೆಲ್ಲದಕ್ಕೂ ಮಿಗಿಲಾಗಿ ಅಥವಾ ಅದೆಲ್ಲವನ್ನ ಮೀರಿ ನಿಲ್ಲುವಂತಹ ಒಂದು ನಿಲುವಿದೆ, ಅದೇ ಆಚಾರ ಅನ್ನುವಂತಹ ಒಂದು ದೃಷ್ಟಿಕೋನಕ್ಕೆ ನಮ್ಮನ್ನ ತಂದು ನಿಲ್ಲಿಸುವಂತಹ ವಚನಗಳೇ ಸಾಕಷ್ಟು ವಚನಗಳು ಇದಾವೆ ಅನ್ನೋದನ್ನ ನಾವಿಲ್ಲಿ ಗುರುತಿಸ್ಕೊಡ್ತಾ ಇದ್ದೀವಿ. ಹಾಗೆ ತಾ ಮಾಡುವ ಕೃಷಿಯ ಮಾಡುವ ಅಣ್ಣಬರ ಮಾಡಿ ಕೃಷಿ ತೀರಿದ ಮತ್ತೆ ಗುರು ದರ್ಶನ ಲಿಂಗ ಪೂಜೆ ಜಂಗಮ ಸೇವೆ ಶಿವಭಕ್ತರ ಸುಖ ಸಂಭಾಷಣೆ ಶರಣರ ಸಂಘ. ಈ ನೇಮವನ್ ಅರಿವುದು ಇಪ್ಪುದೇ ಸದ್ಭಕ್ತನ ಸದಾತ್ಮನ ಯುಕ್ತಿ. ಆಚಾರವೇ ಪ್ರಾಣವಾಗಿಪ್ಪ ರಾಮೇಶ್ವರ ಲಿಂಗಕ್ಕೆ ಆತನೇ ಚೇತನ ಭಾವ ಅನ್ನುವಂತಹ ಒಂದು ವಚನವನ್ನ ನಾವು ಗಮನಿಸ್ಕೊಳ್ಳುವಾಗ ಈ ವಚನವೂ ಕೂಡ ನಾವು ಮಾಡುವಂತಹ ಕೃಷಿ ಅಂದ್ರೆ ಕಾಯಕ, ಎಂತಹ ಒಂದು ಕಾಯಕವನ್ನ ನಾವು ಮಾಡ್ತಾ ಇದ್ದೀವಿ, ಹಾಗೆ ಕೃಷಿ ತೀರಿದ ಮತ್ತೆ ಗುರು ದರ್ಶನ ಲಿಂಗ ಪೂಜೆ ಜಂಗಮ ಸೇವೆ ಅನ್ನುವಂತಹ ಕಲ್ಪನೆಗಳನ್ನ ಕೊಡ್ತಾ ಹೋಗುವಾಗ ಕಾಯಕವನ್ನ ಮಾಡ್ಲಿಕ್ಕೆ ಬಂದಿರುವಂತಹ ನಾವುಗಳು ನಮ್ಮದೇ ಆಗಿರುವಂತಹ ಕಾಯಕ ಅನ್ನುವಂಥದ್ದು ಮುಕ್ತಾಯಗೊಂಡ ನಂತರದಲ್ಲಿ ಅಥವಾ ನಮ್ಮದೇ ಆಗಿರುವಂತಹ ಕಾಯಕದೊಳಗೆ ನಾವು ಪರಿಪಕ್ವತೆಯನ್ನ ಪಡ್ಕೊಂಡ ನಂತರದಲ್ಲಿ ಗುರು ದರ್ಶನ ಲಿಂಗ ಪೂಜೆ ಜಂಗಮ ಸೇವೆ ಇಂಥವುಗಳಿಗೆ ನಾವು ಒಗ್ಗಿಸಿಕೊಳ್ಬೇಕಾಗಿದೆ. ಹಾಗೆ ಶರಣರ ಸಂಘವನ್ನ ನಾವು ಮಾಡ್ಬೇಕು, ಶಿವಭಕ್ತರ ಜೊತೆಗೆ ನಾವು ಸುಖವಾಗಿ ಸಂಭಾಷಣೆಯನ್ನ ಮಾಡ್ಬೇಕು ಅನ್ನುವಂತಹ ನೇಮವನ್ನ ನಾವು ಅರಿತುಕೊಂಡಿರ್ಬೇಕು ಅಂತ ಹೇಳ್ತಾ ಸದ್ಭಕ್ತನ ಸದಾತ್ಮನ ಯುಕ್ತಿ, ಇಲ್ಲಿ ಯಾರು ಸದ್ಭಕ್ತರಿದ್ದಾರೆ, ಯಾರು ನಿಜವಾದ ಭಕ್ತರಿದ್ದಾರೆ, ಯಾರ್ದು ಒಳ್ಳೆಯ ಆತ್ಮ ಇದೆ ಅಂತವರ ಜೊತೆಗೆ ನಾವು ಸಂವಾದವನ್ನ ಮಾಡ್ಬೇಕು, ಅನುಸಂಧಾನ ಮಾಡ್ಬೇಕು ಅನ್ನುವಂತಹ ವಿಚಾರವನ್ನ ಹೇಳ್ತಾ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗಕ್ಕೆ ಆತನೇ ಚೇತನ ಭಾವ ಅನ್ನುವಂತಹ ಮಾತನ್ನ ಆಕೆ ಹೇಳ್ತಾ ಇದ್ದಾಳೆ. ಅಂದ್ರೆ ನಾವು ಮಾಡುವಂತಹ ಕೆಲಸ ಕಾಯಕ, ಆ ಕಾಯಕ ಸತ್ಯಶುದ್ಧವಾಗಿರ್ಬೇಕು. ಅಷ್ಟೇ ಅಲ್ಲ, ಆ ಕಾಯಕವನ್ನ ನಾವು ಮಾಡ್ಬೇಕಾಗಿರುವಾಗ ಲಿಂಗ ಪೂಜೆ ಗುರುದರ್ಶನ ಜಂಗಮ ಸೇವೆ ಶಿವಭಕ್ತರ ಬಗ್ಗೆ ನಮಗೆ ಸುಖ ಸಂಭಾಷಣೆಯನ್ನ ಮಾಡ್ಬೇಕು, ಶರಣರ ಸಂಘವನ್ನ ಮಾಡ್ಬೇಕು ಅನ್ನುವಂತಹ ಒಂದು ವಿಚಾರಗಳನ್ನ ಆಕೆ ಹೇಳ್ತಾ ಹೋಗ್ತಾ ಇದ್ದಾಳೆ.
ಮಾರ್ಗದರ್ಶನ, ಸಂದೇಶ, ನಿರ್ದೇಶನ ಹಾಗೆ ಅಕ್ಕಮ್ಮ ತನ್ನ ಆಚಾರಕ್ಕೆ ಬಂದವರು ತನ್ನವರೆಂದು ಭಾವಿಸಬೇಕಲ್ಲದೆ ತನ್ನ ಆಚಾರಕ್ಕೆ ಹೊರಗಾದವರ ಅಣ್ಣ ತಮ್ಮನೆಂದು, ತಾಯಿ ತಂದೆ ಎಂದು, ಹೊಣ್ಣು ಮಣ್ಣು ಹೆಣ್ಣಿನವರೆಂದು ಅಂಗೀಕರಿಸಿದಡೆ, ಅವರಂಗಣವ ಕೂಡಿದಡೆ, ಅವರೊಂದಾಗಿ ನುಡಿದಡೆ, ಭಕ್ತರು ಸತ್ಯರಿಗೆ ಮುನ್ನವೇ ಹೊರಗು. ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗವು ಅವರನ್ನೊಳಗಿಟ್ಟುಕೊಳ್ಳ ಅನ್ನುವಂತಹ ಒಂದು ವಚನವನ್ನ ನಾವು ಗಮನಿಸಿಕೊಳ್ಳುವಾಗ, ತನ್ನ ಆಚಾರಕ್ಕೆ ಬಂದವರು ಯಾರು ಒಂದು ತಮ್ಮದೇ ಆಗಿರುವಂತಹ ಆಚಾರ ಅಥವಾ ಒಂದು ವೃತ ಏನಿದೆ, ನಿಯಮ ಏನಿದೆ, ಅದಕ್ಕೆ ಯಾರು ಬಂದಿದ್ದಾರೋ ಅವರನ್ನೆಲ್ಲರನ್ನೂ ಕೂಡ ತನ್ನವರು ಅನ್ನುವಂತಹ ಭಾವನೆಯನ್ನ, ಎಲ್ಲರೂ ಕೂಡ ನಮ್ಮವರು ಅನ್ನುವಂತಹ ಒಂದು ಭಾವನೆಯನ್ನ ಭಾವಿಸಿಕೊಳ್ಳುವಂತಹ ಒಂದು ಪರಿಕಲ್ಪನೆಯನ್ನು ನಮ್ಮದಾಗಬೇಕು ಅನ್ನುವಂಥದ್ದನ್ನ ಆಕೆ ಹೇಳ್ತಾ, ತನ್ನ ಆಚಾರಕ್ಕೆ ಹೊರಗಾದವರು ಯಾರು ನಮ್ಮ ಆಚಾರಕ್ಕೆ ಹೊರಗಿದಾರೋ ಅಂತವರನ್ನ ಅಣ್ಣ ತಮ್ಮ ಎಂದು, ತಾಯಿ ತಂದೆ ಎಂದು ಅವರನ್ನ ನಾವು ಸ್ವೀಕಾರ ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳ್ತಾ, ಹೊಣ್ಣು ಮಣ್ಣು ಹೆಣ್ಣು ಏನಿದೆಯಲ್ಲ, ಇಂಥ ಹೊಣ್ಣು ಹೆಣ್ಣು ಮಣ್ಣು ಅನ್ನುವಂತಹ ಈ ಒಂದು ಪರಿಕಲ್ಪನೆಗಳೇನಿದಾವಲ್ಲ, ಇವುಗಳೆಲ್ಲವನ್ನು ಕೂಡ ಅಂಗೀಕರಿಸುವಂತಹ ಅಥವಾ ಅವರ ಗಣವ ಕೂಡಿದಡೆ, ಇಂಥವುಗಳೆಲ್ಲವನ್ನು ಕೂಡ ಕೂಡಿದರೆ ಅವರೊಂದಾಗಿ ನುಡಿದಡೆ, ಇವೆಲ್ಲವನ್ನ ಒಂದಾಗಿ ನುಡಿದಡೆ ಅಲ್ಲಿ ಭಕ್ತರು ಸತ್ಯರಿಗೆ ಮುನ್ನವೇ ಹೊರಗು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಯಾರು ಭಕ್ತರಿದ್ದಾರೆ, ಯಾರು ಸತ್ಯರಿದ್ದಾರೆ ಅಂತವರು ಈ ಹೊಣ್ಣು ಮಣ್ಣು ಹೆಣ್ಣಿಗಾಗಿ ಏನಾದ್ರೂ ಕೂಡಿದ್ರು ಅಂತಂದ್ರೆ ಅವರು ಹೊರಗಿರ್ತಾರೆ ಅನ್ನುವಂತಹ ಮಾತನ್ನ ಆಕೆ ಹೇಳ್ತಾ ಹೋಗುವಾಗ, ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗವು ಅವರನ್ನು ಒಳಗಿಟ್ಟುಕೊಳ್ಳ ಅನ್ನುವಂತಹ ಮಾತನ್ನ ಇಲ್ಲಿ ಅಕ್ಕಮ್ಮ ಹೇಳ್ತಾ ಇದ್ದಾಳೆ. ಅಂದ್ರೆ ಯಾರು ಆಚಾರವನ್ನ ಮಾಡಿ ಒಳಗಿದಾರೋ ಅವರನ್ನಷ್ಟೇ ಅಲ್ಲದೆ ತನ್ನ ಆಚಾರಕ್ಕೆ ಹೊರಗಾಗಿ ಹೆಣ್ಣು ಹೊಣ್ಣು ಮಣ್ಣು ಅನ್ನುವಂತಹ ಅಂಗೀಕಾರವನ್ನ ಮಾಡ್ಕೊಂಡಿರುವಂತಹವ್ರು ಯಾರಿದಾರೋ ಅವರನ್ನೂ ಕೂಡ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ಅವರು ಒಳಗೆ ಇಟ್ಕೊಳ್ಳು ಅನ್ನುವಂತಹ ಮಾತನ್ನ ಈ ಒಂದು ರಾಮೇಶ್ವರ ಲಿಂಗಕ್ಕೆ ಅಕ್ಕಮ್ಮ ಹೇಳ್ತಾ ಹೋಗ್ತಾ ಇದ್ದಾರೆ. ಬಹಳ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಸರ್. ಶಕುಂತಲಾ ಸಿಂಧೂರಕ್ಕ ಮೈಕ್ ಅನ್ಮ್ಯೂಟ್ ಮಾಡು, ಮ್ಯೂಟ್ ಮಾಡ್ಕೊಳ್ರಿ ದಯವಿಟ್ಟು, ಉಳಿದವ್ರಿಗೆಲ್ಲ ಡಿಸ್ಟರ್ಬ್ ಆಗ್ತಿದೆ. ಶಕುಂತಲಕ್ಕ ಸಮ್ಮೇಳನದ ಸರ್ವಾಧ್ಯಕ್ಷರೊಂದಿಗೆ ಕಾಣಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾರೆ. ಹೋಸ್ಟ್ ಮ್ಯೂಟ್ ಮಾಡ್ರಿ, ಹೋಸ್ಟ್ ಮ್ಯೂಟ್ ಮಾಡ್ರಿ. ಹಲವಾರು ಪುಸ್ತಕಗಳ ಲೇಖಕರು, ಉತ್ತಮ ಪ್ರವಚನಕಾರರು, ರಾಜ್ಯ ಹೊರ ರಾಜ್ಯಗಳಲ್ಲೂ ಕೂಡ ಆ ವಚನದ ವಿಚಾರಗಳನ್ನ ನಿರಂತರವಾಗಿ ಮಾತನಾಡ್ತಿರ್ತಕ್ಕಂಥ. ಅವ್ರಿಗೆ ಕೇಳಿಸ್ತಾ ಇಲ್ಲ ಅನಿಸ್ತದೆ, ಹೋಸ್ಟ್ ಇದ್ದವ್ರು ಮ್ಯೂಟ್ ಮಾಡಿ ಪ್ಲೀಸ್. ಅಕ್ಕಮ್ಮ ಮಹಾನ್ ಶಿವಶರಣೆ ಆಗಿರುವಂತಹ ಅಕ್ಕಮ್ಮ, ಕಾಮಿಗೆ ವೃತ ಉಂಟೆ ನಿಖಾಮಿಗಲ್ಲದೆ, ಕ್ರೋಧಿಗೆ ವೃತ ಉಂಟೆ ಸಮಾಧಾನಿಗಲ್ಲದೆ, ಲೋಭಿಗೆ ವೃತ ಉಂಟೆ ಉದಾರಿಗಲ್ಲದೆ, ಇಂತಿ ಕ್ಷಮೆ ದಮೆ ಶಾಂತಿ ಸಮಾಧಾನ ಸಂಪದ ಮುಂತಾಗಿ ಗುರು ಲಿಂಗ ಜಂಗಮಕ್ಕೆ ತನು ಮನ ಧನದಲ್ಲಿ ನಿರತನಾಗಿ, ತನ್ನ ತ್ರಾಣಕ್ಕೆ ಇದ್ದಂತೆ ಚಿತ್ತ ಶುದ್ಧಾತ್ಮನಾಗಿ ಇಪ್ಪ ಮಹಾಭಕ್ತನೇ ಕೃತ್ಯವಿಲ್ಲದ ಶರಣ, ಆತನ ಪಾದ ಎನ್ನ ಹೃದಯದಲ್ಲಿ ಅಚ್ಚೊತ್ತಿದಂತಿಪ್ಪುದು. ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗವು ಅವರುವ ಎತ್ತು ಕಟ್ಟುವ ಗೊತ್ತಾಗಿಪ್ಪನು ಅನ್ನುವಂತಹ ಒಂದು ವಚನವನ್ನ ನಾವು ಗುರುತಿಸ್ಕೊಂಡಾಗ, ಈ ಒಂದು ವಚನದಲ್ಲಿ ಅಕ್ಕಮ್ಮ ಬಹಳ ಚೆನ್ನಾಗಿ ಹೇಳ್ತಾ ಹೋಗ್ತಾ ಇದ್ದಾರೆ. ಕಾಮಿಗೆ ವೃತ ಉಂಟೆ ಅನ್ನುವಂತಹ ಪ್ರಶ್ನೆಯನ್ನ ಆಕೆ ಹಾಕ್ತಾ ಇದ್ದಾಳೆ. ಯಾರು ಆಸೆ ಬುರುಕರಿದಾರೋ, ಯಾರಿಗೆ ಆಸೆ ಹೆಚ್ಚಿದೆಯೋ ಅಂತಹ ಕಾಮುಕರು ಯಾರಿದಾರೋ ಅವರಿಗೆ ವೃತ ಅನ್ನೋದು ಇದೆಯೇ ಅನ್ನುವಂತಹ ಪ್ರಶ್ನೆಯನ್ನ ಹಾಕ್ತಾ ಮುಂದುವರೆದು ಆಕೆ ಹೇಳ್ತಾ ಇದ್ದಾಳೆ, ಯಾರಿಗೆ ಕಾಮ ಇಲ್ಲವೋ, ಯಾರಲ್ಲಿ ಆಸೆ ಇಲ್ಲವೋ ಅಂತವರಿಗೆ ಆ ವೃತ ಇದೆ ಅನ್ನೋದನ್ನ ಆಕೆ ಹೇಳ್ತಾ ಇದ್ದಾಳೆ. ನಿಖಾಮಿಗಲ್ಲದೆ ಅಂತ ಆಕೆ ಹೇಳ್ತಾ ಇದ್ದಾಳೆ. ಅಂದ್ರೆ ಇಲ್ಲಿ
ವೃತ ಅನ್ನುವಂಥದ್ದು ಯಾರಿಗಿದೆ ಯಾರಿಗಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸುವ ಒಂದು ವಚನವನ್ನ ಆಕೆ ಕೊಡ್ತಾ ಇದ್ದಾಳೆ. ಯಾರಲ್ಲಿ ಕಾಮ ಇದೆಯೋ, ಯಾರಲ್ಲಿ ಕ್ರೋಧ ಇದೆಯೋ, ಯಾರಲ್ಲಿ ಲೋಭ ಇದೆಯೋ ಅವ್ರು ಯಾರಿಗೂ ಕೂಡ ವೃತ ಇಲ್ಲ ಅನ್ನೋದನ್ನ ಆಕೆ ಸ್ಪಷ್ಟಪಡಿಸ್ತಾ, ಯಾರು ನಿಖಾಮಿಗಳಿದ್ದಾರೆ, ಯಾರು ಸಮಾಧಾನಿ ಇದ್ದಾರೆ, ಯಾರು ಉದಾರಿ ಇದ್ದಾರೆ ಅವರಿಗೆ ಮಾತ್ರ ವೃತ ಇದೆ ಅನ್ನೋದನ್ನ ಸ್ಪಷ್ಟಪಡಿಸುವಂತಹ ಕೆಲಸವನ್ನ ಅಕ್ಕಮ್ಮ ಈ ವಚನದಲ್ಲಿ ಮಾಡ್ತಾ ಹೋಗ್ತಾ ಇದ್ದಾಳೆ. ಕ್ರೋಧಿಗೆ ವೃತ ಉಂಟೆ ಅಂತ ಆಕೆ ಪ್ರಶ್ನಿಸ್ತಾ ಇದ್ದಾಳೆ. ಯಾರು ಕೋಪಗೊಳ್ತಾರೋ, ಯಾರು ಸಿಡುಕರಿದಾರೋ ಅಂತವರಿಗೆ ವೃತ ಅನ್ನೋದು ಇದೆಯೇ ಅನ್ನುವಂತಹ ಪ್ರಶ್ನೆಯನ್ನ ಹಾಕ್ತಾ, ಯಾರು ಸಮಾಧಾನಿ ಇದಾರೋ ಅವರಿಗೆ ಮಾತ್ರ ವೃತ ಅನ್ನೋದು ಇದೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾಳೆ. ಹಾಗೆ ಲೋಭಿಗೆ ವೃತ ಉಂಟೆ, ಆಸೆ ಬುರುಕರು ಯಾರಿದಾರೋ, ಯಾರು ಅತಿಯಾಸೆಯನ್ನ ಪಡ್ತಾ ಇದ್ದಾರೋ ಅಂತವರಿಗೆ ವೃತ ಇದೆಯೇ ಅನ್ನುವಂತಹ ಪ್ರಶ್ನೆಯನ್ನ ಹಾಕ್ತಾ, ಉದಾರಿಗಲ್ಲದೆ ಯಾರು ಉದಾರಿ ಇದಾರೋ ಅವರಿಗೆ ಮಾತ್ರ ವೃತ ಅನ್ನೋದು ಇದೆ ಅನ್ನೋದನ್ನ ಹೇಳ್ತಾ, ಇಂತಿ ಹೀಗೆ ಆಕೆ ಕ್ಷಮೆ, ಧಮೆ, ಶಾಂತಿ, ಸಮಾಧಾನ, ಸಂಪದ ಇಂಥವುಗಳನ್ನ ಆಕೆ ಯಾರಿಗೆ ಅವುಗಳನ್ನೆಲ್ಲ ನಾವು ಅರ್ಪಿಸ್ಬೇಕಾಗಿದೆ ಅನ್ನೋದನ್ನ ಹೇಳ್ತಾ ಹೋಗ್ತಾ ಇದ್ದಾಳೆ. ಗುರು ಲಿಂಗ ಜಂಗಮ, ಆ ಗುರು ಲಿಂಗ ಜಂಗಮಕ್ಕೆ ನಾವು ಕ್ಷಮೆ, ಧಮೆ, ಶಾಂತಿ, ಸಮಾಧಾನ ಇಂಥವುಗಳನ್ನೆಲ್ಲ ಅರ್ಪಿಸ್ಬೇಕಾಗಿದೆ. ತನು ಮನ ಧನಗಳಿಂದ ನಾವು ಅವರಲ್ಲಿ ನಿವೇದಿಸಿಕೊಳ್ಬೇಕಾಗಿದೆ ಅನ್ನೋದನ್ನ ಹೇಳ್ತಾ, ತನ್ನ ತ್ರಾಣಕ್ಕೆ ಇದ್ದಂತೆ ಅಂದ್ರೆ ಎಷ್ಟು ನಮಗೆ ಶಕ್ತಿ ಇದೆಯೋ, ಎಷ್ಟು ನಮ್ಮಲ್ಲಿ ಸಾಮರ್ಥ್ಯ ಇದೆಯೋ ಅಷ್ಟನ್ನ ನಾವ್ ಏನ್ ಮಾಡ್ಬೇಕಾಗಿದೆ ಅಂತಂದ್ರ ಚಿತ್ತ ಶುದ್ಧಾತ್ಮನಾಗಿ ನಮ್ಮ ಮನಸ್ಸನ್ನ ಶುದ್ಧ ಆತ್ಮವಾಗಿ ಇಟ್ಕೊಂಡು ಯಾವುದೇ ಕಲ್ಮಶಗಳು ಇಲ್ಲದೆ ಇರುವಂತಹ ಚಿತ್ತವನ್ನ ನಾವು ಇಟ್ಕೊಂಡು ಆರಾಧಿಸ್ಬೇಕಾಗಿದೆ ಅನ್ನೋದನ್ನ ಹೇಳ್ತಾ, ಯಾರ ಮನಸ್ಸು ಶುದ್ಧವಾಗಿದೆಯೋ, ಯಾರ ಚಿತ್ತ ಆತ್ಮ ಶುದ್ಧವಿದೆಯೋ, ಮನಸ್ಸು ಶುದ್ಧವಿದೆಯೋ, ಯಾರ ಮನಸ್ಸಿನಲ್ಲಿ ಕಲ್ಮಶ ಇಲ್ಲವೋ ಅಂತವರು ಮಾತ್ರ ಮಹಾಭಕ್ತ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಅಂತಹ ಮಹಾಭಕ್ತ ಶರಣ ಏನಿದಾನಲ್ಲ, ಆ ಶರಣನ ಪಾದದ ಅನ್ನುವಂಥದ್ದೇನಿದೆಯಲ್ಲ, ಆ ಪಾದವೇ ನನ್ನ ಹೃದಯದೊಳಗ ಅಚ್ಚೊತ್ತಿದಂಗ ಐತಿ ಅನ್ನುವಂಥದ್ದನ್ನ ಅಕ್ಕಮ್ಮ ಹೇಳ್ತಾ ಇದ್ದಾಳೆ. ಅಂದ್ರೆ ನಾವು ಈ ಇಡೀ ಸಮಾಜದಲ್ಲಿ ಬದುಕಬೇಕಾದಾಗ ಹೇಗೆ ಬದುಕಬೇಕಾಗಿದೆ? ಕ್ಷಮೆ, ಧಮೆ, ಶಾಂತಿ, ಸಮಾಧಾನದಿಂದ ನಾವು ಬದುಕಬೇಕಾಗಿದೆ. ಅತಿಯಾಸೆಯಿಂದ ನಾವು ಬದುಕಬಾರ್ದು ಅನ್ನೋದನ್ನ ಹೇಳ್ತಾ, ಗುರು ಲಿಂಗ ಜಂಗಮಕ್ಕೆ ತನುಮನ ಧನಗಳನ್ನ ಅರ್ಪಿಸುವ ಮೂಲಕವಾಗಿ ನಾವು ನಮ್ಮ ಆತ್ಮವನ್ನ ಶುದ್ಧೀಕರಿಸಿಕೊಳ್ಬೇಕಾಗಿದೆ ಅನ್ನುವಂತಹ ಒಂದು ವಿಚಾರವನ್ನ ಅಕ್ಕಮ್ಮ ಬಹಳ ಚೆನ್ನಾಗಿ ಈ ಒಂದು ವಚನದಲ್ಲಿ ಹೇಳ್ತಾ ಹೋಗ್ತಾ ಇದ್ದಾಳೆ. ಹಾಗೆ ಆಕೆಯ ಒಂದೊಂದು ವಚನಗಳನ್ನ ನಾವು ಗುರುತಿಸ್ಕೊಳ್ತಾ ಹೋಗುವಾಗಲೂ ಕೂಡ ಆಕೆ ಯಾವ ವಚನವನ್ನ ಬಿಡಬೇಕು, ಯಾವ ವಚನವನ್ನ ವಿಶ್ಲೇಷಣೆ ಮಾಡ್ಬೇಕು ಅಥವಾ ಯಾವುದನ್ನ ಹೇಳಬಾರದು ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತೆ. ಯಾಕಂದ್ರೆ 155 ವಚನಗಳು ಅಷ್ಟೇ ಮೌಲ್ಯಯುತವಾಗಿರುವಂತವುಗಳಾಗಿದ್ದಾವೆ, ಅವುಗಳಲ್ಲಿ ಅಷ್ಟೇ ಅರ್ಥ ಸಾಮರ್ಥ್ಯ ಇದೆ. ಹಾಗಾಗಿ ಆ ಎಲ್ಲಾ ವಚನಗಳನ್ನ ಇಲ್ಲಿ ಗಮನಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದೆ ಹೋದ್ರೂ ಕೂಡ ಕೆಲವೊಂದಿಷ್ಟು ವಚನಗಳನ್ನ ಇಲ್ಲಿ ಹೇಳುವಂತಹ ಅಥವಾ ಅವುಗಳನ್ನ ಅರ್ಥೈಸಿಕೊಳ್ಳುವಂತಹ ಪ್ರಯತ್ನವನ್ನ ನಾನಿಲ್ಲಿ ಮಾಡಿದ್ದೀನಿ. ಆಕೆಯ ಮತ್ತೊಂದು ವಚನವನ್ನ ನಾವಿಲ್ಲಿ ಗಮನಿಸ್ಕೊಳ್ಳೋದಾದ್ರೆ, ಅಣ್ಯ ಶಬ್ದಕ್ಕೆ ಜಿಹ್ವಾ ಬಂಧನ, ದುರ್ಗಂಧಕ್ಕೆ ನಾಸಿಕ ಬಂಧನ, ನಿಂದೆಗೆ ಕರ್ಣ ಬಂಧನ, ದೃಕ್ಕಿಂಗೆ ಕಾಮ್ಯ ಬಂಧನ, ಚಿತ್ತಕ್ಕೆ ಆಶಾ ಬಂಧನ, ಅಂಗಕ್ಕೆ ಅಹಂಕಾರ ಬಂಧನ, ಇಂತಿ ಷಡ್ಭಾವ ಬಂಧಗಳಂ ಹರಿದಲ್ಲದೆ 64 ಶೀಲಕ್ಕೆ ಸಂಬಂಧಿಯಲ್ಲ. ಹಿಂಗಲ್ಲದೆ ಕಾಂಬರ ಕಂಡು ಅಲ್ಲಿ ಒಂದ ತಂದು ಇಲ್ಲಿ ಒಂದ ಕೊಟ್ಟಿಹೆನೆಂದು ಕಳ್ಳನ ತಾಯಿಯಂತೆ ಅಲ್ಲಿ ಇಲ್ಲಿ ಹಾರೈಸುತ್ತ ಇಂತಿ ಸಜ್ಜನ ಗಳ್ಳರ ಕಂಡು ಬಲ್ಲವರೊಪ್ಪುವರೇ. ಕಳ್ಳರ ವೃತವ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗವು ಅವರುವನೆಲ್ಲಿಯೂ ಬಲ್ಲನಾಗಿ ಅನ್ನುವಂತಹ ಒಂದು ವಚನವನ್ನ ನಾವು ಗಮನಿಸುವಾಗ, ಅಣ್ಯ ಶಬ್ದ ಯಾವುದು? ಅಣ್ಯ ಶಬ್ದ ಇನ್ನೊಬ್ಬರು ಮಾತನಾಡುವಂತಹ ಮಾತುಗಳೇನಿದಾವಲ್ಲ, ಅಂತಹ ಮಾತುಗಳಿಗೆ, ಪ್ರತಿಯೊಂದು ಮಾತುಗಳಿಗೆ ನಾವು ಪ್ರತಿಕ್ರಿಯಿಸ್ಬೇಕಾಗಿಲ್ಲ. ಜಿಹ್ವಾ ಬಂಧನ, ಬೇರೆದವರು ಯಾರ್ಯಾರೋ ಏನೇನೋ ಮಾತಾಡ್ತಾ ಇದ್ದಾರೆ, ಏನೆಲ್ಲವನ್ನ ಅವರು ಚರ್ಚೆ ಮಾಡ್ತಾ ಇದ್ದಾರೆ, ಸಂಭಾಷಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದೆಲ್ಲದಕ್ಕೂ ಉತ್ತರಿಸ್ಬೇಕಾಗಿರುವಂಥದ್ದು ಅಥವಾ ಪ್ರತಿಕ್ರಿಯಿಸ್ಬೇಕಾಗಿರುವಂಥದ್ದು ಏನು ನಮ್ಗೆ ಒಂದು ಕಟ್ಟಳೆ ಅಥವಾ ನಿರ್ಬಂಧ ಅಂತೇನು ಅಲ್ಲ.
ನಾವು ಮಾಡ್ಕೋಬೇಕಾಗಿರೋದೇನು ಅಂತಂದ್ರೆ ಜಿಹ್ವಾ ಬಂಧನ. ಅಂದ್ರೆ ನಾಲಿಗೆಯನ್ನ ನಾವು ಎಲ್ಲಿ ಮಾತಾಡ್ಬೇಕು, ಎಲ್ಲಿ ಮಾತಾಡಬಾರದು ಅನ್ನುವಂಥದ್ದು ಏನಿದೆಯಲ್ಲ, ಅದಕ್ಕೆ ನಮ್ಮದೇ ಆಗಿರುವಂತಹ ಒಂದು ಬಂಧನಕ್ಕೆ ಒಳಪಡಿಸಿಕೊಳ್ಬೇಕಾಗಿದೆ. ಯಾವ್ದನ್ನ ಅಂದ್ರೆ ನಮ್ಮ ಜಿಹ್ವೆಯನ್ನ, ನಮ್ಮ ನಾಲಿಗೆಯನ್ನ. ಯಾಕೆ ಅಂತಂದ್ರೆ ಯಾರ್ಯಾರೋ ಏನೇನೋ ಮಾತಾಡ್ತಾರ ಅಂತಂದ್ರ ಆ ಮಾತುಗಳಿಗೆ ನಾವು ಪ್ರತಿಕ್ರಿಯಿಸಬೇಕಾಗಿಲ್ಲ. ನಮ್ಮದೇ ಆಗಿರುವಂತಹ ನಾಲಿಗೆಯನ್ನ ನಾವು ಬಂಧನಕ್ಕೆ ಒಳಪಡಿಸಿಕೊಳ್ಬೇಕಾಗಿದೆ. ದುರ್ಗಂಧಕ್ಕೆ ನಾಸಿಕ ಬಂಧನ. ಎಲ್ಲಿ ದುರ್ಗಂಧದ ವಾಸನೆ ಇದೆಯೋ ಅಲ್ಲೆಲ್ಲ ನಮಗೆ ನಾವೇ, ಯಾರು ಹೇಳ್ಬೇಕಾಗಿಲ್ಲ, ನಮಗ್ ನಾವೇ ಏನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಮೂಗನ್ನ ಮುಚ್ಕೊಳ್ತಾ ಇದೀವಿ. ನಿಂದೆಗೆ ಕರ್ಣ ಬಂಧನ. ಯಾರೋ ಬೈತಾ ಇದ್ದಾರೆ, ನಮ್ಮನ್ನ ಟೀಕಿಸ್ತಾ ಇದ್ದಾರೆ, ಏನೇನೋ ಅಂತ ಇದ್ದಾರೆ ಅಂತಂದಾಗ ಎಲ್ಲಾ ಮಾತುಗಳಿಗೂ ನಾವು ಕಿವಿ ಕೊಡ್ಬೇಕಾಗಿಲ್ಲ. ಹಾಗಾಗಿ ನಾವು ಅಂತಹ ನಿಂದೆಗಳು ಬಂದಾಗ, ಬೈಗುಳುಗಳು ಬಂದಾಗ ಅಂತಹ ಮಾತುಗಳಿಗಾಗಿ ನಾವು ಕಿವಿಯನ್ನ ಮುಚ್ಕೊಳ್ಬೇಕು. ದೃಕ್ಕಿಗೆ ಕಾಮ್ಯ ಬಂಧನ. ಯಾವುದನ್ನ ನೋಡ್ಬೇಕು, ಯಾವುದನ್ನ ನೋಡ್ಬಾರ್ದು ಅನ್ನುವಂಥದ್ದು ಏನಿದೆಯಲ್ಲ, ನಮ್ಮ ದೃಷ್ಟಿ, ಆ ದೃಷ್ಟಿ ಯಾವುದನ್ನ ನೋಡಿದಾಗ ನಮ್ಮ ಮನಸ್ಸು ಕೆಡ್ತೈತೋ ಅಂಥವುಗಳನ್ನ ನಾವು ನೋಡದೇ ಇರೋದೇ ಒಳ್ಳೇದು ಅನ್ನುವಂಥದ್ದನ್ನ ಈ ಮೂಲಕವಾಗಿ ಅಕ್ಕಮ್ಮ ನಮಗ ಹೇಳ್ತಾ ಇದ್ದಾಳೆ. ಚಿತ್ತಕ್ಕೆ ಆಶಾ ಬಂಧನ. ನಮ್ಮ ಮನಸ್ಸು ಯಾವಾಗ್ಲೂ ಕೂಡ ಯೋಚನೆಯನ್ನ ಮಾಡ್ತಾ ಇರತ್ತೆ. ಏನೋ ಒಂದು ವಸ್ತುವನ್ನ ಕಂಡಾಗ ಆ ವಸ್ತುವನ್ನ ತಗೋಬೇಕು ಅಂತ ಒಂದು ಮನಸ್ಸು ಹೇಳಿದ್ರೆ ಇನ್ನೊಂದು ಮನಸ್ಸು ಬೇಡ ಅಂತ ಹೇಳ್ತಾ ಇದೆ. ಹಾಗಾಗಿ ಆ ಆಶಾಭಾವನೆ ಅನ್ನುವಂಥದ್ದು ಏನಿದೆಯಲ್ಲ, ಆ ಆಸೆ ಅನ್ನುವಂಥದ್ದನ್ನ ಅಥವಾ ನಾವು ಒಂದು ಬೇರೆಯವರ ವಸ್ತುಗಳನ್ನ ಮುಟ್ಬೇಕಾದಾಗ ಆ ಮನಸ್ಸು ಏನ್ ಹೇಳ್ತಾ ಇದೆಯಲ್ಲ, ತಗೋ ಅಂತ ಏನ್ ಹೇಳ್ತಾ ಇದೆಯಲ್ಲ, ಆ ಮನಸ್ಸಿಗೆ ನಾವು ಯಾವತ್ತೂ ಕೂಡ ಬಂಧನವನ್ನ ಹಾಕ್ಬೇಕಾಗಿದೆ. ಯಾಕೆಂದ್ರೆ ಯಾವುದು ಒಳ್ಳೇದು, ಯಾವುದು ಕೆಟ್ಟದ್ದು ಅನ್ನುವಂತಹ ಒಂದು ಆಲೋಚನೆಯನ್ನ ನಾವು ಮಾಡ್ಬೇಕಾಗಿದೆ. ಹಾಗಾಗಿ ನಮ್ಮ ಚಿತ್ತ ಏನಿದೆಯಲ್ಲ, ಆ ಚಿತ್ತಕ್ಕೆ ನಾವು ಆಶಾ ಬಂಧನವನ್ನ ಹಾಕ್ಬೇಕಾಗಿದೆ. ಹಾಗೆ ಅಂಗಕ್ಕೆ ಅಹಂಕಾರ ಬಂಧನ. ಇಲ್ಲಿ ಅಂಗ ಅನ್ನುವಂಥದ್ದು ಏನಿದೆಯಲ್ಲ, ಈ ದೇಹ ಶಾಶ್ವತವಾಗಿ ನಾವ್ ಯಾರೂ ಕೂಡ ಈ ಭೂಮಿ ಮೇಲೆ ಬದುಕೋದಿಲ್ಲ. ಆದ್ರೂ ಕೂಡ ಈ ದೇಹದ ಮೇಲೆ, ಈ ಅಂಗದ ಮೇಲೆ ನಮಗೆ ಇರುವಂತಹ ಅಹಂಕಾರ, ಅದು ರೂಪ ಇರ್ಬೋದು, ಯೌವನ ಇರ್ಬೋದು, ಆಕಾರ ಇರ್ಬೋದು, ವಿವಿಧ ಕಾರಣಗಳಿಗಾಗಿ ಬಣ್ಣ ಇರ್ಬೋದು, ವಿವಿಧ ಕಾರಣಗಳಿಗಾಗಿ ನಮ್ಮೊಳಗೊಂದು ಅಹಂಕಾರ ಇದೆಯಲ್ಲ, ಆ ಅಹಂಕಾರ ಇರ್ಬೇಕಾಗಿರುವ ಅವಶ್ಯಕತೆ ಇಲ್ಲ ಅನ್ನೋದನ್ನ ಅಕ್ಕಮ್ಮ ಹೇಳ್ತಾಳೆ. ಅಂಗಕ್ಕೆ ಅಹಂಕಾರ ಬಂಧನ. ಶಾಶ್ವತವಾಗಿ ಇಲ್ಲದೆ ಇರುವಂತಹ ಈ ದೇಹಕ್ಕೆ ಬಹಳಷ್ಟು ವ್ಯಾಮೋಹದಿಂದ ಅಹಂಕಾರ ಪಡಬೇಕಾಗಿರುವ ಅಗತ್ಯತೆ ಇಲ್ಲ ಅನ್ನೋದನ್ನ ಅಕ್ಕಮ್ಮ ಈ ವಚನದೊಳಗ ಹೇಳ್ತಾ ಹೋಗ್ತಾ ಇದ್ದಾಳೆ. ಇಂತಿ ಷಡ್ಭಾವ ಬಂಧನಗಳ ಹರಿದಲ್ಲದೆ. ಈ ಏನು ಷಡ್ಭಾವಗಳಿದಾವಲ್ಲ, 6 ಭಾವಗಳಿದಾವಲ್ಲ, ಈ 6 ಭಾವಗಳನ್ನ ನಾವು ಬಿಡಬೇಕು. ಅವುಗಳನ್ನ ಬಿಟ್ಟಾಗ ಮಾತ್ರ 64 ಶೀಲಕ್ಕೆ ಸಂಬಂಧಿ ಅಲ್ಲ ಅನ್ನುವಂತಹ ಮಾತನ್ನ ಆಕೆ ಹೇಳ್ತಾ ಇದ್ದಾಳೆ. ಅಂದ್ರೆ ಯಾವುದು ನಂಬಬೇಕು ಅಥವಾ ಯಾವುದನ್ನ ನಾವು ಬದುಕಬೇಕು, ಯಾವುದನ್ನ ಬದುಕಬಾರ್ದು, ನಮ್ಮ ಬದುಕಿನ ರೀತಿ ಹೇಗಿರ್ಬೇಕು, ಯಾವುದರ ಬಗ್ಗೆ ನಾವು ಮಾತಾಡ್ಬೇಕು, ಯಾವುದನ್ನ ಕೇಳಬೇಕು, ಯಾವುದನ್ನ ನಾವು ಸುವಾಸನೆಯನ್ನ ಪಡಿಬೇಕು, ಯಾವುದನ್ನ ಆಹ್ಲಾದಿಸ್ಬೇಕು, ಯಾವುದಕ್ಕೆ ನಾವು ಆಸೆ ಪಡಬೇಕು, ಯಾವುದಕ್ಕೆ ಆಸೆ ಪಡಬಾರದು, ಹೀಗೆ ಬಹಳಷ್ಟು ವಿಚಾರಗಳನ್ನ ಕುರಿತು ಅಕ್ಕಮ್ಮ ಈ ವಚನದೊಳಗೆ ಹೇಳ್ತಾ ಹೋಗ್ತಾ ಇದ್ದಾಳೆ. ಹಾಗಾಗಿ ನಾವು ಸಜ್ಜನಗಳ್ಳರ ಕಂಡು ಅನ್ನುವಂತಹ ಮಾತನ್ನ ಆಕೆ ಹೇಳ್ತಾ ಇದ್ದಾಳೆ. ಸಜ್ಜನಗಳ್ಳರು ಅಂತಂದ್ರೆ ನೋಡ್ಲಿಕ್ಕೆ ಒಳ್ಳೆಯವರಾಗಿ ಇದ್ರೂ ಕೂಡ ಮಾನಸಿಕವಾಗಿ ಮನಸ್ಸಿನ ಒಳಗಡೆ ಬೇರೆದೇ ಆಗಿರುವಂತಹ ಆಲೋಚನೆಯನ್ನ ಮಾಡ್ತಾ ಇರುವಂತಹ ಕಳ್ಳರು ಯಾರಿದಾರೋ ಅಂತಹ ಕಳ್ಳರ ಬಗೆಗೆ ಆಕೆ ಹೇಳ್ತಾ ಹೋಗ್ತಾ ಇದ್ದಾಳೆ. ಸಜ್ಜನಗಳ್ಳರು ಅಂದ್ರೆ ಲೋಕದ ಕಣ್ಣಿಗೆ ಕಾಣುವುದೇ ಬೇರೆ, ಅಂತರಂಗದಲ್ಲಿ ಅವರ ವಿಚಾರಗಳೇ ಬೇರೆ ಅನ್ನುವಂಥವ್ರು ಯಾರಿದಾರೋ ಅಂತವರನ್ನ ಕುರಿತು ಇಲ್ಲಿ ಅಕ್ಕಮ್ಮ ಪ್ರಶ್ನಿಸ್ತಾ ಇದ್ದಾಳೆ. ಅವರನ್ನ ಅಂತಹ ಕಳ್ಳರನ್ನ, ಅವರ ವೃತವನ್ನ, ಅವರ ಆಚಾರವನ್ನ ಯಾರಾದ್ರೂ ಒಪ್ತಾರ ಅನ್ನುವಂತಹ ಪ್ರಶ್ನೆಯನ್ನ ಆಕೆ ಹಾಕ್ತಾ ಇದ್ದಾಳೆ. ಯಾಕೆ ಅಂತಂದ್ರೆ ನಾವು ಸತ್ಯ ಶುದ್ಧವಾಗಿರುವಂತಹ ಕಾಯಕವನ್ನ ಮಾಡ್ಬೇಕು. ಯಾವುದೇ ವೃತಗಳನ್ನ ಮಾಡ್ಬೇಕಾದಾಗ ಅಲ್ಲಿ ಢಾಂಬಿಕವಾಗಿರುವಂತಹ ಅಥವಾ ಕೃತಕವಾಗಿರುವಂತಹ ಭಕ್ತಿಯನ್ನ ನಾವು ತೋರಿಸ್ಬೇಕಾಗಿಲ್ಲ. ಹಾಗಾಗಿ ಅಂತಹ ಒಂದು ತೋರಿಕೆಯ ಭಕ್ತಿ ಏನಿದೆಯಲ್ಲ, ಅದೆಲ್ಲವನ್ನು ಕೂಡ ಅಕ್ಕಮ್ಮ ಹಿಂದೆ ಸರಿಸ್ತಾ ಹೋಗ್ತಾ ಇದ್ದಾಳೆ. ಏನ್ ಬೇಕಾಗಿದೆ ಅಂತಂದ್ರೆ ಚಿತ್ತ ಶುದ್ಧವಾಗಿರುವಂತಹ ರೀತಿಯೊಳಗ ನಾವು ಈ ಜಗತ್ತಿನೊಳಗೆ ಬದುಕಬೇಕಾಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳುವ ಪ್ರಯತ್ನವನ್ನ ಅಕ್ಕಮ್ಮ ಈ ವಚನದ ಮೂಲಕವಾಗಿ ಮಾಡ್ತಾ ಹೋಗ್ತಾ ಇದ್ದಾಳೆ. ಹಾಗೆ ಮತ್ತೊಂದು ಆಕೆಯ ವಚನವನ್ನ ನಾವು ಗಮನಿಸ್ಕೊಳ್ಳೋದಾದ್ರೆ, ಅಡಗು ಸುರೆ ಕಟಕ ಪಾರದ್ವಾರ ಪರಪಾಕ ಮುಂತಾದ ಇಂತಿವ ಬೆರೆಸುವವರ ನಾ ಬೆರೆಸೆನೆಂದು, ಅವರ ನಿರೀಕ್ಷಿಸೆನೆಂದು, ಮತ್ತಿದ ಮರೆದುಕೊಂಡು ಕೊಟ್ಟೆನೆಂದು,
ತ್ರಿವಿಧದಾಸೆಯ ಕುರಿತು ಮತ್ತವರ ಸಂಗವ ಮಾಡಿದೆನಾದಡೆ ಲಿಂಗಕ್ಕೆ ಸಲ್ಲ, ಜಂಗಮಕ್ಕೆ ದೂರ, ಪ್ರಸಾದವಿಲ್ಲ. ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗವಾದಡು ಮೃತಭ್ರಷ್ಟನೆಂದು ಬಿಡುವೆ. ಇಲ್ಲಿ ದುರ್ವ್ಯಸನಗಳಿಗೆ ಒಳಗಾಗಿರುವಂತವರನ್ನ ಆಕೆ ಬೆರೆಸೋದಿಲ್ಲ, ಅಂದ್ರೆ ಅವರ ಜೊತೆಗೆ ನಾನು ಸಂಘವನ್ನ ಮಾಡೋದಿಲ್ಲ ಅನ್ನೋದನ್ನ ಆಕೆ ಸ್ಪಷ್ಟವಾಗಿ ಈ ವಚನದ ಮೂಲಕವಾಗಿ ಹೇಳ್ತಾ ಇದ್ದಾಳೆ. ಒಂದ್ ವೇಳೆ ನಾನು ಅವರ ಸಂಘವನ್ನ ಮಾಡಿದೆನಾದ್ರೆ ನಾನು ಲಿಂಗಕ್ಕೂ ಸಲ್ಲೋದಿಲ್ಲ, ಜಂಗಮದಿಂದ ಬಹಳ ದೂರ ಇರ್ತೀನಿ, ಪ್ರಸಾದವೂ ಕೂಡ ಅಲ್ಲಿ ಇಲ್ಲ ಅನ್ನುವಂಥದ್ದನ್ನ, ಗುರು ಲಿಂಗ ಜಂಗಮ ದಾಸೋಹ ಪ್ರಸಾದ ಅನ್ನುವಂತಹ ಮೌಲ್ಯಗಳೇನಿದಾವಲ್ಲ ಅಂತಹ ಮೌಲ್ಯಗಳನ್ನ ಎತ್ತಿ ಹಿಡಿಯುವಂತಹ ಕೆಲಸವನ್ನ ಮತ್ತೆ ಮತ್ತೆ ವಚನಕಾರ್ತಿ ಅಕ್ಕಮ್ಮ ಮಾಡ್ತಾ ಹೋಗಿರೋದನ್ನ ನಾವು ನೋಡ್ತಾ ಇದೀವಿ. ಹಾಗೆ ಅನ್ಯ ದೈವ ಭವಿನಾಸ್ತಿಯಾದಲ್ಲಿ ಪಾದ ತೀರ್ಥ ಪ್ರಸಾದವಿಲ್ಲದೆ ಬಾಯಿದೆರದಲ್ಲಿ ಲಿಂಗಕ್ಕೆ ಕೊಡದೆ ಕೊಂಡಲ್ಲಿ ಆ ವೃತಕ್ಕೆ ಆಚಾರವೇ ಪ್ರಾಣವಾಗಿರ್ಪ ರಾಮೇಶ್ವರ ಲಿಂಗ ದೂರಸ್ಥನಾಗಿರ್ಪನು ಅನ್ನುವಂತಹ ವಚನವನ್ನ ಆಕೆ ಹೇಳುವಾಗ, ದೈವದ ಕಲ್ಪನೆಗಳನ್ನ ನಾವು ನೋಡುವಾಗ ಅನ್ಯ ದೈವ ಯಾರು ಬೇರೆ ಬೇರೆ ದೈವಗಳನ್ನ ಅರಸ್ತಾ ಇದ್ದಾರೆ, ಯಾರು ತಮಗೆ ಕೊಟ್ಟಿರುವಂತಹ ಇಷ್ಟಲಿಂಗ ಏನಿದೆಯೋ ಇಷ್ಟಲಿಂಗದ ಆರಾಧನೆಯನ್ನ ಬಿಟ್ಟು ಈ ಜಗತ್ತಿನೊಳಗೆ ಇರುವಂತಹ ಬೇರೆ ಬೇರೆ ದೈವಗಳನ್ನ ಯಾರು ಅರಸ್ತಾ ಹೋಗ್ತಾ ಇದ್ದಾರೋ ಅಂತಹ ಭವಿಗಳನ್ನ ಕುರಿತು ಆಕೆ ಮಾತಾಡ್ತಾ ಹೋಗ್ತಾ ಇದ್ದಾಳೆ. ಅಂತವರಿಗೆ ಪಾದ ತೀರ್ಥ ಪ್ರಸಾದ ಯಾವುದೂ ಕೂಡ ಇಲ್ಲ ಅನ್ನುವಂತಹದ್ದನ್ನ ಆಕೆ ಹೇಳ್ತಾ ಹೋಗ್ತಾ ಇದ್ದಾಳೆ. ಹಾಗಾಗಿ ಇಂತಹ ಒಂದು ವೃತ ಏನಿದೆಯಲ್ಲ ಆ ವೃತಕ್ಕೆ ಆಚಾರವೇ ಪ್ರಾಣ ಅನ್ನುವಂತಹ ಮಾತನ್ನ ಈ ಒಂದು ವಚನದ ಮೂಲಕವಾಗಿ ಆಕೆ ಹೇಳ್ತಾ ಹೋಗ್ತಾ ಇದ್ದಾಳೆ. ಹಾಗೆ ಆಕೆಯ ವಚನಗಳನ್ನ ನಾವು ಗಮನಿಸ್ಕೊಳ್ತಾ ಹೋಗುವಾಗ ಬಹಳಷ್ಟು ವಚನಗಳು ಆಚಾರದ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದಾರೆ. ಆಚಾರ ತಪ್ಪಿದಲ್ಲಿ ಪ್ರಾಯಶ್ಚಿತ ಉಂಟೆಂಬ ಅನಾಚಾರಿಗಳ ಮುಖವ ನೋಡಬಹುದೇ? ಆಕೆ ಪ್ರಶ್ನೆಯನ್ನ ಹಾಕ್ತಾ ಹೋಗ್ತಾ ಇದ್ದಾಳೆ. ಅಂದ್ರೆ ಆಚಾರವನ್ನ ತಪ್ಪಬಾರ್ದು, ಒಂದ್ ವೇಳೆ ಆಚಾರ ತಪ್ಪಿದ್ರೆ ಪ್ರಾಯಶ್ಚಿತ ಐತಿ ಅಂತ ಹೇಳಿ ಅನ್ಕೊಳ್ಳುವಂತಹ ಅನಾಚಾರಿಗಳು ಯಾರದಾರ ಈ ಜಗತ್ತಿನೊಳಗ, ಅಂತ ಅನಾಚಾರಿಗಳ ಮುಖವನ್ನ ನೋಡಬಾರ್ದು ಅನ್ನೋದನ್ನ ಆಕೆ ಸ್ಪಷ್ಟಪಡಿಸ್ತಾ ಇದ್ದಾಳೆ. ಹಾಗೆ ಆಚಾರ ಅಂತಂದ್ರ ಅದಕ್ಕೊಂದು ಮೌಲ್ಯ ಇದೆ. ಆಚಾರ ಅಂತಂದ್ರ ಅದು ಅಟ್ಟದ ಮೇಲೆ ಇಡುವಂತ ಹೊಣ್ಣೇನು ಅನ್ನುವಂತ ಪ್ರಶ್ನೆಯನ್ನ ಆಕೆ ಹಾಕ್ತಾ ಇದ್ದಾಳೆ. ಹಾಗೆ ಅದೇನು ಮೊತ್ತದ ಮಡಕೆ ಆಗೈತೇನೋ ಅನ್ನೋದು ಒಂದು ಪ್ರಶ್ನೆಯನ್ನ ಹಾಕ್ತಾಳೆ. ಹಾಗೆ ಸಂತೆಯ ವ್ಯವಹಾರವೇ ಅನ್ನೋದನ್ನ ಆಕೆ ಪ್ರಶ್ನೆ ಹಾಕ್ತಾಳ. ಜೂಜಿನ ಮಾತೆ ಅನ್ನುವಂತಹ ಪ್ರಶ್ನೆಯನ್ನ ಹಾಕ್ತಾಳ. ವೇಷೆಯ ಸತ್ಯವೇ, ಪೂಸರ ವಾಚವೇ, ಇಂತಿ ವೃತವ ನಿಹಿತವ ತಿಳಿದಲ್ಲಿ ಇಷ್ಟ ಬಾಹ್ಯನ ವೃತ ಭ್ರಷ್ಟನ ಸರ್ವ ಪ್ರಥಮರಲ್ಲಿ ಅಲ್ಲ ಎಂದವನ ನಾನರಿತು ಕೂಡಿದೆನಾದಡೆ ಅರಿಯದೆ ಕೂಡಿ ಮತ್ ಅರಿದಡೆ ಆ ತನುವ ಬಿಡದಿರ್ತಡೆ ಎನಗದೆ ಭಂಗ. ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗವು ತಪ್ಪಿದಡೆ ಹೊರಗೆಂದು ಮತ್ತೆ ಕೂಡಿಕೊಳ್ಳೆ ಅನ್ನುವಂತಹ ವಿಚಾರವನ್ನ ಆಕೆ ಹೇಳುವಾಗ, ಆಚಾರ ತಪ್ಪಿ ನಡೆಯುವಂತಹ ಅನಾಚಾರಿಗಳು ಯಾರಿದಾರೋ ಅಂತಹ ಅನಾಚಾರಿಗಳನ್ನ ಆಕೆ ಪ್ರಶ್ನಿಸ್ತಾ ಇದ್ದಾಳೆ. ಆ ಅನಾಚಾರಿಗಳನ್ನ ಪ್ರಶ್ನಿಸ್ತಾ ಹೋಗುವಾಗ ಯಾರು ವೃತಭ್ರಷ್ಟರಿದ್ದಾರೆ ಅವರನ್ನು ಕೂಡ ಆಕೆ ಪ್ರಶ್ನಿಸ್ತಾ ಇದ್ದಾಳೆ. ಅವರ ಇಡೀ ಬದುಕನ್ನ ಆಕೆ ಪ್ರಶ್ನಿಸ್ತಾ ಹೋಗ್ತಾ ಇದ್ದಾಳೆ. ಯಾರು ವೃತವನ್ನ ಮಾಡ್ಬೇಕಾಗಿದೆ ಅಂತಂದ್ರೆ ಯಾರ ಮನಶುದ್ಧವಿದೆಯೋ ಅಂತವರು ಮಾತ್ರ ವೃತವನ್ನ ನಿರ್ವಹಿಸ್ಬೇಕು ಅನ್ನುವಂತಹ ಮಾತನ್ನ ಆಕೆ ಹೇಳ್ತಾ ಹೋಗ್ತಾಳೆ. ಹಾಗೆ ಎಲ್ಲಾ ವೃತಕ್ಕೂ ಜಂಗಮದ ಪ್ರಸಾದವೇ ಪ್ರಾಣ, ಎಲ್ಲಾ ನೇಮಕ್ಕೂ ಜಂಗಮ ದರ್ಶನವೇ ನೇಮ, ಎಲ್ಲಾ ಶೀಲಕ್ಕೂ ಜಂಗಮ ಮಾಟವೇ ಶೀಲ. ಇಂತಿ ವೃತ ನೇಮ ಶೀಲಗಳೆಲ್ಲವೂ ಜಂಗಮದ ಮುಂದಿಟ್ಟು ಶುದ್ಧತೆಯ ಕಾರಣ. ಆ ಜಂಗಮದಲ್ಲಿ ಅರ್ಥ ಪ್ರಾಣ ಅಭಿಮಾನಕ್ಕೆ ಕಟ್ಟು ಮಾಡಿದೆನಾದಡೆ ಎನಗದೆ ದ್ರೋಹ. ಆ ಜಂಗಮದ ದರ್ಶನದಿಂದ ಸಕಲ ದ್ರವ್ಯ ಪವಿತ್ರ. ಆ ಜಂಗಮದ ಪಾದ ತೀರ್ಥದಿಂದ ಘನ ಲಿಂಗಕ್ಕೆ ಜೀವ ಕಳೆ. ಆ ಜಂಗಮದ ಪ್ರಸಾದದಿಂದ ಘನ ಲಿಂಗಕ್ಕೆ ತೃಪ್ತಿ. ಇಷ್ಟನರಿತಲ್ಲಿ ಜಂಗಮ ಲಿಂಗಕ್ಕೆ ಸಂದೇಹ ಮಾಡಿದಡೆ ಎನಗೆ ಕುಂಬಿ ಪಾತಕದಲ್ಲಿ ನಾಯಕ ನರಕ ತಪ್ಪದು. ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗ ಸಹಿತಾಗಿ ಮುಳುಗುವೆನು ಅನ್ನುವಂತಹ ಒಂದು ವಚನವನ್ನ ನಾವು ಗಮನಿಸ್ಕೊಳ್ಳುವಾಗ, ವೃತ ನೇಮ ಮತ್ತು ಶೀಲ
ಆ 3 ಮೌಲಿಕವಾಗಿರುವ ಪರಿಕಲ್ಪನೆಗಳನ್ನ ಕೊಡ್ತಾ ಹೋಗುವಾಗ ವೃತ ಇರ್ಬೋದು, ನೇಮ ಇರ್ಬೋದು, ಶೀಲ ಇರ್ಬೋದು, ಅದೆಲ್ಲದಕ್ಕೂ ಕೂಡ ಜಂಗಮವೇ ಪ್ರಾಣ, ಜಂಗಮವೇ ನೇಮ, ಜಂಗಮದ ಮಾಟವೇ ಶೀಲ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾ ಇದ್ದಾಳೆ. ಇಲ್ಲಿ ವೃತ, ನೇಮ, ಶೀಲ ಇವೆಲ್ಲವೂ ಕೂಡ ಜಂಗಮದೇ ಮುಂದಿಟ್ಟು ಅದರ ಒಂದು ಶುದ್ಧತೆಗೆ ಕಾರಣ ಆಗ್ತವೆ ಅನ್ನುವಂಥದ್ದನ್ನ ಆಕೆ ಹೇಳ್ತಾ ಹೋಗುವಾಗ, ಜಂಗಮ ಅನ್ನುವಂತಹ ಒಂದು ಪದಕ್ಕೆ ಅಭಿಮಾನದಿಂದ ಆಕೆ ಅದಕ್ಕೊಂದು ಪ್ರಾಣ ಇದೆ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನ ನಮಗ ಕೊಡ್ತಾ ಹೋಗ್ತಾ ಇದ್ದಾಳೆ. ಜಂಗಮದ ದರ್ಶನದಿಂದ, ಜಂಗಮವನ್ನ ನೋಡೋದ್ರಿಂದಲೇ ನಮಗ ಸಕಲ ಸಂಪತ್ತು, ಸಕಲ ದ್ರವ್ಯ, ಪಾವಿತ್ರತೆ ಎಲ್ಲವೂ ಕೂಡ ಲಭಿಸ್ತೈತಿ ಅನ್ನುವಂಥದ್ದನ್ನ ಆಕೆ ಹೇಳ್ತಾಳೆ. ಅಷ್ಟೇ ಅಲ್ಲದೆ ಜಂಗಮದ ಪಾದದಿಂದ ಸಿಗುವಂತಹ ಒಂದು ತೀರ್ಥ ಏನಿದೆಯಲ್ಲ, ಅದೇ ನಮ್ಮ ಘನಲಿಂಗಕ್ಕೆ ಜೀವಕಳೆಯನ್ನ ತರುವಂಥದ್ದು ಅನ್ನೋದನ್ನ ಆಕೆ ಹೇಳ್ತಾ ಹೋಗ್ತಾ ಇದ್ದಾಳೆ. ಹಾಗೆ ಜಂಗಮದ ಪ್ರಸಾದ ಏನಿದೆಯಲ್ಲ, ಆ ಪ್ರಸಾದದಿಂದಲೇ ಘನಲಿಂಗಕ್ಕೆ ತೃಪ್ತಿ ಆಗ್ತೈತಿ ಅನ್ನುವಂತಹ ಮಾತನ್ನ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾಳೆ. ಹಾಗಾಗಿ ಅಕ್ಕಮ್ಮ ವೃತ, ನೇಮ, ಶೀಲ ಇವುಗಳೆಲ್ಲವನ್ನು ಕೂಡ ಜಂಗಮದ ಮೂಲಕವಾಗಿ ಅವುಗಳನ್ನ ತೃಪ್ತಪಡಿಸ್ಕೊಳ್ಬೇಕಾಗಿದೆ, ಅಥವಾ ಜಂಗಮದ ಮೂಲಕವಾಗಿ ಅವುಗಳ ಒಂದು ಸಾರ್ಥಕತೆಯನ್ನ ಪಡ್ಕೊಳ್ಬೇಕಾಗಿದೆ ಅನ್ನುವಂಥದ್ದನ್ನ ಈ ಒಂದು ವಚನದ ಮೂಲಕವಾಗಿ ನಮಗೆ ಹೇಳುವ ಪ್ರಯತ್ನವನ್ನ ಆಕೆ ಮಾಡ್ತಾ ಇದ್ದಾಳೆ. ಅಲ್ಲಿ ಸಮಯಾಚಾರದ ಬಗೆಗೆ ಆಕೆ ಮಾತಾಡ್ತಾಳೆ. ಹಾಗೆ ನಾವು ಕಾಣುವ ಅಥವಾ ನಮ್ಮ ಕಣ್ಣ ಮುಂದೆ ನೇರಕ್ಕೆ ಕಾಣುವಂಥದ್ದೇನಿದೆ ಅಂತವುಗಳನ್ನು ಕೂಡ ಆಕೆ ಪ್ರಶ್ನಿಸ್ತಾ ಹೋಗ್ತಾ ಇದ್ದಾಳೆ. ಕಂಗಳ ಮುಂದೆ ಕಂಡಂತೆ ಕಾಣಬಹುದೇ, ಮಣ ನೆನದಂತೆ ಆಡಬಹುದೇ? ಇದು ಪ್ರಶ್ನೆಗಳನ್ನ ಹಾಕ್ತಾ ಇದ್ದಾಳೆ. ಅಂದ್ರೆ ಏನ್ ಕಾಣ್ತಾ ಇದೀವಿ ಅಥವಾ ನಾವ್ ಏನ್ ನೋಡ್ತಾ ಇದೀವಿ ಅದನ್ನೇ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ನಮ್ಮ ಮನಸ್ಸು ಏನನ್ನ ನೆನಪಿಸ್ಕೊಳ್ತಾ ಇದೆ, ಏನನ್ನ ಸ್ಮರಿಸ್ತಾ ಇದೆ, ಹಾಗೆಯೇ ನಾವು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ, ಕಂಡವರಲ್ಲಿ ಸಂಗವ ಮಾಡಬಹುದೇ, ಅದು ಸ್ವಾನುಭಾವರಿಗೆ ಸಲ್ಲದ ಮತ. ಶಿವ ಪೂಜಕರಲ್ಲಿ, ಶಿವ ಧ್ಯಾನ ಮೂರ್ತಿಗಳಲ್ಲಿ, ಶಿವ ಕಥಾ ಪ್ರಸಂಗಿಗಳಲ್ಲಿ ಶಿವಾಧಿಕ್ಯವಲ್ಲದೆ, ಪೆರತೊಂದನ್ ಅರಿಯದವರಲ್ಲಿ ತನು ಕರಗಿ ಮನ ಸಲೆ ಸಂದು ತ್ರಿವಿಧ ಪ್ರಸಾದದಲ್ಲಿ ಮಹಾಪ್ರಸಾದಿಯಾಗಿ ನಿಂದು ವೃತಾಂಗಕ್ಕೆ ಅಭಂಗ ಅವಿರಳನಾಗಿಪ್ಪ ಸದ್ಭಕ್ತನ ಅಂಗವೇ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗದ ಸುಖ. ಎಷ್ಟು ಚೆನ್ನಾಗಿ ತಾನು ಏನ್ ಅನುಭವಗಳನ್ನ ಪಡಿತಾ ಇದ್ದಾಳೆ, ಸಮಾಜದ ಒಳಗಡೆ ಯಾವುದನ್ನ ಆಕೆ ನೋಡ್ತಾ ಇದ್ದಾಳೆ ಅಂತವುಗಳೆಲ್ಲವನ್ನು ಕೂಡ ವಚನದ ರೂಪದಲ್ಲಿ ನಮಗೆ ಕೊಡುವ ಪ್ರಯತ್ನವನ್ನ ಅಕ್ಕಮ್ಮ ಮಾಡಿದಾಳೆ. ಕಂಗಳ ಮುಂದೆ ಕಂಡಂತೆ ಏನನ್ನ ಕಾಣ್ತಾ ಇದೀವೋ ಅಥವಾ ಯಾವ್ದನ್ನ ಕಂಡಂತೆ ನಮಗ್ ಭಾಸ ಆಗ್ತಾ ಇದೆಯೋ ಅದನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಮನ ಹೆಂಗ ನೆನೆಸ್ತೈತೋ ಅಥವಾ ನಮ್ಮ ಮನಸ್ಸು ಬಂದಂಗ ನಾವು ಬದುಕಕ್ ಆಗೋದಿಲ್ಲ, ಮಾತಾಡ್ಲಿಕ್ಕೂ ಆಗೋದಿಲ್ಲ, ಬದುಕೋಕ್ಕೂ ಕೂಡ ನಮ್ಗೆ ಸಾಧ್ಯ ಆಗೋದಿಲ್ಲ. ಹಾಗೆ ಸಂಘವನ್ನ ಮಾಡ್ಬೇಕಾದಾಗ, ಒಂದು ಗೆಳೆತನವನ್ನ ಮಾಡ್ಬೇಕಾದಾಗ ಎಂತವರಲ್ಲಿ ಗೆಳೆತನವನ್ನ ಮಾಡ್ಬೇಕು? ಕಂಡವರಲ್ಲಿ ಸಂಘವ ಮಾಡಬಹುದೇ? ಯಾರ್ಯಾರಲ್ಲೋ ನಾವು ಸಂಘವನ್ನ ಮಾಡ್ಲಿಕ್ಕೆ ಅಥವಾ ಗೆಳೆತನವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರ ಶಿವಪೂಜಕರು ಯಾರಿದಾರೋ, ಶಿವ ಧ್ಯಾನ ಮೂರ್ತಿಗಳು ಯಾರಿದಾರೋ, ಶಿವ ಕಥಾ ಪ್ರಸಂಗಿಗಳು ಯಾರಿದಾರೋ ಅಂತವರಲ್ಲಿ ನಾವು ಸಂಘವನ್ನ ಮಾಡ್ಬೇಕು, ಅಂತವರ ಸಾಮೀಪ್ಯವನ್ನ ನಾವು ಪಡ್ಕೊಳ್ಬೇಕೇ ಹೊರತಾಗಿ ಯಾರ್ಯಾರಲ್ಲಿಯೋ ನಾವು ಸಂಘವನ್ನ ಅಥವಾ ಸ್ನೇಹತನವನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂತದನ್ನ ನಾವು ಮಾಡಬಾರ್ದು ಅನ್ನುವಂಥದ್ದನ್ನ ಆಕೆ ಹೇಳ್ತಾ ಹೋಗುವಾಗ, ತನು ಕರಗಿ ಮನ ಸಲೆ ಸಂದು ಅನ್ನುವಂತಹ ಮಾತನ್ನ ಅಲ್ಲಿ ಹೇಳ್ತಾ ಇದ್ದಾಳೆ. ತನು ಕರಗಿ ಮನದಲ್ಲಿ, ತನು ಮನ ಎಲ್ಲದರಲ್ಲಿಯೂ ಕೂಡ ನಾವು ಸ್ವಾನುಭಾವ ಯಾರಿದಾರೋ ಅಥವಾ ಸ್ವಾನುಭಾವಿಗಳು ಯಾರಿದಾರೋ, ಶಿವ ಪೂಜಕರು ಯಾರಿದಾರೋ, ಶಿವ ಧ್ಯಾನಾಸಕ್ತರು ಯಾರಿದಾರೋ, ಶಿವ ಕಥಾ ಪ್ರಸಂಗಿಗಳು ಯಾರಿದಾರೋ ಅಂತವರಲ್ಲಿಯೇ ನಾವು ಸಂಘವನ್ನ ಕೂಡ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ಅಕ್ಕಮ್ಮ ಹೇಳ್ತಾ ಹೋಗ್ತಾ ಇದ್ದಾಳೆ. ಹೇಗೋ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಬದುಕಿಗೆ ಏನಿದೆ ಅಂತಂದ್ರೆ ಒಂದು ಸುಂದರವಾದ ಚೌಕಟ್ಟಿದೆ. ಸುಂದರವಾಗಿರುವ ಬದುಕನ್ನ ನಾವು ಕಟ್ಕೊಳ್ಬೇಕು, ಸುಂದರವಾಗಿ ಬದುಕಬೇಕು ಅಂತಂದ್ರೆ ನಾವ್ ಯಾವತ್ತೂ ಕೂಡ ಒಳ್ಳೆಯವರ ಗೆಳೆತನವನ್ನ ಮಾಡ್ಬೇಕು. ಹಾಗಾಗಿ ಶಿವ ಧ್ಯಾನ ಮೂರ್ತಿಗಳು ಯಾರಿದಾರೋ ಅಂತವರ ಒಂದು ಸಂಘವನ್ನ ನಾವು ಮಾಡಿದಾಗ ನಮ್ಮ ಬದುಕು ಸಾರ್ಥಕಗೊಳ್ಳುತ್ತೆ, ಸುಂದರಗೊಳ್ಳುತ್ತೆ ಅನ್ನುವಂತಹ ಒಂದು ವಿಚಾರವನ್ನ ಆಕೆ ಈ ಒಂದು ವಚನದ ಮೂಲಕವಾಗಿ ನಮಗೆ ಹೇಳುವ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾ ಇದ್ದಾಳೆ. ಹಾಗೆ ಬಹಳಷ್ಟು ವಚನಗಳನ್ನ ನಾವು ಗಮನಿಸ್ಕೊಳ್ಳುವಾಗ
ವೃಥ ನೇಮ ಶೀಲ ಪಂಚಾಚಾರ ಕಾಯಕ ದಾಸೋಹ ಜಂಗಮ ಗುರು ಲಿಂಗ ಪಂಚಾಚಾರ ಇಂತಹ ಬಹಳಷ್ಟು ವಿಚಾರಗಳ ಬಗೆಗೆ ಆಕೆ ಮಾತಾಡ್ತಾ ಹೋಗುವಾಗ ಹೊಸ ಮೌಲ್ಯದ ಹೊಸ ನೈತಿಕತೆಯ ಸಂಗತಿಗಳನ್ನ ತನ್ನ ವಚನದ ಮೂಲಕವಾಗಿ ಅಕ್ಕಮ್ಮ ನಮಗೆ ಕಟ್ಟಿಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾ ಇದ್ದಾರೆ. 155 ವಚನಗಳು ಒಂದೊಂದು ಮಾಣಿಕ್ಯ ರತ್ನಗಳು, ಒಂದೊಂದರಲ್ಲೂ ಅಗಾಧವಾಗಿರುವಂತಹ ಶಬ್ದ ಭಂಡಾರವಿದೆ, ಅರ್ಥ ಸಂಪತ್ತಿದೆ. ಅದೆಲ್ಲವನ್ನು ಕೂಡ ನಮಗೆ ಕೇವಲ ಅವುಗಳನ್ನು ಓದ್ಲಿಕ್ಕೂ ಕೂಡ ಆಗದೆ ಇರುವಷ್ಟು ಅವುಗಳನ್ನ ಅರ್ಥೈಸಿಕೊಳ್ಳಿಕ್ಕೆ ಆಗದೆ ಇರುವಷ್ಟು ಅನುಭಾವದ ಸಂಗತಿಗಳನ್ನ ಸಂಪತ್ತನ್ನ ನಾವು ಅಕ್ಕಮ್ಮನ ವಚನಗಳಲ್ಲಿ ಗಮನಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಶಶಿಕಾಂತ್ ಪಟ್ಟಣ್ ಸರು ಮಾತಾಡ್ತಾ ಇರುವಾಗ ಹೇಳಿದ್ರು, ಅಕ್ಕ ಮಹಾದೇವಿಯ ನಂತರದಲ್ಲಿ ಬಹಳಷ್ಟು ವಚನಗಳನ್ನ ಬರೆದಿರುವಂತಹ ಒಬ್ಬ ಶಿವಶರಣೆ ಯಾರಾದ್ರೂ ಇದ್ರೆ ಅವರು ಅಕ್ಕಮ್ಮ ಅನ್ನುವಂತಹ ಮಾತನ್ನ ಹೇಳಿದ್ರು. ಅದು ನಿಜವಾಗ್ಲೂ ಕೂಡ ಸತ್ಯವಾಗಿರುವಂತಹ ಮಾತು. ಯಾಕೆ ಅಂತಂದ್ರೆ ಅಕ್ಕಮ್ಮ 155 ವಚನಗಳನ್ನ ನಮ್ಮ ಒಂದು ವಚನ ಸಾಹಿತ್ಯ ಭಂಡಾರಕ್ಕೆ ಕೊಟ್ಟಿದ್ದಾಳೆ. ಅಂತಹ ಒಬ್ಬ ವಚನಕಾರ್ತಿಯ ವಚನಗಳ ಒಂದು ಅನುಭಾವದ ನೆಲೆಗಟ್ಟಿನಲ್ಲಿ ನನ್ನ ಅಧ್ಯಯನಕ್ಕೆ ದಕ್ಕಿರುವುದು ಎಷ್ಟಿದೆಯೋ ಅಷ್ಟು ಮಾತುಗಳಲ್ಲಿ ತಮ್ಮೊಂದಿಗೆ ಚರ್ಚಿಸುವಂತಹ ಒಂದು ಪ್ರಯತ್ನವನ್ನ ನಾನು ಮಾಡಿದ್ದೀನಿ. ಈ ಮೂಲಕವಾಗಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಈ ಒಂದು ವೇದಿಕೆಯಲ್ಲಿ ಇರುವಂತಹ ಎಲ್ಲ ಹಿರಿಯರಿಗೆ, ಶಿವಶರಣರಿಗೆ ಶರಣಾರ್ಥಿಗಳನ್ನ ಸಮರ್ಪಿಸ್ತಾ ನನ್ನ ಮಾತುಗಳನ್ನ ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಸುದೀರ್ಘವಾದಂತಹ ಉಪನ್ಯಾಸ. ಆರಂಭದ ತಾಂತ್ರಿಕ ಹಿನ್ನಡೆ ಅಥವಾ ಕಿರಿಕಿರಿಯಿಂದ ಹೊರಬಂದು ನಿರರ್ಗಳವಾಗಿ 1 ಗಂಟೆ 15 ನಿಮಿಷ ಉಪನ್ಯಾಸ ಮಾಡಿದಂಥ ಡಾಕ್ಟರ್ ಸುಮಂಗಲ ಮೇಟಿ ಅವರು, ನಾನು ಕಂಡಿದ್ದೇನೆ ಬಹಳಷ್ಟು ಜನರನ್ನ. ಅಕ್ಕಮ್ಮನ ಜೀವನ ಚರಿತ್ರೆಯ ಬಗ್ಗೆ ಆಗಲಿ, ಅವಳ ಕಾಯಕ ವೃತ್ತಿಯ ಬಗ್ಗೆ ಆಗಲಿ, ಅವಳ ವಚನಗಳ ಬಗ್ಗೆ ಆಗಲಿ ಹಲವಾರು ವಿದ್ವಾಂಸರು ಬೇರೆ ಬೇರೆ ಅಭಿಪ್ರಾಯಗಳನ್ನು ಹೊಂದಿದ್ದಾರೆ. ಕೆಲವು ಸಂಶೋಧಕರಂತೂ ಇವಳ ವಚನಗಳನ್ನು ಬರೆದಲ್ಲ, ಇವರು ಏಲೇಶ್ವರ ಕೇತಯ್ಯನೇ ಇವರ ವಚನಗಳನ್ನು ಬರೆದರು ಅಂತ ಕೊಂಡು ಡಾಕ್ಟರ್ ಬಸವಲಿಂಗ ಸುಪ್ಪಿಮಠರು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಸೊ ಹೀಗಾಗಿ ನನಗೆ ಎಲ್ಲೋ ಒಂದು ಬಹಳಷ್ಟು ಜನರು ನಮಗೆ ಗೊಂದಲವನ್ನು ಉಂಟು ಮಾಡ್ತಕ್ಕಂಥ ಸಂದರ್ಭದೊಳಗೆ ಅವಳ ವಚನಗಳನ್ನ, ಹಲವಾರು ವಚನಗಳನ್ನ ವಿಮರ್ಶೆ ಮಾಡ್ತಾ, ವಿಶ್ಲೇಷಣೆ ಮಾಡ್ತಾ, ಅವಳೊಳಗಿರ್ತಕ್ಕಂಥ ಗುರುಲಿಂಗ ಜಂಗಮದ ಪ್ರೀತಿ, ಬದ್ಧತೆ, ಲಿಂಗ ತತ್ವದ ನಿಷ್ಠೆಯನ್ನ ಬಹಳಷ್ಟು ವಿವರಣೆಗಳೊಂದಿಗೆ ನಮ್ಮೊಂದಿಗೆ ಚರ್ಚೆ ಮಾಡಿದ್ದಾರೆ. ಅವರಿಗೆ ನಾನು ಹೇಳಿದೆ, ಈ ಹಿದ್ರು ಯಾವುದೇ ವಿಷಯ ಕೊಟ್ಟರು ನಮ್ಮ ತಂಡದ ಅತ್ಯಂತ ಕಿರಿಯ ಸದಸ್ಯ ಮತ್ತು ಹಿರಿಯ ಅನುಭವಿ, ವಯಸ್ಸಿನೊಳಗ ಸಣ್ಣವರಿದ್ರು ಕೂಡ ಅನುಭವದೊಳಗ ಬಹಳಷ್ಟು ವಿಚಾರಗಳನ್ನ ಅವ್ರು ಹಂಚಿಕೊಂಡ್ರು. ಇದು ಒಂದು ನಿಜಕ್ಕೂ ನಮ್ಮ ತಂಡಕ್ಕ ಗೌರವ. ಇಂಥ ಒಬ್ಬ ಶರಣೆಯ ನಮ್ಮ ಅಕ್ಕನರಿಯುವ ವೇದಿಕೆಯೊಳಗೆ ಇದಾರಂತ ಅನ್ನೋದು ನಮ್ಗೆ ಹೆಮ್ಮೆ. ಅವರ ಹಿಂದೆ ನಾನು ಲಿಂಗಾಯತ ರಾಣಿಯರ ಬಗ್ಗೆ ಕೊಟ್ಟಾಗ ಅಷ್ಟೇ ಚೆನ್ನಾಗಿ ಮಾತಾಡಿದ್ರು. ಒಂದು ಸುಮಾರು 4ನೇ ಉಪನ್ಯಾಸ ಅಂತ ಕಾಣುತ್ತೆ. ಅವರ ಉಪನ್ಯಾಸದೊಳಗೆ ನೈಜತೆ ಇರುತ್ತೆ, ಪ್ರಾಮಾಣಿಕ ಕಳಕಳಿ, ವಿಷಯ ಸಂಗ್ರಹಣೆ, ನಿರೂಪಣೆ, ಅದನ್ನ ವಿವರಿಸ್ತಕ್ಕಂಥ ರೀತಿ, ವಿಶ್ಲೇಷಿಸುವ ಒಂದು ಶೈಲಿ ಎಲ್ಲವೂ ಕೂಡ ಅದ್ಭುತ. ಎಲ್ಲೂ ಕೂಡ ಯಾರಿಗೂ ಒಂದು ರೀತಿಯ ಒಂದು ಎಳ್ಳಷ್ಟು ಸಂಶಯ ಬರಲಾರದ ಹಾಗೆ ಈ ವಿಷಯ ಪ್ರತಿಪಾದನೆ ಮಾಡತಕ್ಕಂಥ ಡಾಕ್ಟರ್ ಸುಮಂಗಲ ಮೇಟಿ ಅವರಿಗೆ ಮತ್ತು ಅವರಿಗೆ ಯಜಮಾನರಿಗೆ, ಅವರು ಮತ್ತೆ ಬಹುಶಃ ಸೆಟ್ ಮಾಡಿಕೊಟ್ಟರು ಕಾರ್ಯಕ್ರಮಕ್ಕೆ, ಅವರಿಗೆ ನಾನು ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇದೊಂದು ನಿರಂತರವಾದಂಥ ಸಂವಾದ, ಒಂದು ವೈಚಾರಿಕ ಚಿಂತನೆ ನಡೀತಕ್ಕಂಥ ಅಗತ್ಯ ನಮ್ಮ ಮಧ್ಯೆ ಇದೆ ಅಂತಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಯಾಕಂದ್ರೆ ವಚನ ಚಳುವಳಿಯೊಳಗೆ ಸಾಕಷ್ಟು ಗೊಂದಲಗಳು, ಏಕಾಂತರಾಮಿ ತಂದೆ, ಏಕೋರಾಮಿ ತಂದೆ ಬೇರೆ ಬೇರೆ ಅಂತಕ್ಕಂಥದ್ದು ಬಿಂಬಿಸ್ತಾರ. ನಾನು ಎಷ್ಟೋ ಸಲ ನಾನು ಇವತ್ತು ಕೂಡ ವಚನ ಸಾಹಿತ್ಯ ನೋಡ್ತಕ್ಕ ಸಂದರ್ಭದೊಳಗ ಜಡದರ್ಶಿಮಯ್ಯನ ಒಂದು ವಚನ ಮೊಲೆ ಮುಡಿ ಬಂದರೆ ಅಂತಕ್ಕಂಥದ್ದು ಬಂದಿದೆ. ಮೊಲೆ ಮುಡಿ ಅಲ್ಲ, ಮೊಲೆ ಮೂಡಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾಕಂದ್ರೆ ಎದೆ ಮೇಲೆ ಇರತಕ್ಕಂಥ ಒಂದು ರುಡಿಮೆಂಟರಿ ಆರ್ಗನ್ಸ್ ಅಂತಕ್ಕಂಥದ್ದು, ಮೊಲೆಗಳ ಕುರುಹುಗಳು ಎಲ್ಲರಿಗೂ ಮನುಷ್ಯರಿಗೂ ಇರ್ತವೆ, ಅದ್ರ ಮೂಡಿ ಬಂದಾಗ ಅವಳು ಹೆಣ್ಣು ಅಂತಾರ ಅಂತಕ್ಕಂಥದ್ದು. ಇಂಥ ಸಾಕಷ್ಟು ಆ ವಚನ ಎಷ್ಟೋ ಜನರಿಗೆ ಪ್ರಭಾವ ಆಗಿತ್ತು. ಅಂದ್ರೆ ಅಂಬಿಗರ ಚೌಡೆ ಆದಿಯಾಗಿ ಹಲವಾರು ಶರಣರು ಅದೇ ವಿಚಾರವನ್ನ ಪ್ರತಿಪಾದನೆ ಮಾಡ್ತಾರೆ. ಅದನ್ನ ನಮ್ಮ ಸಂಪಾದಕರು ಮತ್ತು ಸಂಶೋಧಕರು ಅದನ್ನ ಅಕ್ಷರ ಪ್ರತಿ ಮಾಡ್ಬೇಕಾದ್ರೆ ಅಥವಾ ಪದಗಳನ್ನ ಪ್ರತಿ ಮಾಡ್ಬೇಕಾದ್ರೆ ಇಂಥ ಕೆಲ ದೋಷಗಳು ಆಗ್ಯಾವ. ಅದಕ್ಕೆ ನಮಗಂತೂ
ಡಾಕ್ಟರ್ ಸುಮಂಗಲ ಮಿಟಿ ಅವ್ರ ಬಗ್ಗೆ ಎಷ್ಟು ಅಪಾರ ಗೌರವ ಅಂತಂದ್ರ ನಮ್ಮ ತಂಡದ ಹಿರಿಯ ಮಗಳು, ಆಮೇಲೆ ತಂಗಿ, ಈ ಎಲ್ಲ ಪಾತ್ರವನ್ನು ತಾನು ಕೊಟ್ಟಂತ ಕೆಲಸವನ್ನು ಬಹಳ ಚಾಣಾಕ್ಷತನದಿಂದ ಮಾಡ್ತಾರೆ. ಅವರಿಗೆ ನಾನು ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೆ ಈ ವೇದಿಕೆಯೊಳಗ ಪಾಲ್ಗೊಂಡು ಸಕಾಲಕ್ಕೆ ಸಲಹೆ ಸೂಚನೆ ಕೊಡ್ತಕ್ಕಂಥ ಎಲ್ಲ ಶರಣರಿಗೆ ಅನಂತ ಧನ್ಯವಾದಗಳು. ನಾಳೆ ಡಾಕ್ಟರ್ ಹನುಮಕ್ಷಿ ಗೋಗಿ ಅವರು ಏಕೋರಾಮಿ ತಂದೆ ಅಥವಾ ಏಕಾಂತರಾಮಯ್ಯನ ಬಗ್ಗೆ ಶಾಸನ ಸಮೇತವಾಗಿ ಅಂದ್ರೆ ದಾಖಲೆ ಸಮೇತವಾಗಿ ಅವ್ರಿಗೂ ಕೂಡ ಗೊಂದಲ. ಈಗ ಅವರು ಎಷ್ಟು ಸುಮಾರು ಅಂದ್ರೆ 40-50 ವರ್ಷ ಶಾಸನಗಳನ್ನ ಅಭ್ಯಾಸ ಮಾಡ್ಯಾರ. ಅದರ ಮೇಲೆ ಏಕೋರಾಮಿ ತಂದೆ ಏಕಾಂತರಾಮಯ್ಯನ ಜೀವನ ಚರಿತ್ರೆ ಹೆಂಗ್ ಕಟ್ಟಿಕೊಟ್ರು ಅಂತಕ್ಕಂಥದ್ದು, ಅಥವಾ ಅವ್ರು ಹೆಂಗ ಕಲ್ಯಾಣಕ್ಕೆ ಬಂದ್ರು ಅಂತಕ್ಕಂಥದ್ದು, ಕಾಲಘಟ್ಟವನ್ನು ನಿರ್ಣಯ ಮಾಡ್ತಕ್ಕಂಥ ರೀತಿ ಬಹಳಷ್ಟು ಗೊಂದಲವಾಗಿರ್ತಕ್ಕಂಥ ಸಂದರ್ಭದೊಳಗೆ ಒಬ್ಬ ಒಳ್ಳೆಯ ಉಪನ್ಯಾಸವನ್ನ ನಾಳೆಯೂ ಕೂಡ ನಾವು ನೋಡೋಣ. ಇದು ಶರಣ ಮಾಸ. ನಮ್ಮ ಆರಂಭದೊಳಗ ಡಾಕ್ಟರ್ ಅಶೋಕ್ ಆಲೂರ್ ಅವರು ಇದರ ಸಲಹೆ ಸೂಚನೆ ಕೊಟ್ಟರು. ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಡಮ್ ಅವರು, ನಮ್ಮ ತಂಡದ ಎಲ್ಲ ಸದಸ್ಯರು ಒಂದು ಒಳ್ಳೆಯ ತಂಡವನ್ನ ಕಟ್ಟಿಕೊಂಡು ಉಪನ್ಯಾಸಗಳನ್ನ ಒಬ್ಬರಿಗಿಂತ ಒಬ್ರು ಚಲೋ ಅಂದ್ರೆ ನಮ್ಮ ಡಾಕ್ಟರ್ ಪ್ರಿಯದರ್ಶಿನಿ ಉಗುಲ್ವಾಟ ಅವರು ಹೇಳ್ತಿದ್ರು, ನಾನು ದಿನ ರೆಗ್ಯುಲರ್ ಆಗಿ 1.5 ಗಂಟೆ ನನ್ನ ಪ್ರಾಕ್ಟೀಸಿಗೆ ರಜೆ ಕೊಟ್ಟು 1-2 ತಾಸು ಇದ್ರ ಪಾಲ್ಗೊಳ್ತೀನಿ. ಯಾಕಂದ್ರೆ ಒಬ್ಬರಿಗಿಂತ ಒಬ್ರು ಉಪನ್ಯಾಸಕರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಹೀಗಾಗಿ ಬಹುಶಃ ಎಲ್ಲರ ಉಪನ್ಯಾಸಕ್ಕ ಹಣೆ ಮಿಡಿದು ಅವರ ತೆಗೆದುಕೊಂಡಂತ ಒಂದು ಶ್ರಮ, ಅವರ ಆಸಕ್ತಿ, ಅವರ ಎಲ್ಲದಕ್ಕೂ ನಾನು ಹೇಳ್ತಾ ಇದ್ದೇನೆ. ಈಗ ದತ್ತಿದಾಸೋಹಿ ಆದಂತ ಡಾಕ್ಟರ್ ವೀಣಾ ಎಲಿಗಾರ್ ಮೇಡಮ್ ಅವರು 2 ಮಾತು ಹೇಳಬೇಕು ಅಂತ ಅವರಲ್ಲಿ ನಾನು ಕೇಳ್ಕೊಳ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಮೊಟ್ಟ ಮೊದಲನೇದಾಗಿ ಇವತ್ತು ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ಉಪನ್ಯಾಸವನ್ನು ನೀಡಿದಂತ ಮಿಟಿ ಮೇಡಮ್ ಅವರಿಗೆ ನಾನು ಹೃದಯಪೂರ್ವಕವಾದಂತ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಶರಣೆ ಅಕ್ಕಮ್ಮನ ಬಗ್ಗೆ ಮೇಡಮ್ ಅವರು ಬಹಳ ಚೆನ್ನಾಗಿ ಒಂದೊಂದು ವಚನದ ಅರ್ಥವನ್ನ, ಭಾವಾರ್ಥವನ್ನ ಮನ ಮುಟ್ಟುವಂತೆ ಮಾಡಿದ್ರು. ಅವರ ಅಧ್ಯಯನಶೀಲತೆ ಮತ್ತು ವಚನ ಸಾಹಿತ್ಯದ ಬಗ್ಗೆ ಇರುವ ಒಂದು ಕಳಕಳಿ ಅವರ ಉಪನ್ಯಾಸದಲ್ಲಿ ಎದ್ದು ಕಾಣ್ತಾ ಇತ್ತು. ಹೀಗಾಗಿ ಇವತ್ತೊಂದು ಒಳ್ಳೆಯ ಉಪನ್ಯಾಸವನ್ನ ಕೇಳಿದಂತ ಅನುಭವ ನನಗಾಯ್ತು ಅಂತ ಅವ್ರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಅಕ್ಕನ ಅರಿವಿನ ವೇದಿಕೆ ಇವತ್ತು ದತ್ತಿ ಉಪನ್ಯಾಸವನ್ನ ನೀಡ್ಲಿಕ್ಕೆ ನನಗೊಂದು ಅವಕಾಶವನ್ನ ಕೊಟ್ಟಿದೆ. ನಮ್ಮ ಅತ್ತೆ ಮಾವರ ಹೆಸರಿನಲ್ಲಿ ಇಟ್ಟಂತ ಇವತ್ತು ನಡೆದಂತ ಈ ಉಪನ್ಯಾಸ ನಮ್ಮ ಮಾವನವರು ಮತ್ತೆ ನಮ್ಮ ಚನ್ನಬಸಪ್ಪ ಎಲಿಗಾರ್ ಅವರು, ನಮ್ಮ ಅತ್ತೆ ಗಂಗಮ್ಮ ಎಲಿಗಾರ್, ನಾನು ಎಲಿಗಾರ್ ಮನೆತನಕ್ಕೆ ಮದುವೆಯಾಗಿ ಸೊಸೆಯಾಗಿ ಬಂದಾಗ ನಮ್ಮ ಮಾವನವರು ಮೊದಲೇ ಲಿಂಗೈಕ್ಯರಾಗಿದ್ರು. ಮತ್ತೆ ನಮ್ಮ ಅತ್ತೆಯವರ ಗಂಗಮ್ಮ ಎಲಿಗಾರ್ ಅವರು. ನಾನು ಯಾಕೆ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ, ಗಂಡನಿಲ್ಲದೆ 8 ಮಕ್ಕಳನ್ನ ಮುಂದೆ ಇಟ್ಕೊಂಡು ಮೇಸ್ತ್ರಿ ಮನೆತನ ನಮ್ಮ ಅತ್ತೆಯವರ ತವರು ಮನೆಯ ಅಣ್ತಮ್ಮಂದಿರ ಆಸರೆಯನ್ನ ತಗೊಂಡು ಧಾರವಾಡದಲ್ಲಿ, ಸೈದಾಪುರದಲ್ಲಿ ಆ ಮಕ್ಕಳನ್ನ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಎಲ್ಲಾ ಮಕ್ಕಳು ವಿದ್ಯಾವಂತರಾಗಿ ಎಲ್ಲರೂ ದೊಡ್ಡ ದೊಡ್ಡ ವೃತ್ತಿಯಲ್ಲಿ ಕೈಗೊಳ್ಳುವ ಹಾಗೆ ಅವರನ್ನ ತರಬೇತು ಮಾಡಿ ಮಕ್ಕಳಿಗೆ ಒಂದು ನೆಲೆಯನ್ನು ಮಾಡಿ ಕೊಟ್ಟಂತವ್ರು ಗಂಗಮ್ಮ ಎಲಿಗಾರ್, ನಮ್ಮ ಅತ್ತೆಯವರು. ಚೆನ್ನಕ್ಕ ಎಲಿಗಾರ್ ಹಿರಿಯ ಮಗಳನ್ನ ಮುಂದಿಟ್ಕೊಂಡು, ಅವರು ಮಗಳು ಅನ್ನೋ ಹಾಗೆ ಇರ್ಲಿಲ್ಲ, ಇಬ್ಬರು ಅಕ್ಕ ತಂಗಿ ಏನೋ ಅನ್ನೋ ಹಾಗೆ ಅಷ್ಟು ಪ್ರೀತಿಯಿಂದ ಮಗಳನ್ನ ಎಲ್ಲಾ ಮಕ್ಕಳನ್ನ ಅವ್ರ ಪ್ರೀತಿಯಿಂದ ಬೆಳೆಸಿದ್ರು. ಅದೆಲ್ಲ ನಮಗ ನೆನಪಾಗ್ತದೆ ಬಂದಾಗ. ನಾವು ಅವರೊಂದಿಗೆ ಕಳೆದಿದ್ದು ಕೆಲವೇ ವರ್ಷಗಳು, ಅತ್ತೆಯವರೊಂದಿಗಾದ್ರೂ ಮುಂದೆ ಬೇಗನೆ ಅವರು ಲಿಂಗೈಕ್ಯರಾದ್ರು. ಅವೆಲ್ಲ ದಿನಗಳು ನೆನಪಾಗ್ತವೆ. ಅವರಿಗೆ ಒಂದು ಮನೆತನದ ಬಗ್ಗೆ, ಸೊಸೆಯಂದಿರ ಬಗ್ಗೆ, ಮೊಮ್ಮಕ್ಕಳ ಬಗ್ಗೆ ಇರುವ ಪ್ರೀತಿ, ಕಾಳಜಿ, ಇದನ್ನೆಲ್ಲ ನೋಡಿದಾಗ ಒಬ್ಬ ಹೆಣ್ಣು ಮಗಳು ಹೇಗೆ ತನ್ನ ಬದುಕನ್ನ ಸವಿಸಬಹುದು, ಕಟ್ಕೋಬಹುದು ಅನ್ನೋದಕ್ಕೆ ಅವರೊಂದು ಮಾದರಿ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ಗಂಡನ ಆಸರೆ ಇಲ್ಲದೂ ಕೂಡ ಹೇಗೆ ತಮ್ಮ ಬದುಕನ್ನ ರೂಪಿಸಿದ್ರಲ್ಲ, ಅದು ಬಹಳ ಸ್ಮರಣೀಯ ಅಂತ ನಾನು ಅನ್ಕೊಂತೇನೆ. ಅವರ ಆದರ್ಶ, ಅವರು ಹೇಳಿಕೊಟ್ಟಂತ ಮಾರ್ಗದರ್ಶನ ಅವೆಲ್ಲ ನಮ್ಮ ಬದುಕಿಗೆ ಬುತ್ತಿಯಾಗಿವೆ. ಅವ್ರು ಕೊಡುವಂತ ಧೈರ್ಯ. ಅಂಥದ ಸಂದರ್ಭದಲ್ಲಿ ಅವ್ರು ಗಂಡ ಮಕ್ಕಳಿಗಿಂತ ಸೊಸೆಯಂದ್ರಿಗೆ ಬಹಳ ಪರವಾಗಿದ್ರು. ಅದು ನನಗೆ ಆಶ್ಚರ್ಯ ಅನಿಸ್ತಿತ್ತು. ಯಾವುದೇ ಒಂದು ಪ್ರಸಂಗ ಬಂದಾಗ, ತಪ್ಪು ಒಪ್ಪಿನ ಪ್ರಸಂಗ ಬಂದಾಗ ಗಂಡು ಮಕ್ಕಳು ನನ್ನ ಮಕ್ಕಳು ಅಂತ ಅವ್ರು ಎಂದೂ ಎತ್ತಿ ಹಿಡಿತಿರ್ಲಿಲ್ಲ. ಯಾವ್ದು ಸರಿನೋ ಅದಕ್ಕೆ ಹೇಳುವಂತ ಅಂತ ಒಂದು ನಿಷ್ಠಾವಂತ, ಸತ್ಯ ಪ್ರಾಮಾಣಿಕ ಒಂದು ಮನಸ್ಸು ಅವ್ರಿಗಿತ್ತು.
ಅವೆಲ್ಲ ಈಗ ನಮ್ಗೆ ನೆನಪಾಗ್ತವೆ. ಅದು ನಿಜವಾದ ವ್ಯಕ್ತಿತ್ವ. ಆ ವ್ಯಕ್ತಿತ್ವಕ್ಕೆ ನಾನು ಮತ್ತೊಮ್ಮೆ ಹಣೆಯನ್ನ ಬಾಗ್ತೇನೆ. ಅವರನ್ನ ಸ್ಮರಿಸಿಕೊಳ್ಳುವಂತ ಈ ದಿನ. ಅವರೇ ಹೇಳ್ತಿದ್ರು ನಮ್ಮ ಮಾವನವ್ರ ಬಗ್ಗೆ, ಬಹಳ ಸಂಭಾವಿತ ನಿಮ್ಮ ಮಾವನವರು ಅನ್ನೋದನ್ನ ಎಂದೂ ನನ್ನ ಮಾತು ಅವ್ರು ತೆಗೆದು ಹಾಕ್ತಿರ್ಲಿಲ್ಲ ಅಂತ ಗಂಡನ ಬಗ್ಗೆ ಅಷ್ಟೇ ಅಭಿಮಾನದಿಂದ ಅವ್ರು ಮಾತಾಡ್ತಿದ್ರು. ಅದನ್ನೆಲ್ಲ ಕೇಳಿದಾಗ ಒಂದು ಆದರ್ಶ ದಾಂಪತ್ಯ, ಒಂದು ಸಹಜೀವನ ಅವರಲ್ಲಿ ಇತ್ತು ಅಂತ ನಮ್ಗ ಅವೆಲ್ಲ ನೆನಪಾಗ್ತವೆ. ಅವರ ಸ್ಮರಣೆಯನ್ನ ಮಾಡಿಕೊಳ್ಳಿಕ್ಕೆ ಅಕ್ಕನ ಅರಿವಿನ ವೇದಿಕೆ ಇವತ್ತು ಒಂದು ಅವಕಾಶವನ್ನ ಕೊಡ್ತು. ಮತ್ತೆ ಇವತ್ತು ಇಂಥ ಒಂದು ಉಪನ್ಯಾಸವನ್ನ ಈ ವಿಷಯವನ್ನ ಕೊಟ್ಟು ಶಶಿಕಾಂತ್ ಪಟ್ಟಣ್ ಅವರು ಮೇಟಿ ಮೇಡಮ್ ಅವರೊಂದಿಗೆ ಏನು ಮಾತಾಡ್ಸಿದ್ರಲ್ಲ, ನಿಜವಾಗ್ಲೂ ನನಗೆ ಆ ಮೇಟಿ ಮೇಡಮ್ ಅವ್ರ ಹಿಂದೆ ಸಾಕಷ್ಟು ಕೇಳಿದ್ದೇನೆ. ಆದ್ರೆ ಇವತ್ತು ಮಾತ್ರ ಅವರು ಮಾತನಾಡಿದ ವಿಷಯ ಮತ್ತೆ ನಿರೂಪಣಾ ಶೈಲಿ ಬಹಳ ನನ್ನ ಮನಸ್ಸಿಗೆ ನಾಟುವಂತಾಯ್ತು. ಮತ್ತೊಮ್ಮೆ ಮತ್ತೆ ಅವ್ರ ಉಪನ್ಯಾಸಗಳನ್ನ ಕೇಳೋಣ ಅಂತ ಹೇಳ್ತಾ ಉಪನ್ಯಾಸದಲ್ಲಿ ನನಗೆ ಮಾತಾಡಲಿಕ್ಕೆ ಭಾಗವಹಿಸಿದಂತ ಪೂರ್ವಕವಾಗಿ ಧನ್ಯವಾದಗಳು. ನಿಜಕ್ಕೂ ಕೂಡ ಇವತ್ತು ಅವರ ಉಪನ್ಯಾಸ ಬಹಳಷ್ಟು ನಮ್ಮೆಲ್ಲರ ನಿರೀಕ್ಷೆ ಮೀರಿ ಒಂದು ಶ್ರಮವನ್ನು ಹಾಕಿ ಅದನ್ನ ವಿಶೇಷವಾಗಿ ಅಕ್ಕಮ್ಮನ ಬಗ್ಗೆ ಮಾತಾಡ್ಲಿಕ್ಕೆ ನಾನು ಎಷ್ಟೋ ಜನರನ್ನ ಕೇಳಿದ್ರೆ ಇಷ್ಟೊಂದು ಸ್ವಾರಸ್ಯಕರವಾಗಿ ಉಪನ್ಯಾಸವನ್ನು ಯಾರೂ ಮಾಡಿಲ್ಲ. ಮುಂದೆ ಅನ್ನಪೂರ್ಣಕ್ಕ ಅಗಡಿ ಅವರು ತಮ್ಮ ಅಭಿಪ್ರಾಯ ಹಂಚಿಕೊಳ್ಳಬೇಕು ಅಂತ ಅಲ್ಲಿ ಕೇಳ್ಕೊಂತೀನಿ. ಅನ್ನಪೂರ್ಣಕ್ಕ ಅಗಡಿ ಮೇಡಮ್. ಪ್ರೊಫೆಸರ್ ಕೆ ಎಸ್ ಮಲ್ಲೇಶ್ವರ್. ಎಲ್ಲರಿಗೂ ಶರಣಾರ್ಥಿ. ಇಂದಿನ ಉಪನ್ಯಾಸ ನನಗೆ ನಿಜವಾಗೂ ಹೇಳ್ಬೇಕಂದ್ರೆ ಅಕ್ಕಮ್ಮನವರ ವಚನಗಳನ್ನ ಇದೇ ಮೊದಲ ಬಾರಿಗೆ ಅವರು ಪರಿಚಯಿಸಿಕೊಟ್ರು. ನನಗೆ ತುಂಬಾ ಧನ್ಯವಾದಗಳು. ಅವರ ಒಂದು ವಚನದ ಬಗ್ಗೆ ನನಗೆ ಒಂದೆರಡು ಸಾಲುಗಳ ಅರ್ಥ ಆಗಲಿಲ್ಲ. ಹಾಗಾಗಿ ಆ ವಚನದಲ್ಲಿ ಅನ್ಯ ಶಬ್ದಕ್ಕೆ ಜಿಹ್ವಾ ಬಂಧನ ಅಂತ ಪ್ರಾರಂಭವಾಗುವ ವಚನದಲ್ಲಿ ಇಂತಿ ಷಡ್ಭಾವ ಬಂಧಂಗಳ ಹರಿದಲ್ಲದೆ 64 ಶೀಲಕ್ಕೆ ಸಂಬಂಧಿಯಲ್ಲ ಎನ್ನುವಾಗ ಷಡ್ಭಾವ ಬಂಧನಗಳ ಹರಿದಲ್ಲದೆ, ಸರಿಯಾಗಿ ಹೇಳ್ತೇನೆ, ಷಡ್ಭಾವ ಬಂಧಂಗಳ ಹರಿದಲ್ಲದೆ ಅಂದ್ರೆ ಅರ್ಥ ಗೊತ್ತಾಗ್ಲಿಲ್ಲ. ಹಾಗೇನೆ ಅಲ್ಲೊಂದು ಉಪಮೆ ತರ ಹೇಳ್ತಾರೆ, ಅಲ್ಲಿ ಒಂದ ತಂದು ಇಲ್ಲಿ ಒಂದ ಕೊಟ್ಟಿಹೆನೆಂದು ಕಳ್ಳನ ತಾಯಿಯಂತೆ ಅಲ್ಲಿ ಇಲ್ಲಿ ಹಾರೈಸುತ್ತ ಅನ್ನುವ ಅದರ ಅರ್ಥ ಕೂಡ ಆಗಲಿಲ್ಲ. ದಯಮಾಡಿ ಉಪನ್ಯಾಸಕರು ಹೇಳಿದ್ರೆ ನಾನು ಕೃತಾರ್ಥನಾಗಿದ್ದೇನೆ. ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಶರಣು. ಡಾಕ್ಟರ್ ಸುಮಂಗಲಾ ಮೇಡಮ್. ಮೇಡಮ್. ಸರ್ ನಮಸ್ಕಾರ ಸರ್. ಅವರ ಪ್ರಶ್ನೆಗೆ ಸರ್, ಇಲ್ಲಿ ಷಡ್ ಭಾವ ಅಂತ ಹೇಳುವಾಗ ನನಗ್ ತಿಳಿದಂಗ ಅದನ್ನ ವಿವರಣೆಯನ್ನು ಮಾಡ್ತೇನ್ರಿ ಸರ್. ಹಿರಿಯರ್ ತಾವೆಲ್ರು ಇದೀರಿ. ಇಲ್ಲಿ ಷಡ್ಭಾವ ಅಂತಂದಾಗ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಅನ್ನುವಂಥವು ಏನಿದಾವೆ, ಇಂತಿ ಷಡ್ಭಾವ ಬಂಧಂಗಳ ಹರಿದಲ್ಲದೆ ಅಂತಹ ಭಾವಗಳೇನಿದಾವಲ್ಲ, ಮೋಹ ಇರ್ಬೋದು, ಲೋಭ ಇರ್ಬೋದು, ಮದ ಇರ್ಬೋದು, ಮತ್ಸರ ಇರ್ಬೋದು, ಅಂತಹ ಭಾವಗಳನ್ನ ಬಿಟ್ರೆ ಮಾತ್ರ ನಾವು 64 ಶೀಲಕ್ಕೆ ಸಂಬಂಧಿ ಅಲ್ಲ ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ ಸರ್. ಅಂದ್ರ ಇಲ್ಲಿ ಅನ್ಯ ಶಬ್ದಕ್ಕೆ ಜಿಹ್ವಾ ಬಂಧನ ಅಂತ ಹೇಳುವಾಗ ಇನ್ನೊಬ್ಬರ ಮಾತುಗಳನ್ನ ಕೇಳದೆ ಇರುವಂತದ್ದು, ಅಥವಾ ಯಾವ್ದು ಒಳ್ಳೇದಿದೆಯೋ ಅಂತವುಗಳನ್ನ ಮಾತ್ರ ನಾವು ಕೇಳಬೇಕು ಅನ್ನುವಂಥದ್ದು, ಅಂತ ಮಾತುಗಳಿಗೆ ಮಾತ್ರ ನಾವು ಮಾತಾಡ್ಬೇಕು ಅನ್ನುವಂಥದ್ದು ಒಂದಿದೆ ಸರ್. ಆಮೇಲೆ ಇಲ್ಲಿ ಷಡ್ಭಾವ ಅಂತ ಹೇಳುವಾಗ ಆ ಭಾವ ಬಂಧಗಳೇನಿದಾವಲ್ಲ ಅಂತವುಗಳಿಂದ ನಾವು ದೂರ ಇರ್ಬೇಕು ಅನ್ನುವಂಥದ್ದನ್ನ ಈ ಒಂದು ವಚನದೊಳಗ ಹೇಳ್ತಾರೆ ಸರ್. ಹಾಗೆ 64 ಶೀಲ ಅಂತ ಹೇಳುವಾಗ ಅಲ್ಲಿ ಸಂಗೀತ ಅಂತ ಬರುತ್ತೆ, ನೃತ್ಯ ಅಂತ ಬರುತ್ತೆ, ಇವುಗಳನ್ನೆಲ್ಲ 64 ಶೀಲಗಳು ಅಂತ ಹೇಳಿ ನಾವು ಗುರುತಿಸ್ಕೊಳ್ತಾ ಇದೀವಿ. ಹಾಗಾಗಿ 64 ಶೀಲಕ್ಕೆ ಸಂಬಂಧಿ ಅಲ್ಲ ಅಂತ ಹೇಳುವಾಗ ಅವುಗಳನ್ನ ಬಿಟ್ರೆ ಮಾತ್ರ ನಾವು ಅವುಗಳಿಗೆ ಸಂಬಂಧಿ ಆಗ್ತೀವಿ ಹೊರತಾಗಿ ಅವುಗಳನ್ನ ಇಟ್ಕೊಂಡ್ವಿ ಅಂತಂದ್ರೆ ನಾವು ಸಂಬಂಧಿ ಆಗೋದಿಲ್ಲ ಅನ್ನುವಂತಹ ಒಂದು ಸ್ಪಷ್ಟ ಭಾವವನ್ನ ಅಕ್ಕಮ್ಮ ಈ ವಚನದೊಳಗ ಕೊಡ್ತಾ ಇದ್ದಾಳ್ರಿ ಸರ್. ಧನ್ಯವಾದಗಳು. ಥ್ಯಾಂಕ್ ಯು.
ಶರಣ ಡಾಕ್ಟರ್ ಶರಣಾರ್ಥಿ ಮೇಡಮ್. ಹಾಗೇನೆ ಅಲ್ಲಿ ಒಂದ ತಂದು ಇಲ್ಲಿ ಒಂದ ಕೊಟ್ಟಿದ್ದೇನೆಂದು ಅದರ ಅರ್ಥ ಒಂಚೂರು ಹೇಳ್ಬಿಡಿ ಮೇಡಮ್. ಸರ್ ಮನುಷ್ಯನ ಚಂಚಲವಾಗಿರುವ ಮನಸ್ಥಿತಿ ಸರ್. ನಾವು ಅಲ್ಲೊಂದ್ ತಂದ್ವಿ ಇಲ್ಲೊಂದು ಕೊಟ್ವಿ ಅನ್ನುವಂತ ಏನಿದೆಯಲ್ಲ ಸರ್, ಈಗ ನಮ್ಮ ಭಾವನೆ ಸರ್, ಅದು ಚಂಚಲವಾಗಿರುವಂತ ಒಂದು ಮನಸ್ಥಿತಿ. ಆ ಮನಸ್ಥಿತಿ ಇದ್ದಾಗ ಮಾತ್ರ ನಮ್ಗೆ ಹೆಂಗಿರ್ತೀವಿ ಅಂತಂದ್ರೆ ಸರ್, ನಾವು ಇಲ್ಲಿ ಕಳ್ಳನ ತಾಯಿಯಂತೆ ಅಲ್ಲಿ ಇಲ್ಲಿ ಹಾರೈಸುತ್ತಾ ಅಂತ ಒಂದು ಮಾತನ್ನ ಇಲ್ಲಿ ಅಕ್ಕಮ್ಮ ಬಳಸ್ತಾಳೆ ಸರ್. ಅಂದ್ರೆ ನಮ್ಮ ಮನಸ್ಸು ಹೇಗಿರತ್ತೆ ಅಂತಂದ್ರೆ ಅಲ್ಲೊಂದ್ ತಂದ್ವಿ ಇಲ್ಲೊಂದು ಕೊಟ್ವಿ ಅನ್ನುವಂಥದ್ದು ಹಾಗಿರ್ಬಾರ್ದು. ಆ ಕೊಡುವುದಾಗ್ಲಿ ತರುವುದಾಗ್ಲಿ ಎಲ್ಲದರಲ್ಲೂ ಕೂಡ ಏನಿರ್ಬೇಕು ಅಂತಂದ್ರೆ ಶುದ್ಧತೆ ಅನ್ನುವಂಥದ್ದು ಇರ್ಬೇಕು ಅನ್ನೋದನ್ನ ಅಲ್ಲಿ ಹೇಳ್ತಾರೆ. ಹಾಗಾಗಿ ಅಲ್ಲಿ ಇಲ್ಲಿ ಹಾರೈಸುತ್ತಾ ಅಂತ ಹೇಳ್ತಾ ಇದ್ದಾರೆ. ಒಂದು ಹಾರೈಕೆಯನ್ನ ಮಾಡ್ಬೇಕಾದಾಗ ತಾಯಿ, ಕಳ್ಳನ ತಾಯಿ ಹಾರೈಕೆ ಮಾಡೋದಕ್ಕೂ ಒಬ್ಬ ನಿಜವಾಗಿರುವಂತಹ ತಾಯಿ ಹಾರೈಕೆ ಮಾಡೋದಕ್ಕೂ ಒಂದು ವ್ಯತ್ಯಾಸ ಇರುತ್ತಲ್ಲ ಸರ್. ಅಲ್ಲಿ ಒಂದು ಶುದ್ಧ ಅನ್ನುವಂಥದ್ದು ಇದೆಯಲ್ಲ, ಆ ಶುದ್ಧತೆ ಅನ್ನುವಂಥದ್ದನ್ನ ನಾವು ಕಳ್ಳನ ತಾಯಿಲಿ ಕಾಣೋದಿಲ್ಲ. ಹಾಗಾಗಿ ಅಂತಹ ಒಂದು ವಿಚಾರವನ್ನ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಹಾಗೆ ಕೆಳಗಡೆ ಇನ್ನೊಂದು ಸಾಲನ್ನ ಹೇಳ್ತಾ ಇದ್ದಾರೆ. ಇಂತಿ ಸಜ್ಜನಗಳ್ಳರ ಕಂಡು. ಇಲ್ಲಿ ಕಳ್ಳರು ಅಂತ ಹೇಳುವಾಗ ಸಜ್ಜನರು ಕಳ್ಳರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸಮಾಜದೊಳಗೆ ಯಾರು ಡಾಂಬಿಕ ಮುಖವಾಡಗಳನ್ನ ಧರಿಸಿದಾರೋ ಅವರು ಸಜ್ಜನರು ಅಂತ ಅನಿಸ್ಕೊಂಡ್ರು ಕೂಡ ಒಳಗಡೆ ಅಂದ್ರೆ ಅಂತರಂಗದೊಳಗ ಅವ್ರು ಕಳ್ಳರು ಇರ್ತಾರೆ ಅನ್ನೋದನ್ನ ಹೇಳುವಾಗ, ಬಲ್ಲವರು ಒಪ್ಪುವರೇ ಕಳ್ಳರ ವೃತವ ಅಂತ ಪ್ರಶ್ನೆ ಹಾಕ್ತಾರೆ ಸರ್. ಅಂದ್ರೆ ಯಾರು ತಿಳಿದವ್ರಿದಾರ, ಯಾರು ತಿಳುವಳಿಕೆ ಇದ್ದವ್ರದಾರ, ಅವ್ರು ನಿಜವಾಗ್ಲೂ ಆ ಕಳ್ಳನ ವೃತ್ತವನ್ನ ನಂಬೋದಿಲ್ಲ, ಅವನನ್ನು ಒಪ್ಪುವುದಿಲ್ಲ ಅನ್ನುವಂಥದ್ದನ್ನ ಈ ಒಂದು ವಚನದಲ್ಲಿ ಅಕ್ಕಮ್ಮ ಹೇಳ್ತಾ ಇದ್ದಾಳೆ ಸರ್. ಧನ್ಯವಾದಗಳು. ಅರ್ಥಪೂರ್ಣವಾಗಿ ದ್ವಂದ್ವ ಉಭಯ ಭಾವವನ್ನ, ಅವುಗಳ ವೈರುಧ್ಯತೆಯನ್ನ ಟೀಕೆ ಮಾಡ್ತಕ್ಕಂಥ ಕಳ್ಳನ ತಾಯಿ ಅಂತಕ್ಕಂಥ, ಕಳ್ಳ ಮನಸ್ಸು ಅಂತಕ್ಕಂಥದ್ದನ್ನ ಬಹಳ ಚೆನ್ನಾಗಿ ಹೇಳಿದ್ರಿ ಮೇಡಮ್. ರಿಯಲಿ ವಿ ಆರ್ ಥ್ಯಾಂಕ್ಫುಲ್ ಫಾರ್ ಆಲ್ ಯುವರ್ ಎಕ್ಸ್ಪ್ಲನೇಷನ್. ಈಗ ಡಾಕ್ಟರ್ ವೀಣಾ ಎಲಿಗಾರ್ ಮೇಡಮ್ ಅವರು ಹ್ಯಾಂಡಲ್ ಮಾಡಿದ್ದಾರೆ, ಮಾತಾಡಿ ಮೇಡಮ್. ಬಹಳ ನೇರ ನಿಷ್ಠುರವಾಗಿ ಇರೋದನ್ನು ಕೂಡ ನಾವು ಕಾಣ್ಲಿಕ್ಕೆ ಸಾಧ್ಯ ಇದೆ. ಹೋತಿನ ಗಡ್ಡದ ಹಿರಿಯರ ನೋಡ ಅಂತ, ಆ ಗಡ್ಡ ಬಿಟ್ಟವರು ಹಿರಿಯರಲ್ಲ ಅನ್ನುವಂತ ಖಂಡನೆಯನ್ನು ಕೂಡ ಅವಳ ಅನೇಕ ವಚನಗಳಲ್ಲಿ ನಾವು ನೋಡ್ತೇವೆ. ಅಷ್ಟು ದಿಟ್ಟ ಶರಣೆ ಆಗಿದ್ಲು ಅನ್ನೋದು ಈ ಮಾತಿಗೆ ನಾನು ಸಂವಾದಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನೀಗ ಹೇಳ್ಬೇಕಾದಂತ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ, ಈ 30ನೇ ತಾರೀಕು ನಮ್ಮ ಮಹಾವಿದ್ಯಾಲಯದಲ್ಲಿ ಬಸವ ಸಮಿತಿ ಬೆಂಗಳೂರು ಮತ್ತು ನಮ್ಮ ಅಕ್ಕನ ಅರಿವಿನ ವೇದಿಕೆ ಮತ್ತೆ ಧಾರವಾಡದ ಬಸವ ಕೇಂದ್ರದ ಸಹಯೋಗದಲ್ಲಿ ಒಂದು ದಿನದ ಅಂತಾರಾಷ್ಟ್ರೀಯ ಮಟ್ಟದ ಒಂದು ವಿಚಾರ ಸಂಕಿರಣವನ್ನ ನಾವು ಆಯೋಜಿಸಿದ್ದೇವೆ. ಈಗ ಈ ಮೊದಲು ನಾನು ಅದನ್ನ ಸೂಚನೆಯನ್ನ ಇದರಲ್ಲಿ ಗ್ರೂಪಿನಲ್ಲಿ ಹಾಕಿದ್ದೆ, ಸರ್ ಕೂಡ ಹಾಕಿದ್ದಾರೆ. 30ನೇ ತಾರೀಕಿದೆ. ವಚನ ಸಾಹಿತ್ಯದ ಸಾಮಾಜಿಕ ರಾಜಕೀಯ ನಿಲುವುಗಳ ಪ್ರಸ್ತುತತೆ ಎನ್ನುವಂತ ವಿಷಯವನ್ನ ಇಟ್ಕೊಂಡು 3 ವಿಭಾಗಗಳ ಸಹಯೋಗದಲ್ಲಿ ಆ ಕಾರ್ಯಕ್ರಮವನ್ನ ನಾವು ಆಯೋಜಿಸ್ತಾ ಇದ್ದೇವೆ. ಮತ್ತೆ ಅವತ್ತು ಉದ್ಘಾಟನಾ ಸಮಾರಂಭಕ್ಕೆ ಡಾಕ್ಟರ್ ಅರವಿಂದ್ ಜತ್ತಿ ಅವರು ಬರ್ತಾ ಇದ್ದಾರೆ, ಡಾಕ್ಟರ್ ಶಶಿಕಾಂತ್ ಪಟ್ರನ್ ಅವರು. ಮತ್ತೆ ಅವತ್ತಿಯ ಪುಸ್ತಕ ಸಂಶೋಧನಾ ಪ್ರಬಂಧಗಳ ಪುಸ್ತಕವನ್ನು ಕೂಡ, ಒಂದು ನೆಲದ ಮರೆಯ ನಿಧಾನ ಎನ್ನುವಂತ ಕೃತಿ ಕೂಡ ಅವತ್ತು ಬಿಡುಗಡೆ ಆಗ್ತಾ ಇದೆ. ಡಾಕ್ಟರ್ ವೀರಣ್ಣ ರಾಜೂರ್ ಅವರು ಆ ಕೃತಿಯನ್ನ ಬಿಡುಗಡೆ ಮಾಡ್ತಾರೆ. ಮತ್ತೆ ನಾರ್ತ್ ಅಮೆರಿಕಾ USA ಇಂದ ಡಾಕ್ಟರ್ ಶ್ರೀ ಸ್ಟೀವ್ ರೋಚ್, ಅಲ್ಲಿಯ ಚೇರ್ಮನ್, ಬಸವ ಸೆಂಟರ್ನ ಚೇರ್ಮನ್ರು ಮತ್ತು ಅಧ್ಯಕ್ಷರಾದಂತ ಶ್ರೀಶೈಲ ಹಾದಿಮನಿ ಅವರು ಅವತ್ತು ಆನ್ಲೈನ್ ನಲ್ಲಿ ಮಾತಾಡ್ತಾ ಇದ್ದಾರೆ. ಮತ್ತೆ ಡಾಕ್ಟರ್ ಸುಭಾಷ್ ಚಂದ್ರ ನಾಟಿಕರ್ ಅವರು, ಪ್ರೊಫೆಸರ್ SS ಪಟಗುಂದಿ ಅವರು, ಇವರೆಲ್ಲ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಮತ್ತು ಅವತ್ತಿನ ಸಮಾರಂಭದಲ್ಲಿ ನಮ್ಮವರೇ ಆದಂತ ಹಾವೇರಿ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ವಿಭಾಗದ ಕುಲಸಚಿವರಾದಂತ ಡಾಕ್ಟರ್ ರೇಣುಕಾ ಮೇಟಿ ಅವರು ಮತ್ತೆ ಸಿದ್ದರಾಮಣ್ಣ ನಡಕಟ್ಟಿ ಅವರು, ಇವರೆಲ್ಲ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅಕ್ಕನ ಅರಿವಿನ ವೇದಿಕೆ ಒಂದು ಮುಖ್ಯ ಕಾರ್ಯಕ್ರಮ ಇದು ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಅನಿಸ್ತದೆ. ನಂದು ಈ ಬರುವ 26 ಮಾರ್ಚಕ್ಕೆ ರಿಟೈರ್ಮೆಂಟ್, ನಿವೃತ್ತಿಯೊಳಗೆ ಇದೊಂದು ಸೆಮಿನಾರ್ ಅನ್ನ ಮಾಡಿ ಮುಗಿಸ್ಬೇಕು ಅನ್ನುವ ಕಾರಣದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು. ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಅಕ್ಕನ ಅರಿವಿನ ವೇದಿಕೆಯವರು ಬರಬೇಕು, ಬಂದು ನಮ್ಮ ವೇದಿಕೆಯ ಒಂದು ಶೋಭೆಯ ಕಾರ್ಯಕ್ರಮ ಇದಂತ ನಾನು ಎಲ್ಲರ ಪರವಾಗಿ, ಶಶಿಕಾಂತ್ ಪಟ್ಟಣ ಅವರ ಪರವಾಗಿ, ವೇದಿಕೆಯ ಪರವಾಗಿ ತಮ್ಮೆಲ್ಲರಿಗೂ ನಾನು ಆಮಂತ್ರಿಸ್ತಾ ಇದ್ದೇನೆ. ಧನ್ಯವಾದಗಳು. ಡಾಕ್ಟರ್ ಲಿಂಗಪ್ಪಣ್ಣ ಕಲಬುರ್ಗಿ ಸರ್. ಡಾಕ್ಟರ್ ಲಿಂಗಪ್ಪಣ್ಣ ಕಲಬುರ್ಗಿ ಸರ್.
ಸರ್ ಬಂದಿದೆ ಮಾತಾಡಿ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ಈಗ ನಮ್ಮ ಸುಮಂಗಲ ಮೇಟಿ ಅಕ್ಕ ಅವರು ತುಂಬಾ ಸರಳವಾಗಿ ವಿಸ್ತಾರವಾಗಿ ಅಕ್ಕಮ್ಮನ ಬಗ್ಗೆ ತಿಳಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳು. ಈ ಅಕ್ಕಮ್ಮನ ವಚನಗಳಲ್ಲಿ ನಾವು ಅವರು ಹೇಳಿದ ಹಾಗೆ ಹೆಚ್ಚಾಗಿ ಇದು ಒಂದು ಆತ್ಮಸಾಕ್ಷಿಯ ಮಾತು ಮತ್ತು ಆತ್ಮನಿಷ್ಠೆ ಜೊತೆಗೆ ಸಮಾಜ ನಿಷ್ಠೆ ಮತ್ತು ಸಮಾಜದಲ್ಲಿ ಏನವರು ಕಾಣ್ತಾರಲ್ಲ ಅದನ್ನ ವಚನಗಳ ವಚನಗಳ ಒಂದು ರೂಪದಲ್ಲಿ ನಮಗೆ ಇದು ತಿಳಿಸ್ಕೊಡ್ತಾರೆ. ಇದು ಒಂದು ತಿಳ್ಕೊಳ್ಳಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತ ಅನಿಸ್ತದೆ. ಮತ್ತು ಈ ಅಕ್ಕಮ್ಮನವರ ವಚನಗಳಲ್ಲಿ ಪಾರಿಭಾಷಿಕ ಪದಗಳನ್ನು ನಾವು ಕಾಣ್ತೀವಿ. ಒಂದು 2-3 ಇಲ್ಲಿ ನಾನು ಉದಾಹರಣೆ ಕೊಡ್ತೀನಿ. ಸಮಯ ಗ್ರಾಹಕ ಅಂತ ಒಂದು, ಜಗದ ಕುರುಹುದಿ ಮತ್ತು ಸಜ್ಜನಗಳರು, ಹೀಗೆ ಈ ಕೆಲವೊಂದಷ್ಟೇ ನಾನು ಈ ಪಾರಿಭಾಷಿಕ ಪದಗಳನ್ನು ಉಪಯೋಗಿಸ್ತೀನಿ ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಈ ಅಕ್ಕಮ್ಮನವರು ತಮ್ಮ ವಚನಗಳಲ್ಲಿ ಆಚಾರಕ್ಕೆ, ವ್ರತ, ಶೀಲ, ನೇಮ ಇಂಥದಕ್ಕೆ ಹೆಚ್ಚು ಪ್ರಮುಖ ಇದು ಪ್ರಮುಖತೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಜಂಗಮದ ಮೂಲಕ ಪಡೆದುಕೊಳ್ಳಬೇಕು ಅಂತ ಇದೊಂದು ಅಕ್ಕಮ್ಮನ ಅಭಿಪ್ರಾಯ. ಹೀಗೆ ಎಷ್ಟೋ ತೆರನಾಗಿ ನಮ್ಮ ಸುಮಂಗಲ ಮೇಟಿ ಅಕ್ಕ ಅವರು ತುಂಬಾ ಚೆನ್ನಾಗಿ ಈ ಅಕ್ಕಮ್ಮನ ವಚನವನ್ನು ತಿಳಿಸಿ ಹೇಳಿದ್ದಕ್ಕೆ ಅವರಿಗೆ ನಾವು ಮತ್ತು ಧನ್ಯವಾದಗಳು ಸರ್. ಬಸವರಾಜ್ ಕೋರಿ ಸರ್, ಅಧ್ಯಕ್ಷರು ಮಹಾಮನೆ, ಬಸವ ಮಹಾಮನೆ ಮುದ್ದೇಬೇಳು ಸರ್, ಮಾತಾಡಿ ಸರ್. ಬಸವರಾಜ್ ಕೋರಿ ಸರ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ತಿದ್ರ, ಮಾತಾಡಿ ಕೋರಿ ಸರ್. ಮತ್ತೆ ಯಾರಾದರೂ ಮಾತಾಡೋರಿದ್ರೆ ಗಂಗಾಧರ್ ಸಾಲಕ್ಕಿ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಮಾತಾಡಿ ಸರ್. ಇನ್ನೊಬ್ಬ ಜಂಬೂ ಉಪನ್ಯಾಸ ಅನ್ಬೋದು ಮೇಟಿ ಮೇಡಮ್ ಅವ್ರದ್ದು. ಅದರಲ್ಲಿ ವಿಶೇಷವಾಗಿ ಪಾರಿಭಾಷಿಕ ಪದ, ಅದು ವೈಜ್ಞಾನಿಕ ಪ್ರಜ್ಞೆಯಿಂದ ಕೂಡಿದಂತ ಪದಗಳು. ನಮ್ಗೆ ಯಾಕೋ ಆ ಕಾಲದಾಗ ಒಂದು ದೊಡ್ಡ ಯೂನಿವರ್ಸಿಟಿ ಇತ್ತು ಅನ್ನುವಂತ, ದೊಡ್ಡ ವಿಶ್ವವಿದ್ಯಾಲಯ ಇತ್ತು ಅನ್ನುವಂತ ಭಾವನೆ ಬರ್ತದೆ. ಎಂತ ಅವ್ರು ಏನು ಕಲೀಲಾರದವ್ರು ಇದ್ರು ಕೂಡ ಎಂತ ಜ್ಞಾನ ಇತ್ತು, ಎಂತ ಅದ್ಭುತವಾದ ಶಬ್ದಗಳು, ವಿಚಾರಗಳು, ವೈಚಾರಿಕ ಚಿಂತನೆಗಳು ಬಹಳ ವಿಶೇಷವಾಗಿದ್ದು. ಈ ನಿಟ್ಟಿನಲ್ಲಿ ಅಲ್ಲಮ್ಮರು ಹೇಳ್ತಿದ್ರು, ನಿಮ್ಮಲ್ಲಿರ್ಬೋದು ಜ್ಞಾನ ಒಂದು ಅನರ್ಘ್ಯ ರತ್ನ, ಅದನ್ನು ಕಾಯ್ದುಕೊಂಡು ಹೋಗುವಂತ ಮಾತನ್ನ ಅಲ್ಲಮ್ಮರು ಹೇಳ್ತಿದ್ರು. ಆ ಜ್ಞಾನದ ಕಣಿಯೇ ನಮ್ಮ ವೇದಿಕೆಗಳಾಗಿವೆ. ಈ ನೆಲೆಯಲ್ಲಿ ನಮ್ಮ ಬಹುಶಃ ಈ ನೆಲೆಯಲ್ಲಿ ನಾನು ನೋಡ್ದಂಗೆ ಎಲ್ಲರ ಹೃದಯಗಳು ಕೋಮಲ ಅದಾವ. ಯಾವ ಹೃದಯದಲ್ಲಿನೂ ಯಾವ ಭಾವನೆನೂ ಇಲ್ಲ, ಡೌನ್ ಟು ಅರ್ತ್ ಅತೀವಲ್ಲ, ಅವೆಲ್ಲಾ ಮಾತುಗಳು ನಮ್ಮ ವೇದಿಕೆ ಎಲ್ಲರಲ್ಲಿದೆ. ಅದು ನಮ್ಮ ಶಾಂತಿ, ಸಮಾಧಾನ, ಸಮೃದ್ಧಿಯನ್ನು ಸೂಚಿಸ್ತದೆ. ಈ ನೆಲೆಯಲ್ಲಿ ಇವತ್ತು ಜಂಬೂ ಉಪನ್ಯಾಸ ಅಕ್ಕ ಅವರು, ಮೇಟಿ ಮೇಡಮ್ ಅವ್ರು ಬಹಳ ದೊಡ್ಡ ವಿನ್ಯಾಸ. ಆ ಉಪನ್ಯಾಸ ಬಹುಶಃ ಎಲ್ಲರೂ ಲೈಕ್ ಮಾಡ್ಯಾರ. ಮತ್ತೆ ನಾ ಹೇಳ್ದಂಗ ಮತ್ತೆ ನಂದು ಅದೊಂದೇ ಏನೈತೆ ಅಂದ್ರೆ, ಒಂದು 3-4 ಒಂದೊಂದು ಥೀಸಿಸ್ನೊಳಗೆ 3-4 PhD ಪ್ರಬಂಧಗಳಾಗ್ಬೋದು. ಅಂತ ಒಂದು ಉಪನ್ಯಾಸಗಳು ಇತ್ತೀಚೆಗೆ ನಮ್ಮ ನಡೀಲಾಗಿರ್ತವೆ. ಅದಕ್ಕಾಗಿ ಎಲ್ಲರಿಗೂ ನನ್ನ ಶರಣಾರ್ಥಿ ಸರ್. ಧನ್ಯವಾದಗಳು ಸರ್. ನಿಜಕ್ಕೂ ಇವತ್ತಿನ ಉಪನ್ಯಾಸ ಬಹಳಷ್ಟು ಶ್ಲಾಘನೀಯವಾಗಿದೆ, ಬಹಳಷ್ಟು ಚೆನ್ನಾಗಿ ಮಾತಾಡಿದ್ರು. ಕೋರಿ ಸರ್ ಮಾತಾಡ್ತೀರಿ ಸರ್? ಬಸವರಾಜ್ ಕೋರಿ ಸರ್. ರುದ್ರಪ್ಪ ಬಿರಾದರ್ ಸರ್, ಪ್ರೊಫೆಸರ್ RS ಬಿರಾದರ್ ಸರ್. ಪ್ರೊಫೆಸರ್ ರುದ್ರಪ್ಪ ಬಿರಾದರ್ ಸರ್, ಮಾತಾಡಿ ಸರ್.
ವೇದಿಕೆಯ ಎಲ್ಲ ಬಸವ ಭಕ್ತರಿಗೆ ಕೇಳಿಸ್ತದೆ ಸರ್? ಕೇಳಿಸ್ತದೆ ಸರ್ ಸರ್? ಕೇಳ್ತದೆ, ಮಾತಾಡಿ ಸರ್, ಕೇಳ್ತದೆ. ವೇದಿಕೆಯ ಎಲ್ಲ ಬಸವ ಭಕ್ತರಿಗೆ ಶರಣಾರ್ಥಿಗಳು. ಇಂದು ಒಂದು ಅದ್ಭುತವಾದಂತಹ ಉಪನ್ಯಾಸ ನೀಡಿದ ಡಾಕ್ಟರ್ ಸುಮಂಗಲ ಅವರು ತಮ್ಮ ಆಳವಾದ ಜ್ಞಾನ, ಅನುಭವ ಮತ್ತು ವೈಚಾರಿಕ ರೀತಿಯಲ್ಲಿ ಅದನ್ನು ಸಾದರಪಡಿಸಿದರು. ಈ ಒಂದು ಉಪನ್ಯಾಸ ಹೇಗೆ ಆರಂಭದೊಳಗೆ ಮಳೆ ಬಂದಾಗ ಭೂಮಿಯನ್ನು ಆ ಮಳೆ ಹನಿಗಳನ್ನು ಹೀರ್ಕೋತಲ್ಲ, ಆ ರೀತಿ ನಮ್ಮ ಎಲ್ಲ ಶರಣ ಬಳಗದವರು ಹೀರ್ಕೊಳ್ಳುವಲ್ಲಿ ಯಶಸ್ವಿ ಆಗಿದ್ದಾರೆ ಅನ್ನುವಂಥದ್ದನ್ನ ನನ್ನ ಮನಸ್ಸಿಗೆ ಬಂದಿದೆ, ನನಗೆ ಇಷ್ಟವಾಗಿದೆ. ನನ್ನ ಅಂತರಾತ್ಮ ಈ ಒಂದು ಉಪನ್ಯಾಸಕ್ಕೆ ತಟ್ಟು. ಹಾಗಾಗಿ ಅವರಿಗೆ ನನ್ನ ಶರಣಾರ್ಥಿಗಳು. ಮತ್ತು ಇಂಥ ವಿಶಿಷ್ಟವಾದಂತಹ ಉಪನ್ಯಾಸಕರ ಮತ್ತು ವಿಷಯಗಳನ್ನು ಕೊಟ್ಟು ಅದನ್ನ ನಮಗೆ ಉಣಬಡಿಸಿದಂತಹ ಶಶಿಕಾಂತ್ ಕೊಟ್ಟನವರಿಗೂ ನನ್ನ ಶರಣಾರ್ಥಿಗಳು. ಮಗದೊಮ್ಮೆ ಎಲ್ಲರಿಗೂ ಸರ್ ಧನ್ಯವಾದಗಳು ಸರ್. ಕೋರಿ ಸರ್ ಮಾತಾಡಿ ಸರ್. ಬಸವರಾಜ್ ಕೋರಿ ಸರ್, ಅಧ್ಯಕ್ಷರು ಮಹಾಮನೆ ಮುದ್ದೇವೆ, ಮಾತಾಡಿ ಸರ್. ಮಾತಾಡಿ ಸರ್. ಶರಣಾರ್ಥಿಗಳು ಸರ್, ಬಹಳ ಅತ್ಯುತ್ತಮವಾಗಿ ಅರ್ಥಪೂರ್ಣವಾಗಿ ಬಹಳಷ್ಟು ಜನರಿಗೆ ಗೊತ್ತಿರತಕ್ಕಂತ ಅಕ್ಕಮ್ಮನ ವಚನಗಳನ್ನ ಮೇಡಮ್ ಅವರು ವಿಶ್ಲೇಷಣೆ ಮಾಡಿದ್ರು. ಬಹಳಷ್ಟು ಜನರಿಗೆ ಅಕ್ಕಮಹಾದೇವಿ ಬಗ್ಗೆ ಗೊತ್ತು, ಅಕ್ಕಮ್ಮನ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಅದ್ರ ಜೊತೆಗೆ ಆಕೆ ವಚನಗಳು ಬಹಳಷ್ಟು ವೃತ, ನಿಯಮ, ಶೀಲ, ಆಚಾರ ಇವುಗಳ ಬಗ್ಗೆ ಇರೋದ್ರಿಂದ ಬಹುಶಃ ಆಗಿನ ಕಾಲದೊಳಗ ಇವುಗಳ ವಿರುದ್ಧವಾಗಿ ನಡೀತಿದ್ರಲ್ಲ, ಅದಕ್ಕಾಗಿ ಹೆಚ್ಚು ಪ್ರಾಶಸ್ತ್ಯವನ್ನ ಕೊಟ್ಟು ವಚನಗಳಲ್ಲಿ ಆಕೆ ಸಂದೇಶಗಳನ್ನ ನೀಡಿದ್ದಾಳಂತ ನನಗನ್ಸುತ್ತೆ. ಅದ್ರ ಜೊತೆಗೆ ಅದು ಒಂದು ಷಡ್ಭಾವ ಅಂತ ಹೇಳಿದ್ರಲ್ಲ ಸರ, ಷಡ್ಭಾವ ಅಂದ್ರ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲ ಮ್ಯಾಲೆ ಹೇಳ್ತಾ ನೋಡ್ರಿ. ಪಂಚೇಂದ್ರಿಯಗಳ ಜೊತೆಗೆ ಚಿತ್ತ ಅಂತ ಆ ಷಡ್ಭಾವ ಅಂತರ. ಅದ್ರ ಮೇಡಮ್ ಅವರು ರಿಷಡ್ ವರ್ಗಗಳಂತ ಸರ್ ಕಟ್ ಆಗ್ತಾ ಇದೆ ಬಗ್ಗೆ ಆ ಷಡ್ಭಾವಗಳನ್ನ ಅಲ್ಲ ಸರ. ಅದಕ್ಕ ಬಹಳಷ್ಟು ಅರ್ಥಪೂರ್ಣವಾಗಿ ವಚನಗಳನ್ನ ವಿಶ್ಲೇಷಣೆ ಮಾಡಿದ್ರು. ನಾನು ಇವತ್ತಿನಿಂದ ನಿಮ್ಮ ಕಾರ್ಯಕ್ರಮಗಳಲ್ಲಿ ತಪ್ಪದೇ ಜಾಯಿನ್ ಆಗ್ತೀನಿ, ಅದ್ರ ಜೊತೆಗೆ ಪ್ರತಿಕ್ರಿಯೆ ನೀಡ್ತೀನಿ, ಅದ್ರ ಜೊತೆಗೆ ನಾನು ವಚನಗಳನ್ನು ವಿಶ್ಲೇಷಣೆ ಮಾಡ್ತೀನಿ ಅಂತ ತಮ್ಮಲ್ಲಿ ಹೇಳ್ತಾ ಶರಣಾರ್ಥಿಗಳು. ಸರ್ ಧನ್ಯವಾದಗಳು ಸರ್, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಅನ್ನಪೂರ್ಣಕ್ಕ ಅಂಗಡಿ ಅವ್ರು ಮಾತಾಡ್ತಾರೆ. ಮತ್ತೆ ಯಾರಾದ್ರು ತಮ್ಮ ಅಭಿಪ್ರಾಯ? ಡಾಕ್ಟರ್ ತಾರಾ BN, ಇತಿಹಾಸ ಪ್ರಾಧ್ಯಾಪಕರು, ಮಾತಾಡಿ. ಶರಣಾರ್ಥಿಗಳು. ಸುಮಂಗ್ಲಾ ಮೇಡಮ್ ಅವರು ಬಹಳ ಅದ್ಭುತವಾದಂತಹ ವಿಚಾರಗಳನ್ನು ಮಂಡಿಸಿದ್ರು. ನಾನು ಅಕ್ಕಮ್ಮ ಅಂತಂದ್ರೆ ಅಕ್ಕಮಹಾದೇವಿನೇ ಅನ್ಕೊಂಡಿದ್ದೆ. ಅಂದ್ರೆ ಇಂಥ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂತಹ ವಚನಗಳ ರಚನೆ ಮಾಡಿದಾರ ಅವರು. 155 ಅಂದ್ರೆ ಸಾಮಾನ್ಯ ಸಂಖ್ಯೆ ಅಲ್ಲ ಅದು. ಬಹಳಷ್ಟು ಪಾರಿಭಾಷಿಕ ಪದಗಳನ್ನ ಬಹುಶಃ ಹೇಳಿದ್ರು. ಅವಾಗೊಂದು ಯೂನಿವರ್ಸಿಟಿ ಇತ್ತು, ಸಾಳುಂಕೆ ಸರ್ ಹೇಳ್ತಾ ಇದ್ರೆ ಅವಾಗೊಂದು ಯೂನಿವರ್ಸಿಟಿ ಇರಬಹುದು. ಅಥವಾ ಶಬ್ದಗಳು ನಾವು ಜನಸಾಮಾನ್ಯರು ಈಗ ಏನು ಉಪಯೋಗಿಸ್ಕೊಳ್ಳತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಲ್ಲ, ಅದಕ್ಕೂ ಮಿಗಿಲಾಗಿರ್ತಕ್ಕಂಥ ಅತ್ಯಂತ ಅದ್ಭುತ ಶಬ್ದಗಳನ್ನ ಅವ್ರು ಬಳಸ್ತಿದ್ರು ಅನ್ನೋದಕ್ಕೆ ಅಕ್ಕಮ್ಮ ಅವ್ರ ವಚನಗಳೇ ನಿದರ್ಶನ ಅಂತ ಹೇಳ್ಬೋದು. ಬಹಳ ಇಷ್ಟು ಮನಸ್ಸಿಗೆ ಹಿತ ಅನಿಸ್ತಲ್ಲ. ನಮ್ಮ ಎಷ್ಟೊಂದು ಶರಣರು ಇನ್ನೂ ತೆರೆಮರೆಯಲ್ಲಿದ್ದಾರೆ. ಎಷ್ಟೊಂದು ಶರಣರು ವಚನಗಳನ್ನ ರಚನೆ ಮಾಡಿದ್ದಾರೆ. ಆ ವಚನಗಳು ಪರಿಷ್ಕರಣೆ ಆಗ್ಬೇಕು, ಮತ್ತೆ ಅವುಗಳು ಪುಸ್ತಕ ರೂಪದಲ್ಲಿ ಹೊರ ಬಂದ್ರೆ ಬಹುಶಃ ನಮ್ಮ ವೇದಿಕೆ ಮಾಡ್ತಿರ್ತಕ್ಕಂಥ ಕಾರ್ಯ ಸಾರ್ಥಕ್ಯವನ್ನ ಹೊಂದದ ಅನ್ನೋದು ನನ್ನ ಭಾವನೆ. ಸೊ ಬಹಳ ಅದ್ಭುತವಾಗಿತ್ತು ಮೇಡಮ್ ನಿಮ್ಮ ಅನುಭವ. ಮತ್ತೆ ಇಂಥ ವಿಷಯಗಳನ್ನ ಹೆಕ್ಕಿ ಕೊಡ್ತಿರ್ತಕ್ಕಂಥ ಪಟ್ಟಣ್ ಸರ್ ಅವ್ರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಮ್ಮಿನೇ. ಅವರು ಪುಸ್ತಕಗಳನ್ನ ಪ್ರಕಟಣೆ ಮಾಡಿಸ್ತಾರೆ, ಬರೀಲಿಕ್ಕೆ ಒತ್ತಾಸೆ ನೀಡ್ತಾರೆ, ಬೆಂಬಲ ನೀಡ್ತಾರೆ. ಮತ್ತೆ ಎಲ್ಲರಿಗೂ ಅವ್ರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಏನು ಅವರು ಬೆಂಬಲ ಕೊಡ್ತಾರೆ, ಸಹಾಯ ಮಾಡ್ತಾರೆ. ಆ ವೇದಿಕೆಗೆ ಒಂದು ಶೋಭೆ ಅಂತಾನೆ ಹೇಳ್ಬೇಕು.
ಬಹಳಷ್ಟು ನನ್ ನಿಜವಾಗಿ ಎಲ್ಲಿ ಇದು ಅನುಭವನ ತಪ್ಪಿಸ್ಕೊಂಡ್ರೆ ಬಹಳಷ್ಟು ಕಳ್ಕೊತೀವಿ ಅನ್ನೋ ಭಾವನೆ ಪ್ರತಿಯೊಬ್ಬರಿಗೆ ಬರ್ತದೆ. ಒಬ್ಬರಿಗೆ ಅಲ್ಲ, ಪ್ರತಿಯೊಬ್ರು ಆ ತರ ಅನ್ಕೋತಾರೆ. ಅಷ್ಟು ವಿಚಾರಗಳು ನಾವು ತಿಳಿತೀವಿ. ಆಮೇಲೆ ಏನೋ ಒಂದು ರೀತಿ ಎಲ್ಲೋ ಇದ್ಕೊಂಡು ನಾವು ನಾವು 12ನೇ ಶತಮಾನದಲ್ಲಿ ಇದ್ದೀವಿ ಅನ್ನೋ ತರ ಎಲ್ಲಾ ಅವಾಗೇನ್ 12ನೇ ಶತಮಾನದಲ್ಲಿ ಅಲ್ಲಮಪ್ರಭು ಇದ್ರು, ಕಿನ್ನರಿ ಬೊಮ್ಮಯ್ಯ, ಬಸವಣ್ಣ, ಎಷ್ಟು ಸಿದ್ದರಾಮರು, ಬಹಳ ಎಷ್ಟ್ ದೇವರ ದಾಸಿಮಯ್ಯ ಅಂತ ಜೇಡ್ರ ದಾಸಿಮಯ್ಯ ಅದ್ರ ಬಗ್ಗೆ ಸರ್ ಹೇಳ್ತಿರ್ತಾರೆ, ಪಟ್ಟಣ್ ಸರು. ಎಂಥ ಅನುಭಾವಿಗಳಿದ್ರು. ಮತ್ ನಮ್ದು ಒಂದು ಸಂಘಟನೆ ಈಗ ಮಾಡರ್ನ್ ಏನು ಬಸವ ಕಲ್ಯಾಣದಲ್ಲಿ ಇರ್ತಕ್ಕಂಥ ಅನುಭವ ಮಂಟಪ ಅಂತಾನೆ ಅನಿಸ್ತದೆ. ಎಷ್ಟೊಂದು ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಇಲ್ಲಿ ಸಾಧ್ಯತೆ ಆಗತ್ತೆ. ಧನ್ಯವಾದಗಳು ಸರ್, ನನಗೆ ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ಒಂದು ಒಳ್ಳೆಯ ಉಪನ್ಯಾಸವನ್ನ ಸುದೀರ್ಘವಾಗಿ ನೀಡಿ ನಮ್ಮೆಲ್ಲರ ಚಿಂತನೆಗೆ, ನಮ್ಮ ಆಲೋಚನಾ ಕ್ರಮಕ್ಕೆ ಹೊಸ ಚಾಲನೆಯನ್ನು ನೀಡಿದಂಥ ಡಾಕ್ಟರ್ ಸುಮಂಗಲ ಮೇಟಿ ಅವರಿಗೆ ಧನ್ಯವಾದಗಳು. ಇವತ್ತಿನ 294ನೇ ವಿಶೇಷ ದತ್ತಿ ಉಪನ್ಯಾಸ ಡಾಕ್ಟರ್ ವೀಣಾ ಎಲಿಗಾರ್ ಮೇಡಮ್ ತಮ್ಮ ಅತ್ತೆ ನೀಲಗಂಗಾದೇವಿ, ಲಿಂಗೈಕ್ಯ ನೀಲಗಂಗಾದೇವಿ, ಮಾವನವರಾದಂಥ ಲಿಂಗೈಕ್ಯ ಚನ್ನಬಸಪ್ಪ ಲಿಂಗಪ್ಪ ಎಲಿಗಾರ್ ಇವರ ಹೆಸರಿನೊಳಗಿಟ್ಟಂಥ ಉಪನ್ಯಾಸ ನಿಜಕ್ಕೂ ಸಾರ್ಥಕ ಆಯಿತು ಅಂತಕ್ಕಂಥದ್ದು ಅವರಿಗೆ ಮತ್ತು ಅವರ ಕುಟುಂಬದ ಸದಸ್ಯರಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು. ಸಂವಾದದಲ್ಲಿ ಪಾಲ್ಗೊಂಡಂಥ ಅನೇಕರು, ಬಸವರಾಜ್ ಕೋರಿ ಅವರು, ಲಿಂಗಪ್ಪಣ್ಣ ಕಲಬುರ್ಗಿ ಅವರು ಮತ್ತು ವೀಣಾ ಎಲಿಗಾರ್ ಮೇಡಮ್ ಅವರು, KS ಮಲ್ಲೇಶ್ ಅವರು, RS ಬಿರಾದರ್ ಅವರು, ಸಾಲಕ್ಕಿ ಅವರು, ಇವರೆಲ್ಲರಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ತಾಂತ್ರಿಕ ಸಹಾಯ ನೀಡತಕ್ಕಂಥ ಡಾಕ್ಟರ್ ದಾನಮ್ಮ ಜಳಕಿ ಅವರಿಗೆ ಮತ್ತು ಈ ಕಾರ್ಯಕ್ರಮಗಳನ್ನು ಸುದೀರ್ಘವಾಗಿ ತೆಗೆದುಕೊಂಡು ಇನ್ನೂ 4-5 ದಿನ ನಮ್ಮ 31 ಅಥವಾ 1 ವರೆಗೆ ನಮ್ಮ ಕಾರ್ಯಕ್ರಮ ಇರ್ತದೆ. ಒಂದು ವಾರ ನಮ್ಮ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಶನಿವಾರ ದಿನ ಪ್ರತಿನಿತ್ಯ 5ವರೆಗೆ ನಮ್ಮ ಕಾರ್ಯಕ್ರಮ ನಡೀತಾವು. ಎಲ್ಲರೂ ಪಾಲ್ಗೊಳ್ರಿ. ಹೆಚ್ಚಿನ ಜವಾಬ್ದಾರಿ ನಮ್ಮ ಮೇಲಿದೆ. ಮತ್ತು ಜಮಖಂಡಿ ಬಾಗಲಕೋಟೆ ವಿಶ್ವವಿದ್ಯಾಲಯದೊಳಗ ಬೆಳಿಗ್ಗೆ 10 ಗಂಟೆಗೆ 29 ಆಗಸ್ಟ್ 2025 ಅಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅಂತಕ್ಕಂಥ ಒಂದು ರಾಷ್ಟ್ರಮಟ್ಟದ ಉಪನ್ಯಾಸ ಇದೆ. ನಾನು ಕೂಡ ಬುದ್ಧನ ಬಗ್ಗೆ ನನಗೆ ಮಾತಾಡಿದರು, ಬುದ್ಧ ಮತ್ತು ಬಸವಣ್ಣನ ಬಗ್ಗೆ. ತಾವೆಲ್ಲರೂ ಸಾಧ್ಯವಾದರೆ ಬರ್ರಿ. ಇಷ್ಟು ಹೇಳಿ ಇವತ್ತಿನ ಪಾಲ್ಗೊಂಡಂಥ ಎಲ್ಲ ಶರಣರಿಗೆ ನಮ್ಮ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗೆ ಹೇಳ್ತೀನಿ. ಆರಂಭದಲ್ಲಿ ಸುಶ್ರಾವ್ಯವಾಗಿ ಹಾಡ್ತಕ್ಕಂಥ ಶರಣೆ ಮಹಂತಮ್ಮ ಅವರಿಗೆ ಮತ್ತು ಇನ್ನು ಮುಂದೆ ವಚನ ಮಂಗಳ ಮಾಡ್ತಕ್ಕಂಥ ಪ್ರೇಮಕ್ಕ ಹೊರಟ್ಟಿ ಅವರಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು. ಕೊನೆಗೆ ವಚನ ಮಂಗಳ ಪ್ರೇಮಕ್ಕ ಹೊರಟ್ಟಿ ಅವರಿಂದ. ಎಲ್ಲರಿಗೂ ಶರಣಾರ್ಥಿ. ಕೇಳಿಸ್ತಾ ಇದೆ ಅಣ್ಣ? ಹಾ, ಕೇಳ್ತದೆ, ಹಾಡು. ಹ್ಞೂನ್ರಿ, ನಾನೊಂದು ಬಸವಣ್ಣನವರ ವಚನ ಹಾಡ್ತೇನೆ. ಗೀತವ ಹಾಡಿದೊಡೇನು, ಗೀತವ ಹಾಡಿದೊಡೇನು, ಶಾಸ್ತ್ರ ಪುರಾಣವ ಕೇಳಿದೊಡೇನು, ಶಾಸ್ತ್ರ ಪುರಾಣವ ಕೇಳಿದೊಡೇನು, ವೇದ ವೇದಾಂತವ ಓದಿದಡೇನು, ಗೀತವ ಹಾಡಿದಡೇನು, ಗೀತವ ಹಾಡಿದಡೇನು. ಮನವೊಲಿದು ಲಿಂಗ ಜಂಗಮವ ಪೂಜಿಸಲರಿಯದವರು, ಮನವೊಲಿದು ಲಿಂಗ ಜಂಗಮವ ಪೂಜಿಸಲರಿಯದವರು, ಎಲ್ಲರೂ ಅನುಭಾವಿಯಾದೊಡೇನು, ಎಲ್ಲರೂ ಅನುಭಾವಿಯಾದೊಡೇನು, ಭಕ್ತಿ ಇಲ್ಲದವರನೊಲ್ಲ, ಭಕ್ತಿ ಇಲ್ಲದವರನೊಲ್ಲ, ಕೂಡಲ ಸಂಗಮ ದೇವ ದೇವ, ಕೂಡಲ ಸಂಗಮ ದೇವ ದೇವ, ಗೀತವ ಹಾಡಿದಡೇನು, ಶಾಸ್ತ್ರ ಪುರಾಣವ ಕೇಳಿದೊಡೇನು, ಶಾಸ್ತ್ರ ಪುರಾಣವ ಕೇಳಿದೊಡೇನು, ವೇದ ವೇದಾಂತವ ಓದಿದಡೇನು, ಗೀತವ ಹಾಡಿದಡೇನು, ಗೀತವ ಹಾಡಿದೊಡೇನು.
ಗೀತವ ಹಾಡಿದೊಡೇನು. ಎಲ್ಲರಿಗೂ ಶರಣು ಶರಣಾರ್ಥಿ. ಧನ್ಯವಾದಗಳು. ಇವತ್ತು ಸಾಯಂಕಾಲ ಉಪನ್ಯಾಸ ಇಲ್ಲ. ನಾಳೆಯಿಂದ ಮತ್ತೆ ಮುಂದಿನ ಸೋಮವಾರದವರೆಗೆ ರವಿವಾರದವರೆಗೆ ಸಂಜೆ 5ವರೆಗೆ ನಮ್ಮ ಶರಣ ಮಾಸದ ಉಪನ್ಯಾಸಗಳು ನಡೀತವೆ. ಹೆಚ್ಚಿನ ಸಂಖ್ಯೆಯೊಳಗೆ ಬರ್ರಿ. ಜಮಖಂಡಿಯಾಗ ಡಾಕ್ಟರ್ ಅಶೋಕ್ ಆಲೂರ್ ಅವರು, ಸುರೇಶ್ ಜಂಗಮ್ ಶೆಟ್ಟಿ ಅವರು, ಡಾಕ್ಟರ್ ಗಂಗಾಧರಯ್ಯ ಅಂತೇಳಿ ಚಾಮರಾಜನಗರ ವಿಶ್ವವಿದ್ಯಾಲಯದ ಕುಲಪತಿಗಳು ಮತ್ತು ನಾನು 3 ಜನ ಅಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಯಿತು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣು ಶರಣಾರ್ಥಿ.